ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ ಮತ್ತು ಪರಿಸರ ತಜ್ಞನಾಗಿ ಕೆಲಸ ಮಾಡ್ತೇನೆ. ಸ್ನೇಹಿತರೆ, ನಾವು ಹಳೆಯ ತರಗತಿಯಲ್ಲಿ ವಿಂಡ್ಸ್ ಬಗ್ಗೆ ತಿಳಿದಿದ್ವಿ. ಮಾರುತಗಳು ಅಥವಾ ಪವನ ಅಂತ ಏನು ಕರಿತೀವಿ, ವಿಂಡ್ಸ್ನ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಮಾರುತಗಳ ವಿಧಗಳು ಅಂದರೆ ಟೈಪ್ಸ್ ಆಫ್ ವಿಂಡ್ಸ್ ಬಗ್ಗೆ ನಾವು ತಿಳಿಯಲಿದ್ದೇವೆ. ಸ್ನೇಹಿತರೆ, ವಿಂಡ್ಸ್ ಅಂದರೆ ಏರ್ ಇನ್ ಮೋಷನ್, ಅಂದರೆ ಗಾಳಿಯ ಚಲನೆ. ಸೊ ಗಾಳಿ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಚಲನೆ ಏನು ಮಾಡುತ್ತೆ, ಆ ಚಲನೆಗೆ ವಿಂಡ್ಸ್ ಅಂತ ಕರಿತೀವಿ. ಇವು ನೋಡಿ, ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದಾಗ ಭೂಮಿ ಕಾಯುತ್ತೆ. ಭೂಮಿ ಕಾದ ತಕ್ಷಣ ಆ ಶಾಖ ಅಲ್ಲೇ ಉಳಿಯಲ್ಲ, ನಾ ಹೇಳಿದ್ದೀನಿ. ಸೊ ಆ ಶಾಖ ಗಾಳಿಗೆ ಬರುತ್ತೆ. ಆ ಶಾಖ ಗಾಳಿಗೆ ಬರ್ತಿದ್ದಂಗೆ ಏನಾಗುತ್ತೆ, ಗಾಳಿ ಬಿಸಿಯಾಗಿ ಗಾಳಿ ಮೇಲೆ ಹೋಗೋಕೆ ಶುರು ಆಗುತ್ತೆ. ಯಾಕೆಂದರೆ ನಮಗೆ ಬಿಸಿ ಗಾಳಿ ಏನಾಗುತ್ತೆ, ಸಡಿಲಗೊಂಡು ಮೇಲೆ ಹೋಗುತ್ತೆ. ಅದಕ್ಕೆ ನಾವು ಹೊಗೆ ಬಂದಾಗ ಮನೆಗಳಿಂದ ನೋಡಿರ್ಬೋದು ನೀವೆಲ್ಲ ಮೇಲೆ ಹೋಗ್ತಾ ಇರುತ್ತೆ. ಬಿಸಿ ಗಾಳಿ ಆವಾಗಲೂ ಮೇಲೆ ಹೋಗುತ್ತೆ. ಸೊ ಅವಾಗ ಗಾಳಿ ಮೇಲೆ ಹೋದಾಗ ಒತ್ತಡ ಕಮ್ಮಿ ಆಗುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದೇ ಇನ್ನೊಂದು ಕಡೆ ತಾಪಮಾನ ಕಡಿಮೆ ಇರುತ್ತೆ ಅನ್ಕೊಳ್ಳಿ, ಮರಗಳಿರೋ ಕಡೆ ಇಲ್ಲ ಕೆರೆಗಳಿರೋ ಕಡೆ ಸರೋವರಗಳು ಇರೋ ಕಡೆ ಅಲ್ಲಿ ತಾಪಮಾನ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ಭೂಮಿ ತಂಪಾಗಿರುತ್ತೆ, ಅಲ್ಲಿರೋ ಗಾಳಿ ಕೂಡ ತಂಪಾಗಿದ್ದು ಹೆಚ್ಚು ಒತ್ತಡ ಪ್ರದೇಶ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ, ಇದನ್ನು ಗಮನಿಸಿ ಅಲ್ಲ. ಈಗ ಇಲ್ಲಿ ನೋಡಿ, ಇವಾಗ ಸೂರ್ಯನ ಕಿರಣಗಳು ಬೀಳ್ತಾ ಇದೆ ಇಲ್ಲಿ, ಹೌದಾ? ಸೂರ್ಯನ ಕಿರಣಗಳು ಬಿದ್ದಾಗೆಲ್ಲ ಭೂಮಿ ಕಾಯುತ್ತೆ. ಭೂಮಿ ಕಾದ ತಕ್ಷಣ ಗಾಳಿ ಬಿಸಿಯಾಗಿ ಲೋ ಪ್ರೆಷರ್. ಹಂಗೆ ಇಲ್ಲಿ ಭೂಮಿ ತಂಪಾಗಿರೋದ್ರಿಂದ ಗಾಳಿ ಕೂಲ್ ಆಗಿರೋ ಗಾಳಿ ಬರ್ತಾ ಇರುತ್ತೆ ನೋಡಿ ಕೆಳಗಡೆಗೆ, ಅವಾಗ ಹೈ ಪ್ರೆಷರ್. ನೋಡಿ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಹೋಗುತ್ತಲ್ಲ ನೋಡಿ, ಇದು ಈ ಕೆಳಭಾಗಕ್ಕೆ ನಾವು ವಿಂಡ್ ಅಂತ ಕರಿತೀವಿ. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್, ಗರಿಷ್ಠ ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಹೋಗೋದನ್ನೇ ವಿಂಡ್ಸ್. ತಾವೇನಾದ್ರು ಇದೇ ಮೊದಲೇ ತರಗತಿ ಆದರೆ ನನ್ನ ಹಳೆ ತರಗತಿಗಳನ್ನ ವೀಕ್ಷಿಸಿ ಈ ತರಗತಿಗೆ ಬನ್ನಿ. ಯಾಕೆಂದರೆ ಇದು ಕ್ಲೈಮೆಟಾಲಜಿಯ ಭಾಗ 6ನೇ ತರಗತಿ, ಇದು ಕ್ಲೈಮೆಟಾಲಜಿ ಇದು. ಸೊ ಎಲ್ಲ ತರಗತಿಗಳಲ್ಲೂ ನಾವು ಕ್ಲೈಮೆಟಾಲಜಿ ಭಾಗ 1, 2, 3, 4, 5ರಲ್ಲಿ ಹಲವಾರು ಅಂಶಗಳನ್ನ ತಿಳಿದಿದ್ದೀವಿ. ಇವತ್ತು 6ನೇ ತರಗತಿ ಆದ್ರಿಂದ ತಾವು ಅದನ್ನೆಲ್ಲ ನೋಡಿ ಈ ತರಗತಿಗೆ ಬನ್ನಿ. ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ ನಾವು ಟೈಪ್ಸ್ ಆಫ್ ವಿಂಡ್ಸ್ ಬಗ್ಗೆ ತಿಳಿಯೋಣ. ಸೊ ಇಲ್ಲಿ ನೋಡಿ, ಲೋ ಪ್ರೆಷರ್ ಕಡೆ ಗಾಳಿ ಮೇಲೆ ಹೋಗುತ್ತೆ, ಹೈ ಪ್ರೆಷರ್ ಕಡೆ ಗಾಳಿ ಕಡೆ ಬರುತ್ತೆ, ಈ ಥರ. ಅವಾಗ ನಮಗೆ ಮಾರುತಗಳು ಶುರುವಾಗುತ್ತೆ. ಅವಾಗ ಹೈ ಪ್ರೆಷರಿಂದ ಗಾಳಿ ಈ ಕಡೆ ನುಗ್ಗುತ್ತೆ, ಈ ಜಾಗದ ಕಡೆಗೆ. ಇದನ್ನು ನಾವು ವಿಂಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಈಗ ನೋಡಿ, ಮಾರುತಗಳ ವಿಧಗಳು. ನಮಗೆ ಸ್ಥಳೀಯ ಮಾರುತ ಅಂತ ಕರಿತೀವಿ. ಫಸ್ಟ್ ಸ್ಥಳೀಯ ಮಾರುತಗಳು ಮೊದಲು, ದೆನ್ ಜಾಗತಿಕ ಮಾರುತಗಳು, ಇನ್ನು ಋತುಮಾನದ ಮಾರುತಗಳು. 3 ಥರ ಮಾರುತಗಳಿದೆ. ಜಾಗತಿಕ, ಗ್ಲೋಬಲ್ ವಿಂಡ್ಸ್ ಅಂದರೆ ಸ್ಥಳೀಯ ಮಾರುತಗಳು ಅಂದರೆ ಲೋಕಲ್, ಸೀಸನಲ್ ಅಂದರೆ ಋತುಮಾನದ ಮಾರುತಗಳು. ಲೋಕಲ್ ವಿಂಡ್ಸಲ್ಲಿ ಮೊದಲನೇದು ಅನಾಬ್ಯಾಟಿಕ್ ಮತ್ತು ವ್ಯಾಲಿ ಬ್ರೀಸ್, ಕಣಿವೆ ಮಾರುತಗಳು ಅಂತ ಕರಿತೀವಿ, ಕಣಿವೆ ವ್ಯಾಲಿ ಬ್ರೀಸ್. ಎರಡನೇದು ಪರ್ವತ ಮಾರುತಗಳು ಅಂತ ಕರಿತೀವಿ, ಕೆಟಬ್ಯಾಟಿಕ್ ಅಥವಾ ಪರ್ವತ ಮಾರುತಗಳು. KPSC ಆಗಲಿ ಹಲವಾರು ಪರೀಕ್ಷೆಗಳಲ್ಲಿ ಅನುವಾದ ಮಾಡೋದಿಲ್ಲ. ಅವರು ವ್ಯಾಲಿ ಬ್ರೀಸ್ ಅಂತಾನೆ ಕನ್ನಡದಲ್ಲಿ ಬರೆದಿರ್ತಾರೆ, ಮೌಂಟನ್ ಬ್ರೀಸ್ ಅಂತ ಬರೆದಿರ್ತಾರೆ, ಅನುವಾದ ಮಾಡಲ್ಲ. ನಾನು ಇಲ್ಲಿ ಕ್ಲಾಸಲ್ಲಿ ಹೇಳಿರ್ತೀನಿ ನಿಮಗೆ, ವ್ಯಾಲಿ ಬ್ರೀಸ್ ಅಂದರೆ ಕಣಿವೆ ಮಾರುತಗಳು, ಮೌಂಟನ್ ಬ್ರೀಸ್ ಅಂದರೆ ಪರ್ವತ ಮಾರುತಗಳು ಅಂತ ಹೇಳಿರ್ತೀನಿ. ತಾವು ಇದನ್ನು ನೆನಪಿಟ್ಕೊಳ್ಬೇಕು, ಅನುವಾದ ಮಾಡೋದಿಲ್ಲ ಅಂತ. ಹಂಗೆ ಸಾಗರ ಮಾರುತಗಳು, ಸಿ ಬ್ರೀಸ್, ಭೂ ಮಾರುತಗಳು, ಲ್ಯಾಂಡ್ ಬ್ರೀಸ್, ಇವೆಲ್ಲ ಸ್ಥಳೀಯ ಮಾರುತಗಳು. ಇವತ್ತು ಇವುಗಳನ್ನೆಲ್ಲ ಅಧ್ಯಯನ ಮಾಡೋಣ. ಹಂಗೆ ಜಾಗತಿಕ ಮಾರುತಗಳಲ್ಲಿ ಟ್ರೇಡ್ ವಿಂಡ್ಸ್, ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಹಂಗೆ ವೆಸ್ಟರ್ಲೀಸ್ ಮಾರುತಗಳು, ಪಶ್ಚಿಮಾರ್ಥ ಮಾರುತಗಳು ಅಂತ ಕರಿತೀವಿ ನಾವು, ವೆಸ್ಟರ್ಲೀಸ್. ಮೂರನೇದು ಪೋಲಾರ್ ಈಸ್ಟರ್ಲೀಸ್, ಧ್ರುವೀಯ ಪ್ರದೇಶದಿಂದ ಬರುವಂಥ ಶೀತ ಮಾರುತಗಳು ಇವು. ಪೋಲಾರ್ ಈಸ್ಟರ್ಲೀಸ್ ಅಂದರೆ ಧ್ರುವೀಯ ಪ್ರದೇಶದಿಂದ ಬರುವಂಥ ಶೀತ ಮಾರುತಗಳನ್ನ ನಾವು ಪೋಲಾರ್ ಈಸ್ಟರ್ಲೀಸ್ ಎಂದು ಕರೆಯುತ್ತೇವೆ. ಆಯಿತಾ? ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್, ವೆಸ್ಟರ್ಲೀಸ್, ಪಶ್ಚಿಮಾರ್ಥ ಮಾರುತಗಳು ಮತ್ತು ಪೋಲಾರ್ ಈಸ್ಟರ್ಲೀಸ್, ಧ್ರುವೀಯ ಶೀತ ಮಾರುತಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಹಂಗೆ ಸೀಸನಲ್ ವಿಂಡ್ಸಲ್ಲಿ ಮಾನ್ಸೂನ್, ಮುಂಗಾರು, ಕೇಳಿರ್ತಾರೆ ಎಲ್ಲರೂ, ಮುಂಗಾರು ಮಳೆ, ಸೌತ್ ವೆಸ್ಟ್ ನೈಋತ್ಯ ಮುಂಗಾರು ಮಾರುತಗಳು ಅಂತ ಕರಿತೀವಿ, ಸೌತ್ ವೆಸ್ಟ್ ಮುಂಗಾರು ಮಾರುತಗಳು. ಹಂಗೆ ನಾರ್ತ್ ಈಸ್ಟ್ ಮಾರುತಗಳನ್ನ ನಾವು ಹಿಂಗಾರು ಅಂತ ಕರಿತೀವಿ. ಅದನ್ನು ಅಧ್ಯಯನ ಮಾಡೋಣ ಇವತ್ತು. ಹಂಗೆ ಸೈಕ್ಲೋನ್ಸ್, ಚಂಡಮಾರುತಗಳು. ಸ್ನೇಹಿತರೆ, ಇವಿಷ್ಟನ್ನು ನಾವು ಟೈಪ್ಸ್ ಆಫ್ ವಿಂಡ್ಸ್ ಅಂತ ಹೇಳಿ ವಿಂಗಡಣೆ ಮಾಡಿದ್ದೇವೆ. ಮೊದಲನೇದಾಗಿ ಸ್ಥಳೀಯ ಮಾರುತಗಳು. ನೋಡಿ, ಸ್ಥಳೀಯ ಮಾರುತಗಳು ನೋಡೋಣ. ಸ್ಥಳೀಯ ನೀನು ಒಂದು ಚಿಕ್ಕ ಜಾಗದಲ್ಲಿ, ಲೋಕಲ್, ಒಂದು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ಕೆರೆ ಸಮುದ್ರ ಪಕ್ಕ ಗಾಳಿಗಳೇನು ಬರುತ್ತಲ್ಲ, ಅದನ್ನು ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಸ್ಥಳೀಯ ಮಾರುತಗಳು ಅಂದಾಗ ಯಾವ ರೀತಿ ಅಂದಾಗ
ನೋಡಿ, ಬೆಟ್ಟ ಗುಡ್ಡ ಪ್ರದೇಶಗಳು ತಗೋಣ ನಾವು. ಸಾಮಾನ್ಯವಾಗಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಏನಾಗುತ್ತೆ, ಇವಾಗ ನೋಡಿರ್ತೀರ ನೀವು, ನೀವು ಗಂಗಾವತಿ ಕಡೆ ಎಲ್ಲ ಬರೀ ಕಲ್ಬಂಡೆಗಳು, ಅಥವಾ ಹಂಪಿ ಕಡೆ ಎಲ್ಲ ಬರೀ ಕಲ್ಬಂಡೆಗಳೆಲ್ಲ ನೋಡಿರ್ತೀರ ನೀವು. ಅದು ಇಲ್ಲ ರಾಮನಗರ, ಮಧುಗಿರಿ, ಕರೆಕ್ಟಾ, ಅಥವಾ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದನ್ನೆಲ್ಲ ನೋಡಿರ್ತೀರ, ಅಥವಾ ಆಂಜನಾದ್ರಿ ಬೆಟ್ಟ ಇದೆಲ್ಲ ನೋಡಿರ್ತೀರ ನೀವು. ಆ ಬೆಟ್ಟಗಳೆಲ್ಲ ನೋಡಿ ಕಲ್ಬಂಡೆಗಳು, ಗೊತ್ತಾಯ್ತಲ್ಲ. ಸೊ ಬೆಳಿಗ್ಗೆ ಹೊತ್ತು ಏನಾಗೋಗುತ್ತೆ, ಬಿಸಿಲಿಗೆ ಕಾದ್ಬಿಡುತ್ತೆ ಕಲ್ಬಂಡೆಗಳು, ಬೆಟ್ಟಗಳ ಮೇಲ್ಭಾಗ, ಕರೆಕ್ಟ್ ಅಲ್ಲ. ಯಾವಾಗ ಅದು ಕಾಯ್ದುಬಿಡುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಬೆಟ್ಟಗಳ ಮೇಲೆ. ಹಂಗೆ ಕಣಿವೆಗಳಲ್ಲಿ ತಂಪಾಗೇ ಇರುತ್ತೆ ಇನ್ನುವೆ, ಯಾಕೆಂದ್ರೆ ಮರಗಳೆಲ್ಲ ಇರೋದ್ರಿಂದ, ತೋಟ ಇರೋದ್ರಿಂದ. ಸೊ ಕೆಳಗಡೆಯಿಂದ ಗಾಳಿ ಬೀಸಕ್ಕೆ ಶುರು ಆಗುತ್ತೆ. ಅದನ್ನು ನಾವು ವ್ಯಾಲಿ ಬ್ರೀಸ್ ಅಂತ ಕರಿತೀವಿ. ಅಂದ್ರೆ ಒಂದು ಚಿಕ್ಕ ಪ್ರದೇಶದಲ್ಲಿ ಒತ್ತಡ ವ್ಯತ್ಯಾಸದಿಂದ ಶುರುವಾಗುವಂಥ ಮಾರುತಗಳನ್ನ ನಾವು ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಕಣಿವೆ, ಇದು ವ್ಯಾಲಿ, ಇದು ಬೆಟ್ಟಗಳು, ಇದು ಬೆಟ್ಟ ಗುಡ್ಡ ಪ್ರದೇಶಗಳು. ನೋಡಿ ಯಾವ ರೀತಿ ಇದೆ. ದಿನದೊತ್ತಲ್ಲಿ ಇದ್ರೆ ಸೂರ್ಯನ ಕಿರಣಗಳು ನೋಡಿ, ಸೂರ್ಯನ ಕಿರಣಗಳು ಇಲ್ಲೂ ಬೀಳುತ್ತೆ. ಆದ್ರೆ ಒಂದು ಬೆಟ್ಟ ತಗೊಂಡ್ರೆ ಆ ಬೆಟ್ಟದ 5 ಕಡೆಯಿಂದ ಬೀಳ್ತಾ ಇದೆ ಸೂರ್ಯ ಕಿರಣಗಳು. 5 ಕಡೆ ಯಾವುದು? ಮೇಲ್ಭಾಗ ಒಂದು, ಇವನಂತ ತಲೆ ನೋಡಿ, ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ, ಇನ್ನೊಂದು ಭಾಗ. ಬೆಟ್ಟಗಳಿಗೆ 5 ಕಡೆಯಿಂದ ಗಾಳಿ ಬೀಳುತ್ತೆ, ಬಿಸಿಲು ಬೀಳುತ್ತೆ. 5 ಕಡೆಯಿಂದ ಬಿಸಿಲು ಬಿದ್ದಾಗ ಏನಾಗುತ್ತೆ, ಕಾದ್ ಬಿಡುತ್ತೆ ಇಷ್ಟು, ಕಾದ್ ಬಿಡುತ್ತೆ. ಯಾವಾಗ ಅದು ಕಾದ್ ಬಿಡುತ್ತೆ ನೋಡಿ, ಭೂಮಿ ಕಾದ ತಕ್ಷಣ ಏನಾಗುತ್ತೆ, ಇಲ್ಲಿ ನೋಡಿ ಹೈಲೈಟರ್ ತಗೋತೀನಿ ನಾನು, ಇಲ್ಲಿ ಟೆಂಪರೇಚರ್ ಹೆಚ್ಚಾಗಿ ಹೋಗುತ್ತೆ ಅವಾಗ, ಈ ಭಾಗದ್ದು ನೋಡಿ, ಇಲ್ಲಿ ಟೆಂಪರೇಚರ್ ಹೆಚ್ಚಾಗುತ್ತೆ, ಅವಾಗ ಟೆಂಪರೇಚರ್ ಹೆಚ್ಚಾಗ್ಬಿಡುತ್ತೆ. ಅವಾಗ ಎಲ್ಲ ಗಾಳಿ ಬಿಸಿಯಾಗಿ ಗಾಳಿ ಮೇಲೆ ಹೋಗ್ತಾ ಇದೆ, ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ? ಬೆಟ್ಟಗಳ ಮೇಲೆ, ದಿನದೊತ್ತಲ್ಲಿ. ಕಲ್ಬಂಡೆ ಅಲ್ಲ, ಕಲ್ಬಂಡೆ ಸರಿ ಕಾದ್ಬಿಡುತ್ತೆ. ನೀವು ಒಂದ್ಸತಿ ಕಲ್ಬಂಡೆಗಳ ಮೇಲೆ ಬರಿಗಾಲಲ್ಲಿ ನಡೀರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಾದಿರುತ್ತೆ ಅಂತ, ಆಯ್ತಲ್ಲ. ಸೊ ಅದು ಬೆಳಿಗ್ಗೆ ಹೊತ್ತು ಈ ಥರ 11 ಗಂಟೆ ಹಂಗೆ ಶುರು ಆಗ್ಬಿಡುತ್ತೆ ಲೋ ಪ್ರೆಷರಲ್ಲಿ. ಅವಾಗ ಕಣಿವೆಗಳು ಒಂದೇ ಕಡೆಯಿಂದ ಬಿಸಿಲು ಬೀಳ್ತಾ ಇದೆ ಇಲ್ಲಿ ಕಣಿವೆಗೆ, ಆದರೆ ಇಲ್ಲಿ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ, ಇಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಯಾಕೆಂದರೆ ಒಂದೇ ಕಡೆಯಿಂದ ಬಿಸಿಲು ಬೀಳ್ತಾ ಇರೋದ್ರಿಂದ ನಿಧಾನ ಕಾಯ್ತಾ ಇರುತ್ತೆ. ಕಣಿವೆಗಳಲ್ಲಿ ನಮ್ಮ ಸಾಮಾನ್ಯವಾಗಿ ಕೆರೆ ಇರುತ್ತೆ, ಇಲ್ಲ ನೀರು ನಿಂತಿರೋದು, ಮತ್ತು ತೋಟ ಗದ್ದೆಗಳೆಲ್ಲ ಇರುತ್ತೆ. ಸೊ ಟೆಂಪರೇಚರ್ ಕಡಿಮೆ ಇರುತ್ತೆ. ಸೊ ಕೋಲ್ಡ್ ಏರ್ ಇರುತ್ತೆ ಇಲ್ಲಿ, ಹೈ ಪ್ರೆಷರ್ ನೋಡಿ, ಹೈ ಪ್ರೆಷರ್. ಸೊ ಅವಾಗ ಯಾವಾಗ ನೋಡಿ ಈ ಥರ ಪ್ರೆಷರ್ ವ್ಯತ್ಯಾಸ ಬರ್ತಿದ್ದಂಗೆ, ಸ್ಥಳೀಯ ಭಾಗಗಳಲ್ಲಿ ಈ ಥರ ಒತ್ತಡ ವ್ಯತ್ಯಾಸ ಬರ್ತಿದ್ದಂಗೆ ಏನಾಗುತ್ತೆ, ಹೈ ಪ್ರೆಷರಿಂದ ಗಾಳಿ ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ ನೋಡಿ. ಯಾಕೆಂದರೆ ಈ ಬೆಟ್ಟಗಳ ಮೇಲಿರೋ ಗಾಳಿ ಎಲ್ಲ ಮೇಲೆ ಹೊಟ್ಟೋಗ್ತಾ ಇದೆ, ಹೌದಲ್ಲ. ಟೆಂಪರೇಚರ್ ಹೆಚ್ಚಾಗಿ ಗಾಳಿ ಮೇಲೆ ಹೋಗೋದ್ರಿಂದ ಇಲ್ಲಿ ಗಾಳಿನ ತುಂಬಿಸೋಕ್ಕೋಸ್ಕರ ಇಲ್ಲಿಂದ ಗಾಳಿ ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ, ಈ ಥರ ಮೇಲೆ ಹೋಗುತ್ತೆ. ಇದು ನೋಡಿ ಅಪ್ ಮೇಲೆ ಹೋಗ್ತಾ ಇದೆ, ಗೊತ್ತಾಯ್ತಲ್ಲ. ಅಪ್ ಸ್ಲೋಪ್ ಅಂತ ಕರಿತೀವಿ ನಾವು, ಅಪ್ ಸ್ಲೋಪ್ ಮೇಲೆ ಹೋಗ್ತಾ ಇದೆ. ಅದಕ್ಕೆ ಅನಾಬ್ಯಾಟಿಕ್ ಅಂತ ಕರೆಯೋದು ನಾವು. ಏನಂತ ಕರೆಯೋದು? ಅನಾಬ್ಯಾಟಿಕ್. ಅನ ಅಂದರೆ ಅಪ್ ಅಂತ ಗ್ರೀಕಲ್ಲಿ, ಅನ ಅಂದರೆ ಅಪ್, ಬ್ಯಾಟಿಕ್ ಅಂದರೆ ಸ್ಲೋಪ್, ಅನಾಬ್ಯಾಟಿಕ್. ಕಣಿವೆಯಿಂದ ಹೋಗ್ತಾ ಇರೋದ್ರಿಂದ ವ್ಯಾಲಿ ಬ್ರೀಸ್ ಗೊತ್ತಾಯ್ತಲ್ಲ ಎಲ್ಲರಿಗೂ. ಸೊ ದಿನದೊತ್ತಲ್ಲಿ ನಮಗೆ ಕಣಿವೆಯಿಂದ ಗಾಳಿ ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಇದನ್ನ ಅನ ಅಂದರೆ ಅಪ್, ಬ್ಯಾಟಿಕ್ ಅಂದರೆ ಸ್ಲೋಪ್, ವ್ಯಾಲಿ ಬ್ರೀಸ್ ಅಂತಲೂ ಕರಿತೀವಿ. ಹಿಂಗೆ ಹೋಗ್ತಾ ಇರ್ತೀವಿ ಅಲ್ಲಿ ಬೆಟ್ಟದ ಮೇಲ್ಗಡೆ, ಗೊತ್ತಾಯ್ತಲ್ಲ. ಸೊ ಈ ವ್ಯಾಲಿ ಬ್ರೀಸ್ನ ನಾವು ಗಮನ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ಬೆಟ್ಟ ಹತ್ಬೇಕಾದ್ರೆ ಈ ವ್ಯಾಲಿ ಬ್ರೀಸ್ನ ಗಮನಿಸಿ. ಸೊ ನೀವು ಒಂದು ಬಟ್ಟೆ ತಗೊಂಡಿಂಗ್ ಅಂದರೆ ಕೈಯಲ್ಲಿ, ಅವಾಗ ಗಾಳಿ ಮೇಲೆ ಬರುವಾಗ ಬೆಟ್ಟದ ಕಡೆ ಮೇಲ್ಕಡೆಗೆ ಹೋಗುತ್ತದೆ, ಮೇಲ್ಕಡೆಗೆ ಹಾರುತ್ತೆ. ಅದನ್ನು ಗಮನಿಸಿ, ಅವಾಗ ನಿಮಗೆ ವ್ಯಾಲಿ ಬ್ರೀಸ್ ಅರ್ಥ ಆಗುತ್ತೆ. ಸೊ ಈ ಕಾರಣದಿಂದ ನಾವೇನಾಗುತ್ತೆ, ಈ ಬೆಟ್ಟಗಳ ಇಳಿಜಾರು ಇರುತ್ತಲ್ಲ, ಈ ಬೆಟ್ಟಗಳ ಇಳಿಜಾರಿನ ಮೇಲೆಲ್ಲ ಈಗ ಟರ್ಬೈನ್ಸ್ಗಳಾಗ್ತಾ ಇದ್ದಾರೆ ಸ್ನೇಹಿತರೆ, ವಿಂಡ್ ಟರ್ಬೈನ್ಗಳನ್ನ. ಅವಾಗ ಏನಾಗುತ್ತೆ, ವಿಂಡ್ ಟರ್ಬೈನ್ ಹಾಕೋದ್ರಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಈ ಥರ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು, ನಾವು ಕಟ್ಕೊಳ್ಳೋದೊಂದು. ಇನ್ನೊಂದು ಪ್ಯಾರಾಗ್ಲೈಡಿಂಗ್ ಅಂತ ಕರಿತೀವಿ. ಬೆಟ್ಟಗಳ ಮೇಲಿಂದ ಹಾರಿದಾಗ ನಾವು ಪ್ಯಾರಾಶೂಟ್ ಇಂದ ಕೆಳಗಡೆ ಇಳಿಬೋದು ನಾವು, ಗೊತ್ತಾಗಿಲ್ಲ. ಯಾಕೆಂದರೆ ಗಾಳಿ ಮೇಲೆ ಹೋಗ್ತಾ ಇದೆ. ಆಸ್ ಅ ರಿಸಲ್ಟ್ ಗಾಳಿ ಮೇಲೆ ಹೋಗೋದ್ರಿಂದ ನೀವು ಪ್ಯಾರಾಶೂಟಲ್ಲಿ ಹಿಂಗೆ ಇಳಿಬೇಕಾದ್ರೆ ಒಂದೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ, ಒಂದು ನಿಧಾನ ಬರ್ಬೋದು ನೀವು ಕೆಳಗಡೆ. ಇವಾಗ ನೀವು ನಂದಿ ಬೆಟ್ಟ ಕೇಳಿರ್ತಾರೆ, ನಂದಿ ಬೆಟ್ಟ ಸುತ್ತಮುತ್ತ ಮಾಡ್ತಾ ಇದ್ದಾರೆ ಈಗ, ಅದನ್ನು ಪ್ಯಾರಾಗ್ಲೈಡಿಂಗ್ ಅಂತ ಕರಿತೀವಿ. ಪ್ಯಾರಾಗ್ಲೈಡಿಂಗ್ ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಸ್ನೇಹಿತರೆ. ಅದು ದಿನದೊತ್ತಲ್ಲಿ ಈ ಥರ ಬೆಟ್ಟ ಗುಡ್ಡ ಪ್ರದೇಶಗಳ ಮೇಲಿಂದ ನಾವು ಹಾರಿದಾಗ ಪ್ಯಾರಾಗ್ಲೈಡಿಂಗ್ ಮಾಡ್ಬೋದು ನಾವು. ಇಲ್ಲಿ ನೋಡಿ, ಇದು ಬೆಟ್ಟಗಳ ಮೇಲೆ ನೋಡಿ ಇಳಿಜಾರಲ್ಲಿ ಹಾಕಿರೋಂಥದ್ದು ವಿಂಡ್ ಟರ್ಬೈನ್ಸ್ಗಳು. ಬ್ಲೇಡ್ ನೋಡ್ತಾ ಇದ್ದೀರಾ, ಇಲ್ಲಿ 3 ಬ್ಲೇಡ್ ಇದೆ, ರೋಟರ್ ಇದೆ, ಟರ್ಬೈನ್ ಇದೆ. ಗಾಳಿ ಬೀಸಿದಾಗ ತಿರುಗುತ್ತಿದ್ದು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ, ಗೊತ್ತಾಯ್ತಲ್ಲ. ಹಂಗೆ ಕಣಿವೆನಲ್ಲೂ ಹಾಕಿದ್ದಾರೆ ನೋಡಿ ಇಲ್ಲಿ. ಇದು ಕನ್ಯಾಕುಮಾರಿ ಹತ್ರ ಮುಪಂಡಲ್ ಅಂತ, ಕನ್ಯಾಕುಮಾರಿ ಹತ್ರ ಮುಪಂಡಲ್ ಜಾಗದಲ್ಲಿ
ಗಾಳಿ ಹಿಂಗೆ ಬರುತ್ತಲ್ಲ ಕೆಳಗಡೆಗೆ, ಕರೆಕ್ಟಾ? ಇಲ್ಲಾಂದ್ರೆ ಮೇಲೆ ಹೋಗುತ್ತೆ ಹೀಗೆ. ಅವಾಗ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ವ್ಯಾಲಿ ಬ್ರೀಸ್ ಮತ್ತು ಮೌಂಟನ್ ಬ್ರೀಸ್ ಎರಡು ರೀತಿಲಿ ಈ ಥರ ಜಾಗದಲ್ಲಿ ಅವಾಗ ಏನಾಗುತ್ತೆ, ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಇದು ಏಷ್ಯಾದ ಅತಿ ದೊಡ್ಡ ವಿಂಡ್ ಫಾರ್ಮ್ ಸ್ನೇಹಿತರೆ, ಮುಪಂಡಲ್ ಅಂತೇಳಿ, ಕನ್ಯಾಕುಮಾರಿ ತಮಿಳುನಾಡು ಹತ್ರ ಇದೆ. ಇದು ಏಷ್ಯಾದ ಅತಿ ದೊಡ್ಡ ವಿಂಡ್ ಫಾರ್ಮ್. ಹೆಂಗಿದೆ ನೋಡಿ, ಅದೇದಲ್ಲ. ಸೊ ಕಣಿವೆ ಮರ, ನಾ ಹೇಳಿದ್ನಲ್ಲ ಬೆಟ್ಟ ಗುಡ್ಡ ಪ್ರದೇಶಗಳು, ಇಲ್ಲಿ ವ್ಯಾಲಿನಲ್ಲಿ ನೋಡಿ ಎಷ್ಟು ಮರಗಳು, ನೀರೆಲ್ಲ ಇದೆ ನೋಡಿ, ಇಲ್ಲಿ ಗಿಡ ಮರಗಳು ಮತ್ತು ಸರೋವರಗಳೆಲ್ಲ ಇದೆ ನೋಡಿ, ಇಲ್ಲಿ ಗೊತ್ತಾಯ್ತಲ್ಲ. ಹಂಗೆ ನೋಡಿ ಪ್ಯಾರಾಗ್ಲೈಡಿಂಗ್, ಇದು ನಾ ಹೇಳಿದ್ನಲ್ಲ ಬೆಟ್ಟಗಳಿಂದ ಮೇಲೆ ಹಾರಿದಾಗ ಇದು ಬ್ಯಾಟ್ ಸೂಟ್ ಅಂತ ಕರಿತೀವಿ. ಇದು ದಿನದೊತ್ತಲ್ಲಿ ನಾವು ಮೇಲಿಂದ ಕೆಳಗಡೆ ಬಂದಾಗ ಗಾಳಿ ಮೇಲೆ ಬರ್ತಾ ಇರೋದ್ರಿಂದ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ, ನೀವು ಗ್ಲೈಡ್ ಆಗ್ಬೋದು ಹೀಗೆ. ಓಕೆ, ಇದನ್ನ ನೋಡಿರ್ತಾರೆ ಎಲ್ಲರೂ. ನೋಡಿ ಗಾಳಿದು ಅಪ್ಲಿಕೇಶನ್ ಹೇಳ್ತಾ ಇದ್ದೀನಿ ನಾನು, ಎಲ್ಲೆಲ್ಲಿ ಹೆಂಗಿರುತ್ತೆ ಅಂತ. ಅದೇ ನಾವು ರಾತ್ರಿ ಆದ ತಕ್ಷಣ ಅದೇ ಜಾಗ ರಾತ್ರಿ ಆದ ತಕ್ಷಣ ನೋಡಿ, ಮೂನ್ ಬರ್ದಿದೆ ನೋಡಿ, ಇಲ್ಲಿ ಮೂನ್ ಬರ್ದಿದೆ ರಾತ್ರಿ, ಬೆಟ್ಟಗಳು ಬೇಗ ತಂಪಾಗೋಗುತ್ತೆ. ಯಾಕೆಂದ್ರೆ ಬೆಟ್ಟಗಳು 5 ಕಡೆಯಿಂದನೂ ಗಾಳಿ ಇರೋದ್ರಿಂದ ಎಲ್ಲ ಕಡೆಗೂ ಶಾಖ ಹೊಟ್ಟೋಗುತ್ತೆ. ಬೆಳಗ್ಗೆಯಿಂದ ಬೇಗ ಕಾದು ಬಿಡುತ್ತೆ, ರಾತ್ರಿ ಆದ ತಕ್ಷಣ ಬೇಗ ತಂಪಾಗೋಗುತ್ತೆ. ಅಂದ್ರೆ ರಾತ್ರಿ 8-9 ಗಂಟೆಗೆಲ್ಲ ತಂಪಾಗ್ಬಿಡುತ್ತೆ. ಸೊ ಭೂಮಿ ಬೆಟ್ಟಗಳ ಮೇಲ್ಭಾಗ ನೋಡಿ, ಇಲ್ಲಿ ಬೆಟ್ಟಗಳ ಮೇಲ್ಭಾಗ ಏನಾಗುತ್ತೆ, ತಂಪಾಗೋಗುತ್ತೆ ಇಲ್ಲಿ. ಯಾಕೆ, ಎಲ್ಲ ಕಡೆನೂ ಶಾಖ ಹೊಟ್ಟೋಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗೋಗುತ್ತೆ. ಅವಾಗ ಟೆಂಪ್ರೇಚರ್ ಕಡಿಮೆ ಆದಾಗ ಏನಾಗುತ್ತೆ, ಗಾಳಿ ಕೂಲ್ ಆಗುತ್ತೆ, ಹೈ ಪ್ರೆಷರ್. ಅವಾಗ ಹೆಚ್ಚು ಒತ್ತಡ ಪ್ರದೇಶ, ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಬೆಟ್ಟಗಳ ಮೇಲೆ ಹೈ ಪ್ರೆಷರ್ ಇರುತ್ತೆ. ಗೊತ್ತಾಯ್ತಲ್ಲ, ಇಲ್ಲೂ ಅಷ್ಟೇ ನೋಡಿ. ಸೊ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ, ಬೆಟ್ಟಗಳು ಕೂಲ್ ಆಗಿ ಗಾಳಿ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬಂದು ಭಾರ ಜಾಸ್ತಿ ಆಗೋದು, ಅವಾಗ ಹೈ ಪ್ರೆಷರ್ ಅಂತ ಕರಿತೀವಿ ನಾವು. ಹೈ ಪ್ರೆಷರ್ ಕ್ರಿಯೇಟ್ ಆಗೋದು ಬೆಟ್ಟಗಳ ಮೇಲೆ. ಆದರೆ ಕಣಿವೆ ನೋಡಿ, ಕಣಿವೆ ಬೆಳಗ್ಗೆಯಿಂದ ನಿಧಾನಕ್ಕೆ ಒಂದೇ ಡೈರೆಕ್ಷನ್ ಕಾದಿರುತ್ತೆ ಒಂದು, ಮತ್ತು ಸಂಜೆ ಮೇಲೆ ಶಾಖ ಬಂದಿರುತ್ತಲ್ಲ, ಬೆಟ್ಟದಿಂದನೂ ಬಂದಿರುತ್ತೆ ಶಾಖ, ಅದಕ್ಕೆ. ಸೊ ಇವಾಗ ಕಣಿವೆ ಸ್ವಲ್ಪ ವಾರ್ಮ್ ಇದೆ, ಕಣಿವೆ ಸ್ವಲ್ಪ ಬಿಸಿ ಇದೆ, ಈಗ ಬೆಚ್ಚಗಿದೆ. ಇಲ್ಲಿ ನೋಡಿ, ಇಲ್ಲಿ ಬರೀತೀವಿ ನೋಡಿ, ಕಣಿವೆದು ಉಷ್ಣಾಂಶ ಹೆಚ್ಚಿದೆ ಈಗ. ಅವಾಗ ಏನಾಗುತ್ತೆ, ಕಣಿವೆನಲ್ಲಿ ವಾರ್ಮ್ ಇರೋದ್ರಿಂದ ಗಾಳಿ ಎಲ್ಲ ಮೇಲೆ ಹೋಗ್ತಾ ಇರುತ್ತೆ, ಗಾಳಿ ಎಲ್ಲ ಮೇಲೆ ಹೋಗ್ತಾ ಇರುತ್ತೆ. ಯಾವಾಗ ಕಣಿವೆ ಗಾಳಿ ಮೇಲೆ ಹೋಗ್ತಾ ಇರುತ್ತೆ, ಅವಾಗ ಲೋ ಪ್ರೆಷರ್ ಇರುತ್ತೆ ನೋಡಿ, ಲೋ ಪ್ರೆಷರ್ ಎಲ್ಲರೂ ಗಮನಿಸಿ ಅದನ್ನ, ಲೋ ಪ್ರೆಷರ್ ಇರುತ್ತೆ. ಗೊತ್ತಾಯ್ತಲ್ಲ, ಕಣಿವೆ ಬೆಳಗ್ಗೆಯಿಂದ ಕಾದಿರುತ್ತೆ ಒಂದು, ಇನ್ನೊಂದು ಶಾಖ ಬಂದಿರುತ್ತೆ ಭೂಮಿ ಬೆಟ್ಟಗಳಿಂದ ಸಂಜೆಗೆ, ಅದನ್ನೆಲ್ಲ ತಗೊಂಡೇನಾಗುತ್ತೆ, ಕಣಿವೆ ಬಿಸಿಯಾಗಿ ಗಾಳಿ ಮೇಲೆ ಹೋಗ್ತಾ ಇರುತ್ತೆ. ಯಾವಾಗ ಕಣಿವೆಯಿಂದ ಗಾಳಿ ಮೇಲೆ ಹೋಗ್ತಾ ಇದೆ ನೋಡಿ, ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗೋಗುತ್ತೆ, ಅವಾಗ ನೋಡಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆ ಗಾಳಿ ಬೀಸಕ್ಕೆ ಶುರು ಆಗುತ್ತೆ, ಬೆಟ್ಟ ಗುಡ್ಡ ಪ್ರದೇಶಗಳಿಂದ ಬೀಸಕ್ಕೆ ಶುರು ಆಗುತ್ತೆ ಗಾಳಿ. ರಾತ್ರಿ ಹೊತ್ತು ನೋಡಿ ಉಲ್ಟಾ ಗಾಳಿ ಉಲ್ಟಾ ಬರ್ತಾ ಇದೆ. ಇದು ನೋಡಿ ಡೌನ್ ಸ್ಲೋಪ್, ಡೌನ್ ಅಂದ್ರೇನು, ಕೆಳಗೆ ಬರ್ತಾ ಇದೆ, ಅದನ್ನೇ ನಾವು ಕೆಟಾಬ್ಯಾಟಿಕ್ ಅಂತ ಕರಿತೀವಿ. ಕೆಟಾ ಅಂದ್ರೆ ಡೌನ್, ಬ್ಯಾಟಿಕ್ ಅಂದ್ರೆ ಸ್ಲೋಪ್. ಇದು ಬೆಟ್ಟಗಳಿಂದ ಬರ್ತಾ ಇರೋದ್ರಿಂದ ಮೌಂಟನ್ ಬ್ರೀಸ್, ಇದನ್ನ ನಾವು ಮೌಂಟನ್ ಬ್ರೀಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಸೊ ರಾತ್ರಿ ಹೊತ್ತು ಬೆಟ್ಟಗಳಿಂದ ಬರ್ತಾ ಇರುತ್ತೆ ಗಾಳಿ, ಹಿಂಗೆ ಕೋಲ್ಡ್ ಗಾಳಿ ಬರ್ತಾ ಇರುತ್ತೆ, ಶೀತ ಗಾಳಿ ಕೆಳಗಡೆ ಬೀಳುತ್ತೆ, ವ್ಯಾಲಿ ಬ್ರೀಸ್. ಬೆಳಿಗ್ಗೆ ಹೊತ್ತು ವ್ಯಾಲಿ ಬ್ರೀಸ್, ರಾತ್ರಿ ಹೊತ್ತು ಮೌಂಟನ್ ಬ್ರೀಸ್. ಗಮನ ಇಟ್ಟು ಕೇಳಿ ಆಯ್ತಾ. ಸೊ ಬೆಳಿಗ್ಗೆ ಹೊತ್ತು ಏನಿರುತ್ತೆ, ವ್ಯಾಲಿಯಿಂದ ಹೋಗ್ತಾ ಇರುತ್ತೆ ಗಾಳಿ ಬೆಟ್ಟದ ಮೇಲಕ್ಕೆ, ವ್ಯಾಲಿ ಬ್ರೀಸ್ ಇರುತ್ತೆ. ರಾತ್ರಿ ಹೊತ್ತು ಬೆಟ್ಟಗಳಿಂದ ಗಾಳಿ ಕೆಳ ಬರ್ತಾ ಇರುತ್ತೆ, ಮೌಂಟನ್ ಬ್ರೀಸ್ ಇರುತ್ತೆ. ಇದನ್ನು ಕೇಳ್ತಾರೆ ಎಕ್ಸಾಂಪಲ್, ರಾತ್ರಿ ಹೊತ್ತು ಯಾವ ಗಾಳಿ ಇರುತ್ತೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ನೀವು ನೋಡಿಬೇಕಾದ್ರೆ ನೀವೇನಾದ್ರು ನಂದಿ ಬೆಟ್ಟ ಕರೆಕ್ಟಾ, ಅಥವಾ ಮುದುಗಿರಿ ಬೆಟ್ಟ ಕೆಳಗಡೆ ಈ ವಾಸ ಮಾಡೋರಾದ್ರೆ, ಬೆಟ್ಟಗಳಿಂದ ಕೆಳಗಡೆ ಬರ್ತಾ ಇರುತ್ತೆ ಗಾಳಿ, ರಾತ್ರಿ ಹೊತ್ತು ಕೋಲ್ಡ್ ಗಾಳಿ ಬೀಸ್ತಾ ಇರುತ್ತೆ. ನೀವು ಕಣಿವೆಯಲ್ಲಿ ಇರ್ತಾರೆ, ನಿಮ್ಗೆ ಸೆಕೆ ಆಗ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ ತುಂಬ. ಕಣಿವೆಯಲ್ಲಿ ಸಖತ್ ಚಳಿ ಆಗುತ್ತೆ ಮಧ್ಯರಾತ್ರಿ ಎಲ್ಲ, ನಾವು ಕಟ್ಕೊಳ್ಳಿ. ರಾತ್ರಿ ಹೊತ್ತು ಮೌಂಟನ್ ಬ್ರೀಸ್. ಗೊತ್ತಾಗಲ್ಲ ಸ್ನೇಹಿತರೆ. ಸೊ ಇಲ್ಲೇನಾಗುತ್ತೆ ಅಂತ ಒಂದು ವಿಷಯ ಹೇಳ್ತೀನಿ ನೋಡಿ. ತುಂಬಾ ಎತ್ತರವಾದ ಬೆಟ್ಟಗಳು ಇರುತ್ತಲ್ಲ, ಹಿಮಾಲಯ ಬೆಟ್ಟಗಳಲ್ಲೆಲ್ಲ ಏನಾಗುತ್ತೆ ಅಂದ್ರೆ, ಈ ಥರ ತುಂಬಾ ಕೋಲ್ಡ್ ಇರುತ್ತೆ ಗಾಳಿ. ಆ ಕೋಲ್ಡ್ ಗಾಳಿ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ ರಾತ್ರಿ ಹೊತ್ತು, 10 ಗಂಟೆ 11 12 ಗಂಟೆ ಹಂಗೆ. ಸೊ ವ್ಯಾಲಿನಲ್ಲಿ ವಾಸ ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಆಗ್ಬಿಡುತ್ತೆ. ನಮ್ದು ಇಲ್ಲಿ ಉಷ್ಣವಲಯದಲ್ಲಿ ಅಷ್ಟೊಂದು ಸಮಸ್ಯೆ ಆಗಲ್ಲ, ಟ್ರಾಪಿಕಲ್ ಭಾಗದಲ್ಲಿ ಇದೀವಿ ನಾವು, ಅಷ್ಟೊಂದು ಸಮಸ್ಯೆ ಇಲ್ಲ. ಬಟ್ ಹಿಮಾಲಯ ಅಂತ ಬೆಟ್ಟಗಳಲ್ಲಿ ತಗೊಂಡಾಗ ನೋಡಿ, ಈ ಥರ ಹಿಮಾಲಯ ಬೆಟ್ಟಗಳು ತಗೊಂಡಾಗ ಬೆಟ್ಟಗಳಿಂದ ಮೇಲ್ಗಡೆಯಿಂದ ಕೋಲ್ಡ್ ಗಾಳಿ ಬಂದ್ಬಿಡ್ತೀವಿ ನೋಡಿ, ಎಷ್ಟು ಉಷ್ಣಾಂಶ ಕಮ್ಮಿ ಆಗೋಗಿದೆ ನೋಡಿ. ಎಲ್ಲ ಕಡೆಯಿಂದ ಕೋಲ್ಡ್ ಗಾಳಿ ಬಂದು ನೋಡಿ, ಈ ಕಡೆಯಿಂದ ಇನ್ನೂ ಕೋಲ್ಡ್ ಗಾಳಿ ಬರ್ತಾ ಇದೆ.
ಈ ಕಡೆಯಿಂದನೂ ಕೋಲ್ಡ್ ಗಾಳಿ ಬರ್ತಾ ಇದೆ ಬೆಟ್ಟಗಳಿಂದ ವ್ಯಾಲಿ ಕಡೆಗೆ. ಟೆಂಪರೇಚರ್ ನೋಡಿ 4 ಡಿಗ್ರಿ ಆಗೋಗಿದೆ ಇಲ್ಲಿ. ಸೊ ಕಣಿವೆಗಳಲ್ಲಿ ವಾಸ ಮಾಡೋಕ್ಕಾಗಲ್ಲ. ಅವಾಗ ಕಣಿವೆಯಲ್ಲಿ ಕೋಲ್ಡ್ ಇರುತ್ತೆ ಗಾಳಿ, ಇಲ್ಲಿದ್ದ ಬಿಸಿ ಗಾಳಿಯೆಲ್ಲ ಮೇಲ್ಗಡೆ ಹೊಟ್ಟೋಗುತ್ತೆ. ಬೆಳಿಗ್ಗೆಯಿಂದ ಕಾದಿರುತ್ತಲ್ಲ ವ್ಯಾಲಿ, ಅದರದ್ದು ಬಿಸಿ ಗಾಳಿಯೆಲ್ಲ ಮೇಲೆ ಹೊಟ್ಟೋಗ್ತಾ ಇದೆ ನೋಡಿ. ಆ ಬಿಸಿ ಗಾಳಿಯೆಲ್ಲ ಮೇಲೆ ಹೊಟ್ಟೋಗಿದೆ ಈಗ ನೋಡಿ, ಇಲ್ಲೆಲ್ಲ ಬಿಸಿ ಗಾಳಿ ಹೊಟ್ಟೋಗಿದೆ ಮೇಲಕ್ಕೆ. ಈ ಥರ ಕಣಿವೆನಲ್ಲಿದ್ದಂಥ ಬಿಸಿ ಗಾಳಿ ಎಲ್ಲ ಮೇಲೆ ಹೊಟ್ಟೋಗಿದೆ ಆಕಾಶದ ಕಡೆಗೆ, ಮೇಲೆ ಸ್ವಲ್ಪ ಸ್ವಲ್ಪ ಮೇಲೆ. ಆದರೆ ಕಣಿವೆನಲ್ಲಿ ಈಗ ಕೋಲ್ಡ್ ಇದೆ. ಮಧ್ಯರಾತ್ರಿ ಹೊತ್ತು ಹಿಂಗೆ ಆಗ್ಬಿಡುತ್ತೆ. ಮಧ್ಯರಾತ್ರಿ ಅಂದರೆ ನಾವು ರಾತ್ರಿ 12 ಗಂಟೆಯ ಮೇಲೆ ಓಕೆ ಬೆಳಗಿನ ಜಾವದವರೆಗೂ ಕಣಿವೆನಲ್ಲಿ ತುಂಬ ಶೀತ ಮಾರುತಗಳಿರುತ್ತೆ ಕೆಳಗಡೆ. ಅದಕ್ಕೆ ಕಣಿವೆನಲ್ಲಿ ವಾಸ ಮಾಡೋದು ಕಷ್ಟ. ಅದಕ್ಕೆ ನಾವು ಹಿಮಾಲಯಸಲ್ಲೆಲ್ಲ ಹೋದೆ, ಹಿಲ್ ಸ್ಟೇಷನ್ಸ್ ಅಂತೀವಲ್ಲ, ಅದೆಲ್ಲ ಇಲ್ಲಿ ಬರುತ್ತೆ. ಹಿಲ್ ಸ್ಟೇಷನ್ಗಳು ಇಲ್ಲಿ ಕಟ್ತಾರೆ, ಹಿಲ್ ಸ್ಟೇಷನ್ಗಳನ್ನ. ಯಾಕೆಂದರೆ ಬೆಳಗ್ಗೆ ಹೊತ್ತು ನಮಗೆ ಅಷ್ಟು ಸಮಸ್ಯೆ ಇರಲ್ಲ. ರಾತ್ರಿ ಹೊತ್ತು ಕೋಲ್ಡ್ ಗಾಳಿ ಎಲ್ಲ ಕೆಳಗಡೆ ಹೊಟ್ಟೋದ್ಮೇಲೆ ವಾರ್ಮ್ ಗಾಳಿ ಮೇಲೆ ಬರುತ್ತೆ. ಅವಾಗ ಇಲ್ಲೆಲ್ಲ ನಮಗೆ ಮನೆಗಳಿರೋದ್ರಿಂದ ನಮಗೇನೂ ಸಮಸ್ಯೆ ಆಗಲ್ಲ ಅವಾಗ. ಅದಕ್ಕೆ ನಾವು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಹಿಲ್ ಸ್ಟೇಷನ್, ಊಟಿಗೆ ಹೋಗಿ, ಕೊಡೈಕೆನಾಲ್ಗೆ ಹೋಗಿ, ಗೊತ್ತಾಯ್ತಲ್ಲ, ಹಿಲ್ ಸ್ಟೇಷನ್ಗಳನ್ನ ಇಲ್ಲಿ ಡೆವಲಪ್ ಮಾಡ್ತಾರೆ ಬೆಟ್ಟಗಳ ಮೇಲೆ. ಸೊ ರಾತ್ರಿ ಹೊತ್ತು ಈ ಥರ ವಾರ್ಮ್ ಗಾಳಿ ಮೇಲೆ ಬಂದ್ಬಿಡುತ್ತೆ. ಅವಾಗ ಇಷ್ಟು ಕಡೆ ನಮಗೆ ಸ್ವಲ್ಪ ವಾರ್ಮ್ ಇರುತ್ತೆ, ಅಷ್ಟು ಚಳಿ ಆಗಲ್ಲ. ನೀವೇನಾದ್ರು ಮನೆ ಇಲ್ಲಿ ಕಟ್ಕೊಬಿಟ್ರಿ ಅಂದ್ಕೊಳ್ಳಿ, ವ್ಯಾಲಿ ಇಲ್ಲೇ ಮನೆ ಕಟ್ಟೋಣ ಅಂತ, ಅವಾಗ ಏನಾಗುತ್ತೆ, ಸಖತ್ ಚಳಿ ಆಗೋಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಕಣಿವೆಗಳಲ್ಲಿ ಯೂಶಲಿ ಮನೆ ಕಟ್ಟಕ್ಕೆ ಹೋಗಬಾರ್ದು ನಾವು. ಈ ಥರ ಹಿಮಾಲಯ ಬೆಟ್ಟಗಳು ಮತ್ತು ತುಂಬ ಎತ್ತರವಾದ ಬೆಟ್ಟಗಳ ಕಡೆಯಿಂದ ಗಾಳಿ ಬಂದು ಕೋಲ್ಡ್ ಏರ್ ಬಂದು ತುಂಬ ಚಳಿ ಮಾಡಿಬಿಡುತ್ತೆ. ಅದಕ್ಕೆ ಕಣಿವೆಗಳಲ್ಲಿ ನೋಡಿಬೇಕಾದ್ರೆ ಬರೀ ಒಂದು ಏನೋ ಗಾಲ್ಫ್ ಗ್ರೌಂಡು, ಇಲ್ಲಾಂದರೆ ಕುದುರೆಗಳು ಸಾಕ್ತಾರಲ್ಲ, ಆ ಥರದ್ದೆಲ್ಲ ಇರುತ್ತೆ. ರೇಸ್ ಕೋರ್ಸ್, ಊಟಿಗೆ ಹೋದರೆ ನೀವು ಕಾಣುತ್ತೆ ಅದೆಲ್ಲ. ಬೆಟ್ಟಗಳ ಮೇಲೆ ಮಾತ್ರ ಮನೆಗಳಿರುತ್ತೆ, ಹಿಲ್ ಸ್ಟೇಷನ್ಸ್. ಸೊ ಅವಾಗ ಎಲ್ಲ ಕೋಲ್ಡ್ ಏರ್ ಎಲ್ಲ ಕೆಳಗಡೆ ಬಂದು ವಾರ್ಮ್ ಏರ್ನ ಮೇಲ್ಗಡೆ ತಳ್ಳಿಬಿಡುತ್ತೆ. ಇದನ್ನು ನಾವು ವ್ಯಾಲಿ ಇನ್ವರ್ಷನ್ ಅಂತ ಕರಿತೀವಿ, ವಿಲೋಮ. ಓಕೆ, ವ್ಯಾಲಿ ವಿಲೋಮ, ಕಣಿವೆ ವಿಲೋಮ ಅಂತ ಕರಿತೀವಿ. ಅಂದರೆ ಟೆಂಪ್ರೇಚರ್ ಇನ್ವರ್ಷನ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಟೆಂಪ್ರೇಚರ್ ನಾವು ಮೇಲೆ ಹೋಗ್ತಾ ಏನಾಗಬೇಕು, ಕಮ್ಮಿ ಆಗಬೇಕು. ಬಟ್ ಇಲ್ಲಿ ಏನಾಗ್ತಾಯಿದೆ ನೋಡಿ, ನಮ್ಮ ಪರಿವರ್ತನಾ ಮಂಡಲದಲ್ಲಿ ನಾವು ಸಾಮಾನ್ಯವಾಗಿ ಮೇಲೆ ಹೋಗ್ತಾ ಉಷ್ಣಾಂಶ ಇಲ್ಲಿ ನೋಡಿ, ಸಾಮಾನ್ಯವಾಗಿ ನಮ್ಮ ಉಷ್ಣಾಂಶ ಕಡಿಮೆ ಆಗಬೇಕು ಪರಿವರ್ತನಾ ಮಂಡಲದಲ್ಲಿ. ಬಟ್ ಟೆಂಪ್ರೇಚರ್ ಮೇಲೆ ಹೋಗ್ತಾ ಗ್ರಾಫ್ ನೋಡಿ ಕಡಿಮೆ ಆಗ್ತಾ ಹೋಗಬೇಕು. ಎಷ್ಟು ದರದಲ್ಲಿ? 6.5 ಡಿಗ್ರಿ, 6.5 ಡಿಗ್ರಿ ಸೆಲ್ಸಿಯಸ್ ದರದಲ್ಲಿ ಉಷ್ಣಾಂಶ ಕಡಿಮೆ ಆಗಬೇಕು. ಇದು ಗೊತ್ತಿದೆ ನಮಗೆ. ಪ್ರತಿ ಕಿಲೋಮೀಟರ್ಗೆ 6.5 ಡಿಗ್ರಿ ಕಡಿಮೆ ಆಗಬೇಕು. ಟೆಂಪ್ರೇಚರ್ ಇನ್ವರ್ಷನ್ ಆದಾಗ ಏನಾಗೋಗುತ್ತೆ ನೋಡಿ, ಕಡಿಮೆ ಆಗ್ತಾ ಇರುತ್ತೆ ಟೆಂಪ್ರೇಚರ್. ಸಡನ್ನಾಗಿ ಒಂದು ಜಾಗದಲ್ಲಿ ಉಷ್ಣಾಂಶ ಹೆಚ್ಚಾಗಕ್ಕೆ ಶುರು ಆಗುತ್ತೆ. ಆಮೇಲೆ ಆ ಜಾಗ ಮುಗಿದ್ಮೇಲೆ ಮತ್ತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಗೊತ್ತಾಯ್ತಲ್ಲ, ಇದು ಸ್ವಲ್ಪ ಕಷ್ಟ ಇದೆ. ಇದು ನೋಡಿ, ಟೆಂಪ್ರೇಚರ್ ಕಡಿಮೆ ಆಗ್ತಾ ಇರುತ್ತೆ ಫಸ್ಟ್. ಇದನ್ನು ಕೇಳಿದ್ದಾರೆ KPSCನಲ್ಲಿ ಕಳೆದ ಬಾರಿ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಟೆಂಪ್ರೇಚರ್ ಫಸ್ಟ್ ಕಡಿಮೆ ಆಗ್ತಾ ಇರುತ್ತೆ, ಆಮೇಲೆ ಒಂದು ಜಾಗದಲ್ಲಿ ಏನಾಗುತ್ತೆ, ವಾರ್ಮ್ ಗಾಳಿ ಇರೋದ್ರಿಂದ ಟೆಂಪ್ರೇಚರ್ ಮತ್ತೆ ಹೆಚ್ಚಾಗಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಟೆಂಪ್ರೇಚರ್ ಇನ್ವರ್ಷನ್ ಅಂತ ಕರಿತೀವಿ, ತಾಪಮಾನ ವಿಲೋಮ ಅಂತ ಕರಿತೀವಿ. ಯಾಕೆಂದರೆ ಕೋಲ್ಡ್ ಏರ್ ಕೆಳಗಡೆ ಇರುತ್ತೆ, ವಾರ್ಮ್ ಏರ್ ಮೇಲ್ಗಡೆ ಇರುತ್ತೆ. ಇದಕ್ಕೆ ಈ ಥರ ಆಗುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಕೋಲ್ಡ್ ಏರ್ ಇದೆ, ಇಲ್ಲಿ ವಾರ್ಮ್ ಏರ್ ಇದೆ. ಈ ಕಾರಣದಿಂದ ನಮಗೆ ಈ ಥರ ಟೆಂಪ್ರೇಚರ್ ಇನ್ವರ್ಷನ್ ಆಗುತ್ತೆ. ಓಕೆ, ಸೊ ಟೆಂಪ್ರೇಚರ್ ಕಡಿಮೆ ಆಗ್ತಾ ಇರುತ್ತೆ, ಬಟ್ ಸಡನ್ನಾಗಿ ಮೇಲ್ಗಡೆ ವಾರ್ಮ್ ಏರ್ ಇರೋದ್ರಿಂದ ಟೆಂಪ್ರೇಚರ್ ಹೆಚ್ಚಾಗುತ್ತೆ ಒಂದು ಸ್ವಲ್ಪ ಜಾಗದಲ್ಲಿ ಅಷ್ಟೇ. ಅದನ್ನು ನಾವು ತಾಪಮಾನ ವಿಲೋಮ, ಟೆಂಪ್ರೇಚರ್ ಇನ್ವರ್ಷನ್ ಅಂತ ಕರಿತೀವಿ. ಇದೆಲ್ಲ ಆಗ್ತದೆ ಪರಿವರ್ತನಾ ಮಂಡಲ, ನಮ್ಮ ಕೆಳಭಾಗದಲ್ಲೇ, ವಾಯುಮಂಡಲದ ಕೆಳಭಾಗದಲ್ಲೇ. ಗೊತ್ತಾಗಲ್ಲ, ಅದಕ್ಕೆ ನಾನು ಹೇಳಿದ್ದು ವ್ಯಾಲಿ ಬ್ರೀಸ್ ಕೆಳಗಡೆ ಬಂದು ಇಲ್ಲಿ ಚಳಿ ಆಗೋಗುತ್ತೆ. ಇಲ್ಲಿ ಎಲ್ಲ ವಾರ್ಮ್ ಏರ್ ಎಲ್ಲ ಮೇಲೋಗಿ ಇಲ್ಲ ವಾರ್ಮ್ ಆಗಿದೆ ನೋಡಿ, ಈ ಭಾಗದಲ್ಲಿ. ಗೊತ್ತಾಯ್ತಲ್ಲ ಎಲ್ಲರಿಗೂ ಟೆಂಪ್ರೇಚರ್ ಇನ್ವರ್ಷನ್ ಅಂದರೆ ಏನು ಅಂತ. ಅದಕ್ಕೆ ನಾವು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ನೋಡಿ, ಇಲ್ಲಿ ನೋಡಿ ಹಿಲ್ ಸ್ಟೇಷನ್ ನೋಡಿ ಹೆಂಗಿದೆ. ಬೆಟ್ಟಗಳ ಮೇಲ್ಭಾಗದಲ್ಲಿ ಇಳಿಜಾರಲ್ಲಿ ಇಟ್ಟಿದ್ದಾರೆ ಬೆಟ್ಟಗಳ ಮನೆಗಳನ್ನ ಇಲ್ಲಿ. ಇಳಿಜಾರಲ್ಲಿ ಹಿಲ್ ಸ್ಟೇಷನ್ ಇದೆ. ಇದು ಮಸೂರಿ ಸ್ನೇಹಿತರೆ. ಇದು ಮಸೂರಿ ಏನು ಕೇಳಿದ್ರೆ ಲಬಾಸ್ನ ಏನಿದೆ ಅಲ್ಲಿ ತೆಗೆದಿರುವಂಥ ಚಿತ್ರ. ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿಯಿಂದ ತೆಗೆದಿರೋ ಫೋಟೋ ಇದು. ಹೆಂಗಿದೆ ನೋಡಿ, ಇಳಿಜಾರಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಇದೆ. ಕಣಿವೆಯಲ್ಲಿ ನೋಡಿ ಏನೂ ಇಲ್ಲ. ಇಲ್ಲಿ ಕಣಿವೆಯಲ್ಲಿ ಯಾವುದೇ ರೀತಿಯಾದ ಕಟ್ಟಡಗಳಿಲ್ಲ. ಇಲ್ಲಿ ಕಣಿವೆಯಲ್ಲಿ ಕೆಳಗಡೆ, ಆಯ್ತಾ ನೋಡಿ. ಸೊ ಅದಕ್ಕೆ ನೋಡಿ, ನಮಗೆ ನೀವೇನೋ ಎಷ್ಟೋ ಸತಿ ನೋಡಿರ್ತೀರ, ಇದನ್ನ ಬೆಟ್ಟಗಳ ಮೇಲೆ ಹೋಗಿರ್ತೀರ, ನೀವು ನಿಂತಿರ್ತೀರಾ, ಆದರೆ ನಿಮ್ಮ ಮೋಡಗಳು ಕೆಳಗಡೆ ಇರುತ್ತೆ ನಿಮಗೆ. ಯಾಕೆ ಹಿಂಗಾಗುತ್ತೆ ಅಂದರೆ, ಎಲ್ಲ ಕೋಲ್ಡ್ ಏರ್ ಕೆಳಗಡೆ ಹೋಗುತ್ತಲ್ಲ, ಆ ಕೋಲ್ಡ್ ಏರ್ ಹೋಗ್ತಿದ್ದಂಗೆ ಏನಾಗುತ್ತೆ, ಅಲ್ಲಿ ಇರುತ್ತಲ್ಲ ಮಾಯಿಶ್ಚರ್, ಅದೆಲ್ಲ ಘನೀಕರಣಗೊಂಡು ಅಲ್ಲೇ ಈ ಥರ ಮಿಸ್ಟ್ ಫಾರ್ಮ್ ಆಗಿರೋದು.
ನಾನು ಹೇಳಿದೆ ರಾತ್ರಿ ಹೊತ್ತು ಹಿಂಗೆ ಬರುತ್ತೆ ಗಾಳಿ ಅಂತ, ಕೋಲ್ಡ್ ಏರ್ ಬರುತ್ತೆ ಅಂತ. ಆ ಕೋಲ್ಡ್ ಏರ್ ಬಂದಿದ್ದೇನಾಗುತ್ತೆ, ಕೆಳಗಡೆ ಮಾಯಿಶ್ಚರ್ ಇರುತ್ತಲ್ಲ ವ್ಯಾಲಿನಲ್ಲಿ, ನೀರಾವಿ, ಅದನ್ನೆಲ್ಲ ಅಲ್ಲೇ ಘನೀಕರಣಗೊಂಡು, ಮಾಯಿಶ್ಚರ್ ಎಲ್ಲ ಅಲ್ಲೇ ಘನೀಕರಣಗೊಂಡು ಈ ಥರ ಕಾವಳ ಫಾಗ್ ಫಾರ್ಮ್ ಆಗೋಗುತ್ತೆ, ಅಥವಾ ಮಿಸ್ಟ್ ಫಾರ್ಮ್ ಆಗೋಗುತ್ತೆ. ಅದಕ್ಕೆ ಬೆಟ್ಟಗಳು ಕೆಳಗಡೆ ನಮಗೆ ಈ ಥರ ಕಣಿವೆನಲ್ಲಿ ಮೋಡಗಳಿರಂಗೆ ಕಾಣುತ್ತೆ ಬೆಟ್ಟಗಳ ಮೇಲೆ ಹೋದಾಗ. ಗೊತ್ತಾಯ್ತಲ್ಲ, ನೀವು ಮಡಿಕೇರಿ ಹತ್ರ ಮಂಡಲ್ಪಟ್ಟಿ ಅಂತ ಇದೆ, ಅಲ್ಲಿ ಹೋಗಿ ಮಂಡಲ್ಪಟ್ಟಿನಲ್ಲಿ ಈ ಥರ ಕಾಣುತ್ತೆ. ಓಕೆ, ಸೊ ನೀವು ಫಿಲ್ಮ್ಗಳು ನೋಡಿರ್ತೀರ, ಮುಂಗಾರು ಮಳೆ ಅಂತೆಲ್ಲ, ಅದರಲ್ಲಿ ಈ ಥರ ತೋರಿಸಿರ್ತಾರೆ ನಮಗೆ. ಇಲ್ಲಿ ನೋಡಿ, ಈ ಥರ ಇಲ್ಲಿ ನೋಡಿ, ಬೆಟ್ಟಗಳ ಮೇಲೆ ನಿಂತಿದ್ದೀವಿ, ಅಲ್ಲಿ ಕೆಳಗಡೆ ನೋಡಿ ವ್ಯಾಲಿನಲ್ಲಿ ನಮಗೆ ಈ ಥರ ಮೋಡಗಳು ಅಂದರೆ ಕೆಳಗಡೆಯಿಂದ ಬೆಟ್ಟಗಳಿಂದ ಬಂದಿರುತ್ತಲ್ಲ ಕೋಲ್ಡ್ ಏರು, ಅಲ್ಲಿ ಕೆಳಗಡೆ ಇರೋಂಥ ನೀರಾವಿನ ಅಲ್ಲೇ ತಂಪು ಮಾಡಿ ಘನೀಕರಿಸಿ ಅಲ್ಲೇ ಮೋಡ ಮಾಡಿಬಿಟ್ಟಿದೆ ಅದನ್ನು. ಅದಕ್ಕೆ ನಮ್ಗೆ ಈ ಥರ ಕಾಣುತ್ತೆ. ಗೊತ್ತಲ್ಲ, ಈ ಥರ ಬೆಳಗಿನ ಜಾವ ನೀವು ಬೆಟ್ಟಗಳ ಮೇಲೆ ಹೋದ್ರೆ ಸಿಗುತ್ತೆ. ಈ ಥರ ನಂದಿ ಬೆಟ್ಟದ ಮೇಲೆ ಹೋದ್ರೆ ಈ ಥರ ಸಿಗುತ್ತೆ. ಈ ಥರ ನಂದಿ ಬೆಟ್ಟದ ಮೇಲೆ ಹೋದ್ರೆ ಈ ಥರ ಕಾಣುತ್ತೆ. ಗೊತ್ತಿಲ್ಲ ಎಲ್ಲರಿಗೂ ವ್ಯಾಲಿ ಬ್ರೀಸ್ ಅಪ್ಲಿಕೇಶನ್ ಸಮೇತ ಹೇಳಿದ್ದೀನಿ ನಾನು. ಮೌಂಟೇನ್ ಬ್ರೀಸ್, ವ್ಯಾಲಿ ಬ್ರೀಸ್ ನಮ್ಮ ಕೊಡಿ. ವ್ಯಾಲಿ ಬ್ರೀಸ್ ದಿನದೊತ್ತಲ್ಲಿ, ಮೌಂಟೇನ್ ಬ್ರೀಸ್ ರಾತ್ರಿ ಹೊತ್ತು. ಇದು ಮೌಂಟೇನ್ ಬ್ರೀಜಿಂದ ಆಗಿರುತ್ತೆ. ರಾತ್ರಿ ಹೊತ್ತು ಬಂದಿರುತ್ತಲ್ಲ ಮೌಂಟೇನ್ ಬ್ರೀಸ್, ಆ ಮೌಂಟೇನ್ ಬ್ರೀಸ್ ಬಂದಿರೋದು ಕೆಳಗಡೆ ಇರೋಂಥ ನೀರಾವಿನೆಲ್ಲ ತಂಪು ಮಾಡಿ ಈ ಥರ ಫಾಗ್ ಫಾರ್ಮ್ ಆಗಿರುತ್ತೆ. ಸೊ ನೋಡಿ, ಯಾವಾಗಲೂ ಗಾಳಿಗೆ ಹೆಂಗೆ ಹೆಸರು ಕೊಡಬೇಕು ಅಂದರೆ ಎಲ್ಲಿಂದ ಬರ್ತಾ ಇದೆ ಅದು ಹೆಸರು ಕೊಡಬೇಕು. ಇವಾಗ ಕಣಿವೆಯಿಂದ ಬರ್ತಾ ಇದೆಯಾ ಹಿಂಗೆ ವ್ಯಾಲಿ ಬ್ರೀಸ್, ಕಣಿವೆ ಮಾಡ್ತಾರೆ. ಬೆಟ್ಟದಿಂದ ಬರ್ತಾ ಇದೆಯಾ ಮೌಂಟೇನ್ ಬ್ರೀಸ್, ಅಷ್ಟೇ. ಇದೊಂದಾಯಿತು. ನೆಕ್ಸ್ಟ್ ನೋಡಿ, ಭೂಮಿ ಮತ್ತು ನೀರು ತಗೊಳ್ಳೋಣ. ಈಗ ಕರಾವಳಿ ತೀರ ತಗೊಳ್ಳೋಣ. ಭೂಮಿ ಮತ್ತು ನೀರಿನಲ್ಲಿ ಏನಾಗೋಗುತ್ತೆ, ಕರಾವಳಿ ತೀರಗಳಲ್ಲಿ ಅಥವಾ ಕೆರೆ ಪಕ್ಕ, ನದಿ ಪಕ್ಕ ಏನಾಗೋಗುತ್ತೆ, ಭೂಮಿ ಏನಾಗುತ್ತೆ, ಕಲ್ಲು ಮಣ್ಣು ಖನಿಜಗಳಲ್ವಾ, ಅದು ಬೇಗ ಕಾದ್ಬಿಡುತ್ತೆ ಭೂಮಿ, ಹಂಗೆ ಬೇಗ ತಂಪಾಗೋಗುತ್ತೆ. ಸೊ ಭೂಮಿದು ನಿರ್ದಿಷ್ಟ ಶಾಖ ಸಾಮರ್ಥ್ಯ ಕಡಿಮೆ, ಭೂಮಿದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕಡಿಮೆ. ಅಂದರೆ ಲ್ಯಾಂಡ್ ಬೇಗ ಹೀಟ್ ಆಗುತ್ತೆ, ಬೇಗ ಕೂಲ್ ಆಗುತ್ತೆ. ಆದರೆ ನೀರು ಹಂಗಲ್ಲ, ನೀರ್ ಮೇಲೆ ಬಿದ್ದಿದ್ದ ಶಾಖ ಎಲ್ಲ ಏನಾಗುತ್ತೆ, ಮಿಕ್ಸಿಂಗ್ ಆಗುತ್ತೆ, ಅಂದರೆ ಕೆಳಗಡೆ ಒಳಗೂ ಶಾಖ ಹೋಗುತ್ತೆ. ಕರೆಕ್ಟಾ? ಜೊತೆಗೆ ಏನಾಗೋಗುತ್ತೆ, ನೀರು ಕಾಯೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ನಿರ್ದಿಷ್ಟ ಶಾಖ ಸಾಮರ್ಥ್ಯ ತುಂಬ ಜಾಸ್ತಿ ನೀರಿದು, ತುಂಬ ಟೈಮ್ ಬೇಕು ನೀರು ಕಾಯೋಕ್ಕೆ, ಹಾಗೆ ತುಂಬ ಟೈಮ್ ಬೇಕು ನೀರು ಕೂಲ್ ಆಗೋಕ್ಕೆ. ನಾವು ಕಟ್ತೀವಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಲ್ಯಾಂಡ್ದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕಡಿಮೆ, ಬೇಗ ಹೀಟಾಗಿ ಬೇಗ ಕೂಲ್ ಆಗುತ್ತೆ. ನೀರು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಜಾಸ್ತಿ, ತುಂಬ ನಿಧಾನ ಹೀಟ್ ಆಗೋದು ಮತ್ತು ತುಂಬ ನಿಧಾನ ಕೂಲ್ ಆಗೋದು. ಅದರಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಗಮನಿಸಿ. ಲ್ಯಾಂಡ್ ಮತ್ತು ವಾಟರ್ ಎರಡರ ಮೇಲೂ ಬಿಸಿಲು ಬಿದ್ದಾಗ, ಈ ಥರ ಬಿಸಿಲು ಬಿದ್ದಾಗ ನೋಡಿ, ಲ್ಯಾಂಡ್ ನೋಡಿ ಬೇಗ ಕಾದ್ಬಿಡ್ತಾ ಇದೆ, ಅದು ನೀರು ನೋಡಿ ನಿಧಾನ ಕಾಯ್ತಾ ಇದೆ. ಹಂಗೆ ರಾತ್ರಿ ಆದ ತಕ್ಷಣ ಎಲ್ಲ ಶಾಖನೂ ಕೊಟ್ಬಿಡುತ್ತೆ ಭೂಮಿ, ಬೇಗ ಕೂಲ್ ಆಗೋಗುತ್ತೆ ನೋಡಿ ಲ್ಯಾಂಡ್. ನೀರು ನಿಧಾನ ಕೂಲ್ ಆಗೋದು ನಿಧಾನ. ಗೊತ್ತಾಯ್ತಲ್ಲ, ಅದೆರಡನ್ನೂ ಕೊಟ್ಟಿದ್ದೀನಿ ನಾನು. ನಿರ್ದಿಷ್ಟ ಶಾಖ ಸಾಮರ್ಥ್ಯ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದರೆ ನಮಗೆ 1 ಡಿಗ್ರಿ ಅಥವಾ 1 ಡಿಗ್ರಿ ಕೆಲ್ವಿನ್ ಉಷ್ಣಾಂಶ ಹೆಚ್ಚು ಮಾಡಬೇಕು ಅಂದರೆ 1 kg ಅಷ್ಟು ವಸ್ತುದು ಎಷ್ಟು ಎನರ್ಜಿ ಬೇಕು ಅಂತ. ಓಕೆ, 1 kg ಅಷ್ಟು ವಸ್ತುದು 1 ಡಿಗ್ರಿ ಕೆಲ್ವಿನ್ ಅಥವಾ 1 ಡಿಗ್ರಿ ಸೆಲ್ಸಿಯಸ್ ಓಕೆ ಉಷ್ಣಾಂಶ ಹೆಚ್ಚು ಮಾಡಬೇಕಾದ್ರೆ ಎಷ್ಟು ಶಾಖ ಬೇಕು. ಓಕೆ, ನಾವು ಬರೀ 1 ಕೆಲ್ವಿನ್ ಅಂತ ಹೇಳ್ತೀವಿ, ಯೂಶಲಿ 1 ಡಿಗ್ರಿ ಕೆಲ್ವಿನ್ ಅಂತ ಯೂಸ್ ಮಾಡಲ್ಲ. ಬಟ್ ನೀವು ನಾವು ಕಟ್ಕೊಳ್ಳಿ, ಎರಡು ಏನೋ ಅಷ್ಟು ವ್ಯತ್ಯಾಸ ಬರಲ್ಲ. ಓಕೆ, ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಭೂಮಿ ಏನಾಗೋಗುತ್ತೆ ದಿನದೊತ್ತಲ್ಲಿ, ಡ್ಯೂರಿಂಗ್ ದ ಡೇ ನೋಡಿ, ಸೂರ್ಯನ ಶಾಖ ಬಿದ್ದಾಗ, ಕರಾವಳಿ ತೀರ ತಗೊಂಡಿದ್ದೀನಿ ನಾನು, ಡೇ ದಿನದೊತ್ತಲ್ಲಿ ಭೂಮಿಯ ಶಾಖ ಬೀಳುತ್ತಲ್ಲ, ಭೂಮಿ ಕಾದ್ಬಿಡುತ್ತೆ ನೋಡಿ, ಲ್ಯಾಂಡ್ ಹೀಟ್ ಆಗುತ್ತೆ. ಲ್ಯಾಂಡ್ ಯಾವಾಗ ಹೀಟ್ ಆಗುತ್ತೆ ಅವಾಗ ಏನಾಗುತ್ತೆ, ಗಾಳಿನೂ ಬಿಸಿ ಆಗುತ್ತೆ ನೋಡಿ. ಗಾಳಿ ಮೇಲೆ ಹೋಗ್ತಾ ಇದೆ ನೋಡಿ, ಗಾಳಿ ಮೇಲೆ ಹೋಗ್ತಾ ಇದೆ. ಈಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ವಿ ಆರ್ ಗೆಟಿಂಗ್ ಲೋ ಪ್ರೆಷರ್ ಆನ್ ದ ಲ್ಯಾಂಡ್, ಲೋ ಪ್ರೆಷರ್ ಬಂತು. ಅದೇ ನೀರು ಏನಾಗುತ್ತೆ ನಾನು ಹೇಳಿದ್ನಲ್ಲ, ನೀರು ಕಾಯೋದು ತುಂಬ ನಿಧಾನ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ನೀರು ತುಂಬ ಜಾಸ್ತಿ, ಯಾಕೆಂದರೆ ತುಂಬ ಜಾಸ್ತಿ ಎನರ್ಜಿ ಬೇಕು ನೀರು ಕಾಯೋಕ್ಕೆ. ಸೊ ಅಷ್ಟು ಟೆಂಪ್ರೇಚರ್ ಕಡಿಮೆ ಇರುತ್ತೆ ನೀರ್ದು, ಆಯಿತಾ? ಸೊ ಗಾಳಿ ಕೂಲ್ ಆಗಿರುತ್ತೆ, ಕೆಳಗಡೆ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಹೈ ಪ್ರೆಷರ್ ಇದೆ, ಹೈ ಪ್ರೆಷರ್. ಸೊ ಒಂದು ಕಡೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿದೆ, ಇಲ್ಲಿ ಹೈ ಪ್ರೆಷರ್ ಇದೆ ಬೆಳಿಗ್ಗೆ ಹೊತ್ತು. ಓಕೆ, ಕರಾವಳಿ ತೀರದಲ್ಲಿ ಬೆಳಿಗ್ಗೆ ಹೊತ್ತು. ಅವಾಗ ಏನಾಗುತ್ತೆ ನೋಡಿ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಗಾಳಿ ಬರೋಕ್ಕೆ ಶುರು ಆಗುತ್ತೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಗಾಳಿ ಬರುತ್ತೆ. ಈ ಥರ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಗಾಳಿ ಬರುತ್ತೆ. ಇದನ್ನು ನಾವು ಸಮುದ್ರದಿಂದ ಬರ್ತಾ ಇರೋದ್ರಿಂದ ಸಿ ಬ್ರೀಸ್ ಅಂತ ಕರಿತೀವಿ. ಸಿ ಬ್ರೀಸ್. ಈ ಮಾಯಿಶ್ಚರ್ ಬಂದಿದ್ದಲ್ಲ, ಇಲ್ಲಿಂದ ಕರಾವಳಿ ತೀರದಲ್ಲಿ ಏನಾಗುತ್ತೆ, ನೀರಾವಿ ಕೂಡ ಬರುತ್ತೆ. 11 ಗಂಟೆ 12 ಗಂಟೆ ಆಗ್ತಿದ್ದಂಗೆ ಮಧ್ಯಾಹ್ನ
ನೀರಾವಿ ಕೂಡ ಬರಕ್ಕೆ ಶುರು ಆಗುತ್ತೆ. ಅದನ್ನು ನಾವು ವಿ ಕಾಲ್ಡ್ ಅಸ್ ಆರ್ದ್ರತೆ, ಮಾಯಿಶ್ಚರ್, ಹ್ಯೂಮಿಡಿಟಿ ಅಂತ ಕರಿತೀವಿ. ಅದಕ್ಕೆ ಕರಾವಳಿ ತೀರದಲ್ಲಿ ಹೋದಾಗ ನಮಗೆ ಹ್ಯೂಮಿಡಿಟಿ ಹೆಚ್ಚಾಗೋಗುತ್ತೆ. ಕರಾವಳಿ ತೀರದಲ್ಲಿ ಹ್ಯೂಮಿಡಿಟಿ ಹೆಚ್ಚಾಗಿರೋದನ್ನು ನಾವು ಕಾಣ್ಬೋದು, ಗಮನಿಸಿ ಅದನ್ನು. ಅದೇ ಮಾಯಿಶ್ಚರ್ ಎಲ್ಲ ಮೇಲೋಗಿ ಇಲ್ಲಿ ಚಿಕ್ಕ ಚಿಕ್ಕ ಮೋಡಗಳಾಗುತ್ತೆ, ಆಕಾಶದಲ್ಲಿ ಮೋಡಗಳಾಗುತ್ತೆ. ಅದರಿಂದ ಅದಕ್ಕೆ ಕರಾವಳಿ ತೀರದಲ್ಲಿ ಅವಾಗ ಚಿಕ್ಕ ಚಿಕ್ಕದಾಗಿ ಮಳೆ ಬರುತ್ತೆ, ನೋಡಿರ್ಬೋದು ನೀವು. ಸೊ ಕರಾವಳಿ ತೀರದಲ್ಲಿ ಮಾಯಿಶ್ಚರ್ ಎಲ್ಲ ಮೇಲೋಗಿ ಮೋಡಗಳಾಗಿ ಮಳೆ ಬರುತ್ತೆ ನೋಡಿ. ಈ ಥರ ಮೋಡಗಳಾಗಿ ಕರಾವಳಿ ತೀರದಲ್ಲಿ ಯಾವಾಗಲೂ ಮಳೆ ಇರುತ್ತೆ. ಅದೇ ಗಾಳಿ ಮತ್ತು ಡ್ರೈ ಗಾಳಿ, ಇದು ನೋಡಿ, ಡ್ರೈ ಗಾಳಿ ವಾಪಸ್ ಹೋಗ್ತಾ ಇದೆ ನೋಡಿ, ರಿಟರ್ನ್ ಫ್ಲೋ ಆಗ್ತಾ ಇದೆ, ಹಿಂಗೋಗಿ ಕೆಳ ಬರುತ್ತೆ. ಇಲ್ಲಿ ನಾನು ಈ ಚಿತ್ರದಲ್ಲಿ ಸೂರ್ಯನ ಹತ್ರದಲ್ಲಿ ತೋರಿಸ್ಬಿಟ್ಟಿದ್ದೀನಿ, ನೀವು ದೂರದಲ್ಲಿದೆ ಅಂತ ನೆನಪಿಸ್ಕೋಬೇಕಿದ್ದೀನ, ಆಯ್ತಾ, ಈಗಲೇ ಹೇಳಿದ್ದೀನಿ. ಸೊ ಈ ಥರ ಸರ್ಕ್ಯುಲೇಷನ್ ಆಗ್ತಾ ಇರೋದು. ಸೊ ಕರಾವಳಿ ತೀರಗಳಲ್ಲಿ ನಮಗೆ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಗಾಳಿ ಬೀಸುತ್ತೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಗಾಳಿ ಬೀಸುತ್ತೆ. ಓಕೆ, ಪ್ಲೀಸ್ ರಿಮೆಂಬರ್ ದಟ್. ಅವಾಗ ಸಮುದ್ರದಲ್ಲಿ ಇನ್ನು ಉಷ್ಣಾಂಶ ಇಲ್ಲ, ಅದಕ್ಕೆ ತಂಪಾಗಿರುತ್ತೆ, ಹೈ ಪ್ರೆಷರ್. ಇಲ್ಲಿ ಗಾಳಿ ಕೆರಡೆ ಬರ್ತಾ ಇರುತ್ತೆ, ಇಲ್ಲಿ ಗಾಳಿ ಬಿಸಿಯಾಗಿ ಹೋಗಿದೆ, ಭೂಮಿ ಮೇಲೆ ಹೋಗ್ತಾ ಇದೆ. ಇಲ್ಲಿ ಲೋ ಪ್ರೆಷರ್ ನೋಡಿ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಬರ್ತಾ ಇದೆ. ಇದು ದಿನದೊತ್ತಲ್ಲಿ ಆಗೋದು. ಇಲ್ಲಿ ನೋಡಿ, ಇದನ್ನು ಗಮನಿಸಿ ಎಲ್ಲ. ಇಲ್ಲಿ ನೋಡಿ, ಸಮುದ್ರದಿಂದ ಬರ್ತಾ ಇದೆ ನೋಡಿ, ಸರ್ಕ್ಯುಲೇಷನ್ ಗಮನಿಸಿ. 1-2 ನಿಮಿಷ. ಗೊತ್ತಾಯ್ತಲ್ಲ, ದಿನದೊತ್ತಲ್ಲಿ ಭೂಮಿ ಮೇಲೆ ಲೋ ಪ್ರೆಷರ್ ಇರುತ್ತೆ, ಕರಾವಳಿ ತೀರದಲ್ಲಿ ನೀರಲ್ಲಿ ಹೈ ಪ್ರೆಷರ್ ಇರುತ್ತೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಗಾಳಿ ಬರ್ತಾ ಇದೆ. ಹೈ, ಇಲ್ಲಿ ಲೋ, ಹೈ ಪ್ರೆಷರ್ ಟು ಲೋ ಪ್ರೆಷರ್. ಇದನ್ನೇ ನಾವು ಸೀ ಬ್ರೀಸ್ ಅಂತ ಕರೆಯೋದು. ಸಮುದ್ರದಿಂದ ಬರ್ತಾ ಇರೋದ್ರಿಂದ ಸೀ ಬ್ರೀಸ್. ಆಯ್ತಾ, ಜ್ಞಾಪಕಗಳು ಎಲ್ಲರೂ. ಅನಿಮೇಷನ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ, ಹೆಂಗೆ ಗಾಳಿ ಹಿಂಗೆ ಹೋಗುತ್ತೆ ಅಂತ. ಸ್ನೇಹಿತರೆ, ನಾನು ಈ ಥರ ಅನಿಮೇಷನ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ನಾನು ತರಗತಿಗಳು ಸ್ವಲ್ಪ ನಿಧಾನವಾಗಿ ಬರ್ತಾ ಇದೆ. ಸೊ ಅದಕ್ಕೆ ಶ್ರಮ ಇರಲಿ, ಯಾಕೆ ನಾನು ಅನಿಮೇಷನ್ ಮಾಡಲೇ ಇಲ್ಲ ಅಂದರೆ ಸುಮ್ಮನೆ ವೀಡಿಯೋ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಮಯ ತಗೋತಾ ಇದ್ದೀನಿ. ಬಟ್ ನೀವು ಆ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ನೋಡಿ ಎಲ್ಲರಿಗೂ ಹೇಳೋದ್ರಿಂದ ನನಗೊಂದು ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ. ಓಕೆ, ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವಿದ್ಯಾರ್ಥಿಗಳ ಜೊತೆಗೆ ಇದನ್ನು ಶೇರ್ ಮಾಡಿ. ಸೊ ಕರಾವಳಿ ತೀರದಲ್ಲಿ ಹೋಗಿ ನೆಕ್ಸ್ಟ್ ನಿಂತ್ಕೊಂಡಾಗ ಇದನ್ನು ಗಮನಿಸಿ. ಸೊ ಬ್ರೀಸ್ ಬರ್ತಾ ಇರೋದನ್ನು ಗಮನಿಸಿ, ಆಯ್ತಾ. ನೆಕ್ಸ್ಟ್ ನೋಡಿ, ರಾತ್ರಿ ಹೊತ್ತು ನೋಡಿ, ಚಂದ್ರ ಬರ್ದಿದ್ದೀನಿ ನಾನು. ರಾತ್ರಿ ಹೊತ್ತು ಏನಾಗುತ್ತೆ, ಭೂಮಿ ಬೇಗ ಕೂಲಾಗಿ ಹೋಗುತ್ತೆ. ಯಾಕೆಂದರೆ ಭೂಮಿ ಬೆಳಗ್ಗೆಯಿಂದ ಕಾದಿರುತ್ತೆ, ಅದನ್ನೆಲ್ಲ ಶಾಖನೆಲ್ಲ ನೀರು ಕೊಟ್ಬಿಡುತ್ತೆ, ಸಂವಹನ ಆಗೋಗುತ್ತೆ ಭೂಮಿಯಿಂದ ನೀರಿಗೆ. ಭೂಮಿ ಬೇಗ ತಂಪಾಗೋಗುತ್ತೆ. ಈಗ ಭೂಮಿ ಯಾವಾಗ ತಂಪಾದಾಗ ನೋಡಿ ಏನಾಗುತ್ತೆ, ಭೂಮಿ ಮೇಲೆ ಗಾಳಿ ಕೂಲಾಗಿ ಹೋಗುತ್ತೆ. ಗೊತ್ತಾಗಲ್ಲ, ಭೂಮಿ ಮೇಲೆ ಗಾಳಿ ತಂಪಾಗಿ ಕೆಳಗಡೆ ಬರುತ್ತೆ. ಈ ಥರ ತಂಪಾದ ಗಾಳಿ, ಕೋಲ್ಡ್ ಏರ್ ಬರ್ತಾ ಇದೆ ನೋಡಿ ಕೆಳಗಡೆ. ಅವಾಗ ಏನಾಗುತ್ತೆ, ಇಲ್ಲಿ ಹೈ ಪ್ರೆಷರ್ ಶುರು ಆಗುತ್ತೆ. ಭೂಮಿ ಮೇಲೆ ಹೈ ಪ್ರೆಷರ್ ಆಗುತ್ತೆ. ಭೂಮಿ ಮೇಲೆ ಹೈ ಪ್ರೆಷರ್, ಯಾಕೆ ಭೂಮಿ ಬೇಗ ತಂಪಾಗಿ ಕೋಲ್ಡ್ ಗಾಳಿ ಕೆಳಗಡೆ ಬರ್ತಿದ್ದಂಗೆ ಹೈ ಪ್ರೆಷರ್. ಇಲ್ಲಾದರೆ ನೋಡಿ ಸಮುದ್ರದಲ್ಲಿ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ. ಯಾಕೆಂದರೆ ಬೆಳಿಗ್ಗೆ ಎಲ್ಲ ಕಾದಿರುತ್ತೆ ನೀರು. ಹಂಗೆ ರಾತ್ರಿ ಹೊತ್ತು ಭೂಮಿಯಿಂದನೂ ಶಾಖ ಬಂದಿದೆ. ನಾನು ಹೇಳಿದಲ್ಲ, ನಿರ್ದಿಷ್ಟ ಶಾಖ ಸಾಮರ್ಥ್ಯ ಜಾಸ್ತಿ ನೀರಿದು. ಸೊ ನೀರು ಜಾಸ್ತಿ ಹೊತ್ತು ಉಷ್ಣಾಂಶನ ಹಿಡಿದಿಟ್ಕೊಳ್ಳುತ್ತೆ. ನೀರು ಜಾಸ್ತಿ ಹೊತ್ತು ಶಾಖನ ಹಿಡಿದಿಟ್ಕೊಳ್ಳುತ್ತೆ. ಆ ಕಾರಣದಿಂದ ಏನಾಗೋಗುತ್ತೆ, ನೀರು ಇವಾಗ ರಾತ್ರಿ ಹೊತ್ತು ಬಿಸಿ ಇದೆ. ಅವಾಗ ಟೆಂಪ್ರೇಚರ್ ಜಾಸ್ತಿ ಆದಾಗ ನೋಡಿ, ಗಾಳಿ ಮೇಲೆ ಇಲ್ಲಿ ಗಾಳಿನೂ ಬಿಸಿಯಾಗಿ ಮೇಲೆ ಹೋಗುತ್ತೆ, ವಾರ್ಮ್ ಏರ್ ಮೇಲೆ ಹೋಗ್ತಾ ಇದೆ. ಸಮುದ್ರದಲ್ಲಿ ಗಾಳಿ ಈ ಥರ ಹೋಗುತ್ತೆ ಮೇಲೆ. ಅವಾಗ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನೋಡಿ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇವಾಗ ನೋಡಿ, ರಾತ್ರಿ ಹೊತ್ತೇನಾಗುತ್ತೆ, ಉಲ್ಟಾ ಗಾಳಿ ಬೀಸುತ್ತೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಗಾಳಿ ಹಿಂಗೆ ಬೀಸುತ್ತೆ, ಭೂಮಿಯಿಂದ ಬೀಸುತ್ತೆ. ಅದಕ್ಕೆ ಅದನ್ನು ಲ್ಯಾಂಡ್ ಬ್ರೀಸ್ ಅಂತ ಕರೆಯೋದು. ಲ್ಯಾಂಡ್ ಬ್ರೀಸ್ ಗೊತ್ತಾಯ್ತಲ್ಲ ಎಲ್ಲರಿಗೂ. ಲ್ಯಾಂಡ್ ಬ್ರೀಸ್ ರಾತ್ರಿ ಹೊತ್ತು, ಬೆಳಿಗ್ಗೆ ಹೊತ್ತು ಸೀ ಬ್ರೀಸ್ ಇರುತ್ತೆ, ರಾತ್ರಿ ಹೊತ್ತು ಲ್ಯಾಂಡ್ ಬ್ರೀಸ್ ಇರುತ್ತೆ, ಅಷ್ಟೇ. ಗೊತ್ತಾಯ್ತಲ್ಲ, ಅದನ್ನು ಗಮನಿಸಿ. ಇಲ್ಲಿ ಬಂದಿದ್ದ ಗಾಳಿ ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಿ ಮೋಡಗಳಾಗುತ್ತೆ. ಈಗ ನೀವು ಕೇಳ್ಬೋದು, ಇಲ್ಲಿ ಮೋಡ ಆಗುತ್ತೆ. ಹೌದು, ಇಲ್ಲಿ ಮೋಡ ಆಗುತ್ತೆ. ಸಮುದ್ರದ ಮೇಲೆ ಮೋಡ ಆಗುತ್ತೆ, ಚಿಕ್ಕ ಚಿಕ್ಕ ಮೋಡಗಳು ಇಲ್ಲಿ ಫಾರ್ಮ್ ಆಗುತ್ತೆ. ರಾತ್ರಿ ಹೊತ್ತು ಸ್ವಲ್ಪ ಮಳೆ ಬರುತ್ತೆ. ರಾತ್ರಿ ಹೊತ್ತು ಬೆಳಗಿನ ಜಾವ ಎಲ್ಲ ಮಳೆ ಬರ್ತಾ ಇರುತ್ತೆ ಸಮುದ್ರದ ಮೇಲೆ, ಆಯ್ತಾ. ಆಮೇಲೆ ಮತ್ತೆ ಗಾಳಿ ರಿಟರ್ನ್ ಫ್ಲೋ ನೋಡಿ, ರಿಟರ್ನ್ ಫ್ಲೋ ಬರುತ್ತೆ. ಈಗ
ಓಕೆ, ಜ್ಞಾಪಕ ಸ್ನೇಹಿತರೆ. ಸೊ ನಾವು ಕರಾವಳಿ ತೀರದಲ್ಲೆಲ್ಲ ಹೋದಾಗ ನಾವು ಎಷ್ಟೊಂದು ಕಡೆ ಮಲ್ಪೆ ಅನ್ನೋ ಜಾಗದಲ್ಲಾಗಿರ್ಬೋದು, ಲಕ್ಷದ್ವೀಪಲ್ಲೆಲ್ಲ ನಾವೇನು ಮಾಡಿದ್ದೀವಿ, ರಾತ್ರಿ ಹೊತ್ತು ಮೀನುಗಾರರನ್ನು ನಾವು ನೋಡಿದ್ದೀವಿ. ನಾವು ಎಷ್ಟೋ ಜನ ಮೀನುಗಾರರ ಹತ್ರ ಇನ್ನು ಮೋಟ್ರ್ ಬೋಟ್ ಇರಲ್ಲ, ಮಾಮೂಲಿ ತೆಪ್ಪ ಇರುತ್ತೆ, ತೆಪ್ಪ ಅಥವಾ ಚಿಕ್ಕ ದೋಣಿ ಇರುತ್ತೆ. ಅವ್ರೇನು ಮಾಡ್ತಾರೆ, ಮೀನು ಹಿಡಿಯೋಕ್ಕೆ ರಾತ್ರಿ ಹೊತ್ತು ಹೋಗ್ತಾರೆ. ಈಗ ರಾತ್ರಿ ಹೊತ್ತು ಈ ಥರ ಬೀಸುತ್ತಲ್ಲ ಲ್ಯಾಂಡ್ ಬ್ರೀಸ್, ಅವಾಗ ಅಲೆಗಳು ಆ ಕಡೆಗೆ ಇರುತ್ತೆ, ಸಮುದ್ರದ ಕಡೆಗೆ. ಅವಾಗ ಆ ಅಲೆಗಳ ಜೊತೆ ಹೊಟ್ಟೋಗ್ತಾರೆ ಅವರು ದೋಣಿನಲ್ಲಿ ರಾತ್ರಿ ಹೊತ್ತು. ಚಿಕ್ಕ ಚಿಕ್ಕ ಲ್ಯಾಂಟರ್ನ್ ಇಟ್ಕೊಂಡಿರ್ತಾರೆ, ನೋಡಿಬೇಕಾರೆ ಚಿಕ್ಕದೊಂದು ಲ್ಯಾಂಟರ್ನ್ ಇಟ್ಕೋತಾರೆ, ಹೊಟ್ಟೋಗ್ತಾರೆ ಸಮುದ್ರಕ್ಕೆ ಹೋಗಿ ಅಲ್ಲಿ ರಾತ್ರಿ ಎಲ್ಲ ಮೀನು ಹಿಡಿತಾರೆ. ವಾಪಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಾಳಿ ವಾಪಸ್ ಬರುತ್ತಲ್ಲ, ಹಿಂಗೆ ಸೀ ಬ್ರೀಸ್ ಇರುತ್ತಲ್ಲ ನೋಡಿ, ಈ ಥರ ಸೀ ಬ್ರೀಸ್ ಬರುತ್ತಲ್ಲ, ಅದ್ರಲ್ಲಿ ವಾಪಸ್ ಬರ್ತಾರೆ. ಗೊತ್ತದಲ್ಲ, ಯಾವಾಗ ಅವ್ರು ಬೆಳಗಿನ ಜಾವ ವಾಪಸ್ ಬರ್ತಾರೆ, ಬೆಳಿಗ್ಗೆ ಹೊತ್ತಿಗೆ ಬರ್ತಾರೆ ಈ ಕಡೆ ಮೀನು ತಗೊಂಡು. ಇಲ್ಲಿ ಅವರು ಮನೆಯವ್ರು ಕಾಯ್ತಾ ಇರ್ತಾರೆ, ಅವರು ಅದನ್ನ ಮೀನು ಇಸ್ಕೊಂಡು ಹೋಗಿ ಮಾರ್ತಾರೆ ಮಾರ್ಕೆಟಲ್ಲಿ. ಅದಕ್ಕೆ ನೋಡಿ, ಮಾರ್ಕೆಟಲ್ಲಿ ಯಾವಾಗಲೂ ಹೆಂಗಸರು ಹೋಗಿ ಮಾರ್ತಾ ಇರ್ತಾರೆ ಮೀನನ್ನ, ಗಂಡಸರು ಮೀನು ಹಿಡಿಯಕ್ಕೆ ಹೋಗಿರ್ತಾರೆ ಆ ಥರ. ಸೊ ಮೀನು ತಗೊಂಡು ಬಂದು ಕೊಡ್ತಾರೆ, ಅವರು ಹೋಗಿ ಮಾರ್ತಾರೆ, ಇವರು ರೆಸ್ಟ್ ತಗೋತಾರೆ, ಮತ್ತೆ ಸಂಜೆ ಅವತ್ತು ರಾತ್ರಿ ಮತ್ತೆ ಹೊರಡ್ತಾರೆ ಅವರು ಆ ಥರ. ಈ ರೀತಿ ಕರಾವಳಿ ತೀರಗಳಲ್ಲಿ ಸೊ ಇದೊಂದು ರೀತಿ ಮೀನು ಹಿಡಿಯೋರು ಯಾವ ರೀತಿ ಒಂದು ಇದು ಮಾಡ್ತಾರೆ ಅಂತೇಳಿ ನಾನು ಗಾಳಿ ಉಪಯೋಗನ ಹೇಳ್ತಾ ಇದ್ದೀನಿ ನಿಮಗೆ. ಯೂಶಲಿ ಎಷ್ಟೊಂದು ಜನ ಗೊತ್ತೇ ಇಲ್ಲ ಇದೆಲ್ಲ, ನಾವು ಅದನ್ನು ಸ್ಟಡಿ ಮಾಡಿದ್ದೀವಿ. ಇದನ್ನು ಸೀ ಬ್ರೀಸ್, ಲ್ಯಾಂಡ್ ಬ್ರೀಜಿಂದ ಯಾವ ರೀತಿ ನಮ್ಮ ಕರಾವಳಿ ತೀರದ ಜನಗಳು ಉಪಯೋಗಿಸ್ಕೋತಾರೆ ಅದನ್ನು, ಗೊತ್ತಾಯ್ತಲ್ಲ. ಸೊ ದಿನದೊತ್ತಲ್ಲಿ ನಮಗೆ ಸೀ ಬ್ರೀಸ್ ಇರುತ್ತೆ, ರಾತ್ರಿ ಹೊತ್ತು ಲ್ಯಾಂಡ್ ಬ್ರೀಸ್ ಇರುತ್ತೆ. ಇದ್ರದ್ದು ಆನಿಮೇಷನ್ ನೋಡಿ, ಎಲ್ಲಿದೆ ಇವ್ರು ನೋಡಿ, ಗಾಳಿ ಹಿಂಗೆ ಹೋಗ್ತಾ ಇದೆ. ಇವಾಗ ಹೈ ಪ್ರೆಷರ್ ಇಲ್ಲಿದೆ ನೋಡಿ, ಹೈ ಪ್ರೆಷರ್ ಇಲ್ಲಿದೆ, ಲೋ ಪ್ರೆಷರ್ ಇಲ್ಲಿದೆ ಈಗ. ಓಕೆ, ಹಿಂಗೆ ಹೋಗ್ತಾರೆ ಗಾಳಿ ಈಗ. ಓಕೆ, ಸೊ ಲ್ಯಾಂಡ್ ಬ್ರೀಸ್, ಸೀ ಬ್ರೀಸ್. ಸೊ ನೆನಪಿಡಿ ನೋಡಿ, ಅದಕ್ಕೆ ನಾವು ಕರಾವಳಿ ತೀರದಲ್ಲೂ ಸಹ ಈ ಥರ ಟರ್ಬೈನ್ಗಳು ಹಾಕ್ಬೋದು ಸ್ನೇಹಿತರೆ. ಎಷ್ಟೋ ಕಡೆ ಸಮುದ್ರದಲ್ಲಿ ಈ ಥರ ಹಾಕ್ಬಿಟ್ಟಿದ್ದಾರೆ. ಡೆನ್ಮಾರ್ಕ್ನಲ್ಲಿ ಈ ಥರ ಸಮುದ್ರದಲ್ಲಿ ಈ ಥರ ಟರ್ಬೈನ್ಸ್ಗಳನ್ನ ಹಾಕಿ ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಈಗ. ಯಾಕೆಂದರೆ ಕರಾವಳಿ ತೀರದಲ್ಲೂ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು, ಸೀ ಬ್ರೀಸ್, ಲ್ಯಾಂಡ್ ಬ್ರೀಜಿಂದ ನಾವು. ಆಯಿತಾ, ಈ ಚಿತ್ರದಲ್ಲಿ ಜಗತ್ತಿನಾದ್ಯಂತ ಇರುವಂಥ ಸ್ಥಳೀಯ ಮಾರುತಗಳನ್ನ ಗಮನಿಸಿ. ಲೋಕಲ್ ವಿಂಡ್ಸ್, ಜಗತ್ತಿನಾದ್ಯಂತ ನಮಗೆ ಇರುವಂಥ ಸ್ಥಳೀಯ ಮಾರುತಗಳು, ಲೋಕಲ್ ವಿಂಡ್ಸ್ಗಳನ್ನ ಇಲ್ಲಿ ಗಮನಿಸಿ ಸ್ನೇಹಿತರೆ. ನೋಡಿ, ಲೋಕಲ್ ವಿಂಡ್ಸ್. ಇದ್ರ ಬಗ್ಗೆ ಈ ಮ್ಯಾಪ್ನ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಕಳಿಸ್ತೀನಿ. ನನ್ನ ಟೆಲಿಗ್ರಾಮ್ ಗ್ರೂಪು ಮೋಹನ್ ಕೃಷ್ಣ ಸರ್ ಅಂತೇಳಿ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಹೆಸರು. ಅದನ್ನು ನನ್ನ ಯೂಟ್ಯೂಬ್ ಚಾನಲ್ದು ಇಂಟ್ರೊಡಕ್ಷನಲ್ಲೇ ಹಾಕಿದ್ದೀನಿ. ನನ್ನ ಫೋನ್ ನಂಬರ್ ಕೂಡ ಹಾಕಿದ್ದೀನಿ, ತಾವು ಅದನ್ನು ನೋಡ್ಬೋದು. ಗೊತ್ತಾಯ್ತಲ್ಲ. ಸೊ ಅದಲ್ಲದೆ ಈ ಚಿತ್ರಗಳು ಮತ್ತು ಇದ್ರ ಸಂಬಂಧಪಟ್ಟಂಥ ನೋಟ್ಸ್ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಸೊ ನಮಗೆ ಮುಖ್ಯವಾದಂಥ ಗಾಳಿ ಯಾವುದು ಅಂದ್ರೆ ಭಾರತದಲ್ಲಿ ಲೂ ಅಂತಿದೆ. ಲೂ ಇದು ಬೇಸಿಗೆಗಾಲದಲ್ಲಿ ಬೀಸುವಂಥ ಗಾಳಿ. ಲೂ ಉತ್ತರ ಭಾರತದ ಮತ್ತು ಮಧ್ಯ ಭಾರತದಲ್ಲಿ ಇರುತ್ತೆ. ಅದೊಂದು ಬೇಸಿಗೆಗಾಲದಲ್ಲಿ, ಸಮರ್, ನಾವು ಕಟ್ಕೊಳ್ಳಿ, ಲೂ ಅಂತ ಹೇಳಿ ಕರೀತಾರೆ ಅದನ್ನು. ಹಂಗೆ ಇನ್ನೊಂದು ಎಲಿಫ್ಯಾಂಟಾ ಅಂತ, ಚಳಿಗಾಲದಲ್ಲಿ ಇರುತ್ತಿದ್ದು, ಕರಾವಳಿ ತೀರದಲ್ಲಿ ಬೀಸುತ್ತಿದ್ದು ಎಲಿಫ್ಯಾಂಟಾ ಅಂತೇಳಿ ನಾನು ಅಲ್ಲಿ ಬರೀ ಎಷ್ಟು ಮಾತ್ರ ಬರೀತಾ ಇದ್ದೀನಿ. ಮುಂಬೈ ಹತ್ರ ಇರುವಂಥ ಎಲಿಫ್ಯಾಂಟಾ ಕೇವ್ಸ್, ಮುಂಬೈ ಹತ್ರ ಇರುವಂಥ ಎಲಿಫ್ಯಾಂಟಾ ಕೇವ್ಸಿಂದ ಬೀಸುತ್ತೆ ಗಾಳಿ. ಅದು ಅದಕ್ಕೆ ಹೆಸರೇ ಎಲಿಫ್ಯಾಂಟಾ. ಅದು ಸ್ಪೆಲ್ಲಿಂಗ್ ಇಲ್ಲಿ ಬರಿತಾ ಇದೆ ನೋಡಿ, ಎಲ್ಲರೂ ಗಮನಿಸಿ. ಎಲಿಫ್ಯಾಂಟಾ ಅಂತೇಳಿ ಮಾರುತ ಮುಂಬೈ ನಗರದ ತೀರದಿಂದ ಮಹಾರಾಷ್ಟ್ರದಿಂದ ಕೇರಳದವರೆಗೂ ಬೀಸುತ್ತದೆ ಚಳಿಗಾಲದಲ್ಲಿ. ಲೋಕಲ್ ವಿಂಡ್ ಇದು, ಗೊತ್ತಾಯ್ತಲ್ಲ. ಇದನ್ನ ಕಟ್ಕೊಳ್ಳಿ, ಎರಡು ಭಾರತದ್ದು ಎರಡು. ಹಂಗೆ ರಷ್ಯಾದಿಂದ ಶುರು ಮಾಡೋಣ. ಈ ಕಡೆ ಬುರಾನ್ ಮತ್ತು ಕರಾಬುರಾನ್, ರಷ್ಯಾದಿಂದ ಬರುವಂಥ ಶೀತ ಮಾರುತಗಳು ಇವೆಲ್ಲ ನೋಡಿ. ಕೆಲವುದು ಉಷ್ಣಾಂಶ ಜಾಸ್ತಿ ಇರುತ್ತೆ, ಕೆಲವುದು ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ. ಕೆಲವು ಗಾಳಿ ಲೋಕಲ್ ವಿಂಡ್ಸ್ ವಾರ್ಮ್ ಇರುತ್ತೆ ಅಥವಾ ಬಿಸಿ ಇರುತ್ತೆ ತುಂಬ, ಅದ್ರ ಜಾಗ ತಕ್ಕಂತೆ. ಕೆಲವುದು ತುಂಬ ಕೂಲ್ ಅಥವಾ ಕೋಲ್ಡ್ ಇರುತ್ತೆ, ಕೂಲ್ ಅಥವಾ ಕೋಲ್ಡ್, ಶೀತ ಜಾಸ್ತಿ ಇರುತ್ತೆ. ಯಾವಾಗಲೂ ನಾವು ಕಟ್ಕೊಳ್ಳಿ, ಧ್ರುವೀಯ ಪ್ರದೇಶದಿಂದ ಬರೋದೆಲ್ಲ ಕೋಲ್ಡ್. ನಾವು ಕಟ್ಕೊಳ್ಳಿ, ಧ್ರುವೀಯ ಪ್ರದೇಶದಿಂದ ಬರುವಂಥ ಮಾರುತಗಳೆಲ್ಲ ಕೋಲ್ಡ್ ಇರುತ್ತೆ. ಐಡಿಯಾ ಹೇಳ್ಬಿಟ್ಟಿದ್ದೀನಿ ನಾನು, ಕ್ಲೂ ಹೇಳ್ಬಿಟ್ಟಿದ್ದೀನಿ. ಧ್ರುವೀಯ ಪ್ರದೇಶಗಳಿಂದ ಬರ್ತಾರೆ, ಆರೋ ಮಾರ್ಕ್ ನೋಡಿ. ಇದು ಹೆಲ್ಮ್, ಬುರಾನ್, ಕರಬುರಾನ್ ನೋಡಿ, ಇವೆಲ್ಲ ಬೊರಾ, ಇವೆಲ್ಲ ಧ್ರುವೀಯ ಪ್ರದೇಶದ ಕಡೆಯಿಂದ ಬರ್ತಾ ಇರೋದು. ಆರೋ ಮಾರ್ಕ್ ಇದು ನೋಡಿ. ಬ್ಲಿಝರ್ಡ್ಸ್
ನಾರ್ತ್ ಈಸ್ಟರ್ನ್ ಬ್ಲಿಜರ್ಡ್ಸ್ ಅಂತ ಕರಿತೀವಿ ಕೆನಡಾದಲ್ಲಿ, ಕೆನಡಾ USA. ಓಕೆ, ಯಾಕೆಂದರೆ ನಾರ್ತ್ ಈಸ್ಟ್ ದಿಕ್ಕಿಂದ ಬರ್ತಾ ಇದೆ, ಬ್ಲಿಜರ್ಡ್ಸ್ ಅಂತ ಕರಿತೀವಿ. ತುಂಬ ಕೋಲ್ಡ್ ಇರುತ್ತೆ, ಐಸ್ ಬರ್ತಾ ಇರುತ್ತೆ ಜೊತೆಗೆ. ಇವೆಲ್ಲ ಏನಾಗುತ್ತೆ, ಕೋಲ್ಡ್ ಇರುತ್ತೆ. ನಾವು ಕಟ್ಕೊಳ್ಳಿ. ಅದೇ ಉಷ್ಣವಲಯದಲ್ಲಿರೋದೆಲ್ಲ ವಾರ್ಮ್ ಇರುತ್ತೆ, ಲೋಕಲ್ ವಿಂಡ್ಸ್ ವಾರ್ಮ್ ಇರುತ್ತೆ. ಇದನ್ನ ಗಮನಿಸಿ. ಸೊ ತಾವೆಲ್ಲರೂ ಇದನ್ನ ಗಮನಿಸಬೇಕಾಗಿ ವಿನಂತಿ. ಸೊ ಲೋಕಲ್ ವಿಂಡ್ಸ್ ತುಂಬ ಇಂಪಾರ್ಟೆಂಟ್ ಇದೆ, ಈ ಟಾಪಿಕ್ ಕೇಳ್ಬೋದು ಅವರು. ಬ್ಲಿಜರ್ಡ್ಸ್ ಎಲ್ಲಿದೆ, ಕೆನಡಾ USA. ಹೆಲ್ಮ್ ನಾರ್ವೆ, ಬುರಾನ್ ರಷ್ಯಾ ಸೈಬೀರಿಯಾ, ಕರಬುರಾನ್ ಮಂಗೋಲಿಯಾದಲ್ಲಿ ಇದು. ಓಕೆ, ಕರಬುರಾನ್ ಮಂಗೋಲಿಯಾ ಭಾಗದಲ್ಲಿ. ಹಂಗೆ ಆಸ್ಟ್ರೇಲಿಯಾದಲ್ಲಿ ನೋಡಿ, ಸದರ್ಲಿ ಬಸ್ಟರ್ ಅಂತ ಕರಿತೀವಿ. ದಕ್ಷಿಣದಿಂದ ಬರ್ತಾ ಇದೆ, ಅದಕ್ಕೆ ಸದರ್ಲಿ ಬಸ್ಟರ್. ಇದು ಸೀ ಬ್ರೀಸ್ ಥರ. ಹಂಗೆ ಆಸ್ಟ್ರೇಲಿಯಾ ಒಳಗಿಂದ ಬರ್ತಾ ಇದೆ, ಅದು ಬ್ರಿಕ್ ಫೀಲ್ಡರ್. ಇದು ಸ್ವಲ್ಪ ಬಿಸಿ ಗಾಳಿ, ಇದು ಬ್ರಿಕ್ ಫೀಲ್ಡರ್ ಆಯ್ತಾ. ಬ್ರಿಕ್ ಫೀಲ್ಡರ್ ವಾರ್ಮ್, ಒಳಗಿಂದ ಬರ್ತಾ ಇದೆ ನೋಡಿ, ವಾರ್ಮ್. ಇದು ಬ್ರಿಕ್ ಫೀಲ್ಡರ್, ಗೊತ್ತಾಯ್ತಲ್ಲ. ಹಂಗೆ ಸೌತ್ ಆಫ್ರಿಕಾದಲ್ಲಿ ಬರ್ಗ್ ಅಂತ ಇದೆ ನೋಡಿ. ಇದಿಷ್ಟನ್ನು ಕೇಳ್ತಾರೆ ನೋಡಿ ಬೇಕಾರೆ, ನಾನು ಹೇಳಿರೋದನ್ನೇ ಬೇಕಾದ್ರೆ ಎಕ್ಸಾಂಪಲ್ ಬಂದ್ಬಿಡ್ಬೋದು. ಬರ್ಗ್ ಯಾವ ದೇಶದಲ್ಲಿ, ಸೌತ್ ಆಫ್ರಿಕಾ. ಬ್ರಿಕ್ ಫೀಲ್ಡರ್ ಮತ್ತು ಸದರ್ಲಿ ಬಸ್ಟರ್ ಯಾವ ದೇಶ, ಆಸ್ಟ್ರೇಲಿಯಾ. ಇಲ್ಲಿ ಆಸ್ಟ್ರೇಲಿಯಾ ನನ್ನ ಹಿಂದೆ ಕಾಣ್ತಾ ಇದ್ರೆ ನೋಡಿ, ಆಸ್ಟ್ರೇಲಿಯಾ ಮತ್ತು ಈ ಭಾಗದಲ್ಲಿ ಸದರ್ಲಿ ಬಸ್ಟರ್. ಓಕೆ, ಈ ಮ್ಯಾಪ್ನ ನಾನು ಗ್ರೂಪಲ್ಲಿ ಕಳಿಸ್ತೀನಿ ಆಯ್ತಾ, ಮರಿಬೇಡಿ. ಹಂಗೆ ನೋಡಿ, ಹರ್ಮತನ್ ಅಂತ ಒಂದು ಡೆಸರ್ಟ್ ಇಂದ ಬರುತ್ತೆ, ಸಹಾರಾ ಡೆಸರ್ಟ್ ಇಂದ, ಸಹಾರಾ ಭಾಗದಿಂದ ಬರುತ್ತೆ ಇದು. ಸಹಾರಾ ಹರ್ಮತನ್ ಅಂತ ಹೇಳಿ, ಡಾಕ್ಟರ್ ವಿಂಡ್ ಅಂತ ಕರೀತಾರೆ ಇದನ್ನು. ನೈಜೀರಿಯಾ ದೇಶದ ಕಡೆಗೆ ಬರುತ್ತೆ ಇದು, ಗಿನಿ ಕೋಸ್ಟ್ ಕಡೆಗೆ. ಹರ್ಮತನ್ ಅಂತ ಕರೀತಾರೆ ಇದು, ಹರ್ಮತನ್. ಹಂಗೆ ಈಜಿಪ್ಟಲ್ಲಿ ಕಾಮ್ಸೇನ್, ಈಜಿಪ್ಟ್ ದೇಶದಲ್ಲಿ ನೈಲ್ ನದಿ ತೀರದಲ್ಲೇ ಕಾಮ್ಸೇನ್ ಅಂತ ಬರುತ್ತೆ. ಸಿರಾಕೋ, ಮೊರಾಕೋ ದೇಶದಲ್ಲಿ ಸಿರಾಕೋ. ಮೊರಾಕೋ ದೇಶದಲ್ಲಿ ಸಿರಾಕೋ. ಹಂಗೆ ಲಿವೆಂಟ್ ಅಂತ ಒಂದು ಇಲ್ಲಿ ಬರುತ್ತೆ, ಈ ಕಡೆಯಿಂದ ಲಿವೆಂಟರ್ ಅಂತೇಳಿ, ಈ ಕಡೆ ಮೆಡಿಟರೇನಿಯನ್ ಸೀ ಕಡೆಯಿಂದ ಬರುತ್ತೆ ಗಾಳಿಯಲ್ಲಿ. ಮೆಡಿಟರೇನಿಯನ್ ಸೀ ಕಡೆಯಿಂದ ಲಿವೆಂಟ್. ಓಕೆ, ಲಿವೆಂಟ್. ಹಂಗೆ ನೋಡಿ, ಫೋನ್ ಅಂತೇಳಿ ಆಲ್ಪ್ಸ್ ಬೆಟ್ಟಗಳು, ಸ್ವಿಟ್ಜರ್ಲೆಂಡ್ನ ಆಲ್ಪ್ಸ್ ಬೆಟ್ಟಗಳ ಹತ್ರ ಫೋನ್ FOHN, ಫೋನ್, ಸ್ವಿಟ್ಜರ್ಲೆಂಡ್ನ ಆಲ್ಪ್ಸ್ ಬೆಟ್ಟಗಳ ಹತ್ರ. ಮಿಸ್ಟ್ರಲ್ ಅಂತೇಳಿ ಫ್ರಾನ್ಸಲ್ಲಿದೆ ಗಾಳಿ. ಅದು ಗೊತ್ತಲ್ಲ ನೋಡಿ. ಈ ಥರ ಗಾಳಿ ಹೆಸರನ್ನ ಎಷ್ಟೊಂದು ಕಡೆ ಹೋಟೆಲ್ಗಳಿಗೆ ಹೆಸರು ಕೊಟ್ಟಿರ್ತಾರೆ, ನೀವು ನೋಡಿರ್ತೀರ. ಕರ್ನಾಟಕ ಪೊಲೀಸ್ ಹೈವೇ ಪೆಟ್ರೋಲ್ ವೆಹಿಕಲ್ ಇರುತ್ತಲ್ಲ, ಹೈವೇಗಳಲ್ಲಿ ಓಡಾಡುತ್ತಲ್ಲ ಸಂಚಾರ ವಾಹನ, ಅದನ್ನ ಮಿಸ್ಟ್ರಲ್ ಅಂತ ಕರೀತಾರೆ. ನೋಡಿರ್ಬೋದು ನೀವು, ಮಿಸ್ಟ್ರಲ್ ಅಂತ ಹಾಕಿರ್ತಾರೆ ಕಾರ್ ಮೇಲೆ. ಕರ್ನಾಟಕ ಪೊಲೀಸ್ ಅವ್ರದ್ದು ಹೈವೇ ಪೆಟ್ರೋಲ್ ವೆಹಿಕಲ್ಗೆ ಮಿಸ್ಟ್ರಲ್ ಅಂತ ಕರೀತಾರೆ. ಅದೊಂದು ಗಾಳಿ ಹೆಸರು, ಫ್ರಾನ್ಸ್ನಲ್ಲಿ ಬೀಸುತ್ತೆ ಅದು ಗಾಳಿ, ಲೋಕಲ್ ವಿಂಡ್ ಅದು, ಗೊತ್ತಾಯ್ತಲ್ಲ, ಮಿಸ್ಟ್ರಲ್. ಹಂಗೆ ಇದು ಬೋರಾ ಇಸ್ ಲೈಕ್ ಇನ್ ಯುರೋಪ್, ಸೌತ್ ಈಸ್ಟ್ ಯುರೋಪಲ್ಲಿ. ಓಕೆ, ಈ ಭಾಗದಲ್ಲಿ ನಮಗೆ ಯುಕ್ರೇನ್ ಭಾಗದಲ್ಲಿ ಇರೋದು ಗಾಳಿ ಇದೆ ಬೋರಾ. ಓಕೆ, ನೆನಪಿಟ್ಕೊಳ್ಳಿ, ಯುಕ್ರೇನ್ ಮತ್ತು ಈ ಭಾಗದಿಂದ ಬೀಸುತ್ತದೆ ಈ ರೀತಿ. ಯುಕ್ರೇನ್ ಕಡೆಯಿಂದ ಸ್ಲೋವೇನಿಯಾ, ಮೊಲ್ಡೋವಾ ಕಡೆಗೆ. ಓಕೆ, ಯುಕ್ರೇನ್ ಕಡೆಯಿಂದ ಬೋರಾ. ಇದನ್ನು ಕೇಳ್ಬೋದು, ಬೋರಾ ಯಾವ ದೇಶದಲ್ಲಿ ಅಂದರೆ ಗಾಳಿ ಬರೋದು ಯುಕ್ರೇನ್ ಕಡೆಯಿಂದ ಬೀಸುತ್ತೆ ಗಾಳಿ, ಇದು ಬೋರಾ. ಹಂಗೆ ಚಿನೂಕ್, ಇದನ್ನು ಇಂಪಾರ್ಟೆಂಟ್ ಇದೆ ನೋಡಿ. ಚಿನೂಕ್ ಏನಾಗುತ್ತೆ ನೋಡಿ, ಕರಾವಳಿ ತೀರದಿಂದ ಹಿಂಗೆ ಬರುತ್ತೆ, ರಾಕಿ ಪರ್ವತದ ಮೇಲೆ ಹೋಗಿ ಹಿಂಗೆ ಬೀಳುತ್ತೆ ಕೆಳಗಡೆ. ಚಿನೂಕ್ ಮಾರುತಗಳು ರಾಕಿ ಪರ್ವತದ ಕಡೆಗೆ ಬಂದು ಕರಾವಳಿ ತೀರದಿಂದ ಬೆಟ್ಟಗಳಿಂದ ಇಳಿದು ಈ ಕಡೆ ಬಂದ್ಬಿಡುತ್ತೆ. ಇದೇನಾಗುತ್ತೆ, ಅಲ್ಲಿ ಉತ್ತರ ಮಹಾಮೈದಾನ, ಅದು ನಾರ್ತ್ ಅಮೆರಿಕಾದ ಉತ್ತರ ಮಹಾಮೈದಾನ ಇದೆಯಲ್ಲ, ಅಲ್ಲಿರುವಂಥ ಬೆಳೆಗಳ ಮೇಲೆ ಮಿಸ್ಟ್ ಇರುತ್ತೆ ಅಥವಾ ಫ್ರಾಸ್ಟ್ ಇರುತ್ತೆ, ಅದೆಲ್ಲ ಕರಗಿಸುತ್ತೆ. ಸೊ ಚಿನೂಕ್ ಗಾಳಿ ಈಸ್ ವೆರಿ ಬೆನಿಫಿಷಿಯಲ್ ಫಾರ್ ಕ್ರಾಪ್ಸ್. ಸೊ ಬೆಳಿಗ್ಗೆ ಹೊತ್ತು ಚಳಿಗಾಲದಲ್ಲೆಲ್ಲ ಏನಾಗುತ್ತೆ, ಮಿಸ್ಟ್ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಡ್ಯೂ ಫ್ರಾಸ್ಟ್ ಬರುತ್ತೆ, ಅದನ್ನು ಕರಗಿಸುತ್ತೆ ಚಿನೂಕ್. ಸೊ ಅದಕ್ಕೆ ಬೆಳೆಗಳನ್ನ ರಕ್ಷಣೆ ಮಾಡುವಂಥ ಗಾಳಿ ಇದು. ಫಾರ್ಮರ್ಸ್ ಫ್ರೆಂಡ್ ಅಂತ ಕರೀತಾರೆ, ಫಾರ್ಮರ್ಸ್ ಫ್ರೆಂಡ್ ಚಿನೂಕ್. ನೆನಪಿಕೊಳ್ಳಿ. ಇನ್ನೊಂದು ಗಾಳಿ ಇದೆ ಸ್ನೇಹಿತರೆ, ಇಲ್ಲಿಂದ ಶುರು ಆಗುತ್ತೆ. ಅದು ಆರಿಜೋನಾ, ನಿವೇಡಾ US ಅಲ್ಲಿ, ಕ್ಯಾಲಿಫೋರ್ನಿಯಾ ಕಡೆ ಬೀಸುತ್ತೆ. ಅದು ಸ್ಯಾಂತಾ ಅನಾ ಅಂತ, ಇದರಿಂದ ಕಾಡ್ಗಿಚ್ಚಲಾಗಿದೆ. ಸ್ಯಾಂತಾ ಅನಾ ಎಂಬ ಗಾಳಿ US ಒಳಭಾಗದಿಂದ ಕ್ಯಾಲಿಫೋರ್ನಿಯಾ ಕಡೆಗೆ ಬೀಸಿದಾಗ ಇಲ್ಲಿ ಕರಾವಳಿ ತೀರದಲ್ಲಿ ಏನಾಗುತ್ತೆ, ಮತ್ತು ಕರಾವಳಿ ತೀರದಲ್ಲಿ ಇರುವಂಥ ಕಾಡೆಲ್ಲ ಕಾಡ್ಗಿಚ್ಚಿಗೆ ಬೆಂಕಿಯಿಂದ ಸುಟ್ಟೋಗಿದೆ. ಈಗ ಎಷ್ಟೊಂದು ಸಾವಿರಾರು ಎಕರೆ ಕಾಡು ಹೊಟ್ಟೋಗಿದೆ. ಸ್ಯಾಂತಾ ಅನಾ ಗಾಳಿ ಇದೆ. ಇದನ್ನು ಕೇಳ್ತಾರೆ ಈ ವರ್ಷ ನೋಡಿ, ಸ್ಯಾಂತಾ ಅನಾ ಗಾಳಿ
ಎಲ್ಲಿ ಅಂತ ಕೇಳ್ತಾರೆ. USA, ಕ್ಯಾಲಿಫೋರ್ನಿಯಾ. ಇದರಿಂದ ಕಾಡ್ಗಿಚ್ಚು ಸಂಭವಿಸಿದೆ, ಇದನ್ನ ಕೇಳ್ತಾರೆ. ಆಯ್ತಾ, ನೆನಪಿಟ್ಕೊಳ್ಳಿ. ಹಂಗೆ ಕೊನೆಗೆ ಪ್ಯಾಂಪೆರೋ, ಅರ್ಜೆಂಟೀನಾದಲ್ಲಿ ಪಂಪಾಸ್ ಇಂದ ಬರುತ್ತಿದೆ. ಅರ್ಜೆಂಟೀನಾದ ಪಂಪಾಸ್ ಇಂದ ಬೀಸೋ ಗಾಳಿನ ಬ್ರೆಜಿಲ್ ಕಡೆಗೆ ಅದನ್ನ ಪ್ಯಾಂಪೆರೋ ಅಂತ ಕರೀತಾರೆ. ಇದನ್ನ ಇನ್ನೊಂದು ಬಾರಿ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನನಗೆ ಗೊತ್ತಿದ್ದು ಸ್ವಲ್ಪ ಕಷ್ಟ ಇದೆ, ನಿಮ್ಗಳಿಗೆ ಇಷ್ಟೊಂದೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನೂ ನಿಮಗೆ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಈ ಪರೀಕ್ಷೆ ತಗೊಂಡಿರೋದು, ಆ ಪರೀಕ್ಷೆನಲ್ಲಿ ಇದನ್ನೆಲ್ಲ ನಿಮಗೆ ಕೇಳ್ತಾರೆ. ಆಮೇಲೆ ಎಷ್ಟೋ ಟೀಚರ್ಸ್ ಇದನ್ನೆಲ್ಲ ಹೇಳೋದಿಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಇದನ್ನ ಕವರ್ ಮಾಡ್ತಾ ಇದ್ದೀನಿ. ಇನ್ನೊಂದೆರಡು ಬಾರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದರ ಲಿಸ್ಟ್ನ ನಾನು ಗ್ರೂಪಲ್ಲಿ ಕಳಿಸ್ತೀನಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ನೀವು ಮರಿದೆ ಜಾಯ್ನ್ ಆಗಿ, ಮೋಹನ್ ಕೃಷ್ಣ ಅಂತೇಳಿ. ನೀವು ಟೆಲಿಗ್ರಾಮಲ್ಲಿ ಲಿಂಕ್ನ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ನನ್ನ ಯೂಟ್ಯೂಬಲ್ಲಿ ಇಂಟ್ರೊಡಕ್ಷನ್ನಲ್ಲೇ ನನ್ನ ಫೋನ್ ನಂಬರ್ ಮತ್ತು ನನ್ನ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ, ಮೋಹನ್ ಕೃಷ್ಣ ಸರ್ ಅಂತ. ಸೊ ಅದಕ್ಕೆ ಹೋದರೆ ನಿಮ್ಗೆ ಇವೆಲ್ಲ ಮಾಹಿತಿ ಸಿಗುತ್ತೆ. ಆಯಿತಾ? ಸೊ ದಯವಿಟ್ಟು ಇದನ್ನು ಓದಿ, ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ನಾವು ಯಾವುದನ್ನು ಕೇಳ್ತಾರೆ ಅದನ್ನು ಹೈಲೈಟ್ ಮಾಡಿರ್ತೀನಿ ಇವಾಗ. ಅದೇ ಬಂದರೆ ಆಶ್ಚರ್ಯ ಪಡಬೇಡಿ ಅಷ್ಟೇ. ಓಕೆ, ಚಿನುಕ್. ಓಕೆ, ಒಂದು ನಿಮಿಷ, ನಾನು ಅದು ಸ್ವಲ್ಪ ಬೇರೆ ಕಲರಲ್ಲಿ ಹೈಲೈಟ್ ಮಾಡ್ತೀನಿ. ಪರೀಕ್ಷೆನಲ್ಲಿ ಯಾವ್ದು ಬರುತ್ತೆ ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಚಿನುಕ್, ಇನ್ನೊಂದು ಸ್ಯಾಂತಾ ಅನಾ, ಆಯ್ತಾ, ಇನ್ನೊಂದು ಫೋನ್. ಓಕೆ, ಸಿರಾಕೋನು ಕೇಳ್ಬೋದು ಅವರು, ಸಿರಾಕೋ. ಲೆವೆಂಟ್ ಕೇಳ್ಬೋದು ಅವರು, ಮಿಸ್ಟ್ರಲ್ ಕೇಳ್ಬೋದು, ಮಿಸ್ಟ್ರಲ್. ಆಮೇಲೆ ಇದು ಬುರಾನ್. ಆಲ್ರೆಡಿ ಲೂ ಮಾರ್ಕ್ ಮಾಡಿದ್ದೀನಿ ನಾನು, ಲೂ ಗಾಳಿ. ಓಕೆ, ಇದನ್ನು ಕೇಳ್ಬೋದು ನೋಡಿ. ಇಷ್ಟನ್ನ ನೆನಪಿಟ್ಕೊಳ್ಳಿ. ಬರ್ಗ್ ಒಂದು 10 ನೆನಪಿಟ್ಕೊಳ್ಳಿ ಸಾಕು ಇವಾಗ ಸದ್ಯಕ್ಕೆ. ಓಕೆ, ಪ್ಯಾಂಪೆರೋ ಅರ್ಜೆಂಟೀನಾ, ಬರ್ಗ್ ಸೌತ್ ಆಫ್ರಿಕಾ, ಲೂ ಇಂಡಿಯಾ, ಬುರಾನ್ ಕರಬುರಾನ್ ರಷ್ಯಾ, ಚಿನೂಕ್ US, ಸ್ಯಾಂತಾನಾ US, ಗೊತ್ತಿಲ್ಲ, ಸಿರಾಕೋ ಮೊರಾಕೋ, ಮಿಸ್ಟ್ರಲ್ ಫ್ರಾನ್ಸ್, ಫೋನ್ ಸ್ವಿಟ್ಜರ್ಲ್ಯಾಂಡ್, ಇಟಲಿ ಸ್ವಿಟ್ಜರ್ಲ್ಯಾಂಡ್, ಫೋನ್. ಲಿವೆಂಟ್ ಮೆಡಿಟರೇನಿಯನ್ ಬರುತ್ತದೆ, ಲಿವೆಂಟ್. ಎಲ್ಲರಿಗೂ ಗೊತ್ತಾಯ್ತಲ್ಲ ಈಗ? ಸ್ಥಳೀಯ ಮಾರುತಗಳಾಯ್ತು, ಲೋಕಲ್ ವಿಂಡ್ಸ್. ಮತ್ತೆ ನೋಡಿ ಸ್ನೇಹಿತರೆ, ಯಾವ ರೀತಿ ಗಾಳಿಗಳು ಬರುತ್ತೆ ಅಂತ ಗೊತ್ತಿದೆ ನಿಮ್ಮೆಲ್ಲರಿಗೂ. ನೋಡಿ, ಭೂಮಿ ಬಿಸಿ ಆಗುತ್ತೆ, ಭೂಮಿ ಬಿಸಿ ಆದ ತಕ್ಷಣ ಗಾಳಿ ಬಿಸಿಯಾಗಿ ಲೋ ಪ್ರೆಷರ್. ಹಂಗೆ ಇನ್ನೊಂದು ಕಡೆ ನೀರಿರೋದ್ರಿಂದ ಭೂಮಿ ತಂಪಾಗಿದೆ, ತಂಪಾಗಿರೋ ಕಡೆ ಹೈ ಪ್ರೆಷರ್. ಈ ಕಡೆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಹೋಗೋದೆ ಗಾಳಿ. ಓಕೆ, ವಿಂಡ್, ಇದು ಗೊತ್ತಿದೆ. ಈಗ ನಾವು ಅದನ್ನ ಇಲ್ಲಿ ಗಮನಿಸಿ. ಇಲ್ಲಿ ಯಾವಾಗ ಉಷ್ಣಾಂಶ ಹೆಚ್ಚಾಗ್ತಾ ಇದೆ ನೋಡಿ, ಉಷ್ಣಾಂಶ ಹೆಚ್ಚಾದ ತಕ್ಷಣ ಗಾಳಿ ಬಿಸಿ ಆದ ತಕ್ಷಣ ಮೇಲೆ ಹೋಗ್ತಾ ಇದೆಯಲ್ಲ, ಅವಾಗ ಗಾಳಿ ಹೆಂಗ್ ಕಾಣುತ್ತೆ ನೋಡಿ. ಮಾಲಿಕ್ಯೂಲ್ಸ್ ಎಲ್ಲ ದೂರ ದೂರ ಸರಿದಿದೆ ನೋಡಿ, ದೂರ ದೂರ ಸರಿದು ಮೇಲೆ ಹೋಗ್ತಾ ಇದೆ. ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದನ್ನು ಗಮನಿಸಿ. ಆ ಗಾಳಿ ಎಲ್ಲಿವರೆಗೂ ಹೋಗುತ್ತೆ ಅದನ್ನು ಗಮನಿಸ್ಬೇಕು ನೀವು ಇವಾಗ. ನೋಡಿ, ಆ ಗಾಳಿ ಇಲ್ಲಿಂದ ಲೋ ಪ್ರೆಷರ್ ಇಂದ ಶುರುವಾಗಿ ಮೇಲೆ ಎಲ್ಲಿವರೆಗೂ ಹೋಗ್ತಾ ಇದೆ ನೋಡಿ, ಟ್ರೋಪೋಪಾಸ್ವರೆಗೂ ಹೋಗ್ತಾ ಇದೆ, ಪರಿವರ್ತನಾ ವಿರಾಮದವರೆಗೂ ಹೋಗ್ತಾ ಇದೆ ಗಾಳಿ. ಆಯ್ತಾ? ಇಲ್ಲಿ ಬಂದು ಅದು ಬೇರೆ ಬೇರೆ ಆಗುತ್ತೆ. ಈಗ ಟ್ರೋಪೋಪಾಸ್ನ ದಾಟೋದಿಲ್ಲ. ಟ್ರೋಪೋಪಾಸ್ 2 ಕಿಲೋಮೀಟರ್ ತಿಕ್ಕಿರುತ್ತೆ, ಕಾನ್ಸ್ಟೆಂಟ್ ಟೆಂಪರೇಚರ್ ಝೋನ್ ಇದು. ಟ್ರೋಪೋಪಾಸ್ 2 ಕಿಲೋಮೀಟರ್ ಥಿಕ್ನೆಸ್ ಇದು. ಆಮೇಲೆ ಕಾನ್ಸ್ಟೆಂಟ್ ಟೆಂಪರೇಚರ್ ಇಂದ ಟ್ರೋಪೋಸ್ಪಿಯರ್ ಇಂದ ಸ್ಟ್ರಾಟೋಸ್ಪಿಯರ್ಗೆ ಗಾಳಿ ಹೋಗಲ್ಲ. ಸೊ ಇಲ್ಲಿ ಬಂದರೂ ಬೇರೆ ಬೇರೆ ಆಗುತ್ತೆ ನೋಡಿ, ಡೈವರ್ಜ್ ಆಗ್ತಾ ಇದೆ, ಇಲ್ಲಿ ಡೈವರ್ಜ್ ಆಗ್ತಾ ಇದೆ, ಆರೋ ಮಾರ್ಕ್ ನೋಡಿ, ಗಾಳಿ ಡೈವರ್ಜ್ ಆಗ್ತಾ ಇದೆ. ಈ ಗಾಳಿ ಒತ್ತೆ ಬಂದಿಲ್ಲ, ಇಲ್ಲಿ ತಂಪಾಗುತ್ತೆ, ತಂಪಾಗಿ ಕೆಳಗೆ ಇಳಿತಾ ಇದೆ ನೋಡಿ. ಇಲ್ಲಿ ಟೆಂಪರೇಚರ್ ನೋಡಿ ಕಮ್ಮಿ ಆಗ್ತಾ ಇದೆ, ಇಲ್ಲಿ ಕೋಲ್ಡ್ ಏರ್ ಬರ್ತಾ ಇದೆ, ಇಲ್ಲಿ ಹೈ ಪ್ರೆಷರ್, ಕೋಲ್ಡ್ ಏರಲ್ಲಿ ಹೈ ಪ್ರೆಷರ್ ಇದೆ. ಅವಾಗ ಯಾವಾಗ ಇಲ್ಲಿ ಹೈ ಪ್ರೆಷರ್ ಆಗುತ್ತೆ, ಗಾಳಿ ನೋಡಿ ಮತ್ತೆ ವಾಪಸ್ಸು ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಬರ್ತಾ ಇದೆ. ಇದನ್ನು ಗಮನಿಸಿ. ಸೊ ಭೂಮಿ ಮೇಲೆ ಗಾಳಿ ಹೆಚ್ಚು ಉತ್ತರ ಪ್ರದೇಶದಿಂದ ಕಡಿಮೆ ಉತ್ತರ ಪ್ರದೇಶ ಬೀಸುತ್ತೆ. ಈ ಸಂಚಲನ ಗಮನಿಸಿ, ಈ ಸೆಲ್, ಇದನ್ನ ತಾವೆಲ್ಲರೂ ಅದನ್ನ ಗಮನಿಸಬೇಕು. ಇದು ಅರ್ಥ ಆಗೋದ್ರೆ ನಿಮಗೆ, ನಾನು ಇವಾಗ ಜಾಗತಿಕ ಮಾರುತಗಳನ್ನ ಹೇಳ್ಬೋದು. ನಾನು ನಿಮಗೀಗ ಜಾಗತಿಕ ಮಾರುತಗಳನ್ನು
ಏನು ಗ್ಲೋಬಲ್ ವಿಂಡ್ಸ್. ಈ ಸೆಲ್ ಗಮನಿಸಿ, ಆ ಸರ್ಕ್ಯುಲೇಷನ್ ಯಾವ ರೀತಿ ಹೈ ಪ್ರೆಷರ್ ಇಂದ ಗಾಳಿ ಬರ್ತಾ ಇದೆ, ಹಿಂಗೆ ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ಬಿಡ್ತೀನಿ ಒಂದ್ಸತಿ. ಇಲ್ಲಿ ನೋಡಿ, ಹೈ ಪ್ರೆಷರ್ ಇಂದ ಗಾಳಿ ಬಂತು ಇಲ್ಲಿಗೆ ಲೋ ಪ್ರೆಷರ್, ಇಲ್ಲಿ ಗಾಳಿ ಬಿಸಿ ಆದ್ಮೇಲೆ ಹೋಯ್ತು, ಮತ್ತೆ ಹಿಂಗೆ ಹೋಗ್ತಾ ಇದೆ ನೋಡಿ, ಇಲ್ಲಿ ತಂಪಾಗಿ ವಾಪಸ್ ಬಂದಿದೆ. ಇದು ಸೆಲ್. ಈ ಸೆಲ್ಗಳಿಗೆ ನಾನು ಜಾಗತಿಕ ಮಾರುತಗಳು ಹೇಳಬೇಕಾದ್ರೆ ಈಗ ಹ್ಯಾಡ್ಲಿ ಸೆಲ್, ಫೆರಲ್ ಸೆಲ್, ಪೋಲಾರ್ ಸೆಲ್ ಎಂಬ ಪದಗಳನ್ನ ಬಳಸ್ತೀನಿ. ಈ ಸಂಚಲನೆಗೆ ನಾನು ಹ್ಯಾಡ್ಲಿ ಸೆಲ್, ಫೆರಲ್ ಸೆಲ್, ಪೋಲಾರ್ ಸೆಲ್ ಅಂತ ಬಳಸ್ತೀನಿ. ಅದಕ್ಕೆ ಗಮನ ಇಡಿ, ಆಯ್ತಾ. ಇಲ್ಲಿ ನೋಡಿ, ಸೂರ್ಯನ ಶಾಖ ಯಾವಾಗಲೂ ನಮಗೆ ಇಲ್ಲಿ ಬೀಳುತ್ತೆ, ಭೂಮಿ ಮೇಲೆ ಜಾಸ್ತಿ, ಇಲ್ಲಿ ಉಷ್ಣವಲಯದಲ್ಲಿ ಜಾಸ್ತಿ ಬೀಳುತ್ತೆ, ಹೌದಲ್ಲ. ಎಲ್ಲ ಗಮನಿಸಿ, ಸೂರ್ಯನ ಶಾಖ ಎಲ್ಲಿ ಜಾಸ್ತಿ ಬೀಳ್ತಾ ಇದೆ ನಮಗೆ, ಈ ಭಾಗದಲ್ಲಿ ಬೀಳ್ತಾ ಇದೆ, ಉಷ್ಣವಲಯದಲ್ಲಿ ಜಾಸ್ತಿ ಬೀಳ್ತಾ ಇದೆ. ಯಾವಾಗ ಉಷ್ಣವಲಯದಲ್ಲಿ ಜಾಸ್ತಿ ಶಾಖ ಬೀಳುತ್ತೆ ನೋಡಿ, ಈ ಭಾಗದಲ್ಲಿ ಏನಿಲ್ಲ ಅಂದ್ರೂ ಭೂಮಿ ಕಾದ್ಬಿಡುತ್ತೆ. ಉಷ್ಣವಲಯದಲ್ಲಿ ಈಕ್ವೇಟರ್ ಆ ಕಡೆ ಈ ಕಡೆ 30ರಿಂದ 30 ಕಾದ್ಬಿಡುತ್ತೆ. ಹತ್ತತ್ರ 320 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಅಷ್ಟು ಶಾಖ ಬೀಳುತ್ತೆ. ಅಂದರೆ 1 ಸ್ಕ್ವೇರ್ ಮೀಟರ್ಗೆ 320 ವ್ಯಾಟ್ ಅಷ್ಟು ಎನರ್ಜಿ ಇರುತ್ತೆ, ಸೊ ಕಾದ್ಬಿಡುತ್ತೆ, ಹಾಟ್. ಹಂಗೆ ಪೋಲಾರ್ ಭಾಗದಲ್ಲಿ ಏನಾಗುತ್ತೆ ನೋಡಿ, ಪೋಲಾರ್ ಭಾಗದಲ್ಲಿ ಕಡಿಮೆ ಶಾಖ, ಪೋಲಾರ್ ಭಾಗದಲ್ಲಿ ನೋಡಿ ಕಡಿಮೆ ಶಾಖ ಬೀಳ್ತಾ ಇರುತ್ತೆ ನೋಡಿ, ಇಲ್ಲಿ ಕಡಿಮೆ ಹೋಗ್ತದೆ ಶಾಖ, ಸೂರ್ಯನ ಶಾಖ ಕಡಿಮೆ ಇಲ್ಲಿ. ಅವಾಗ ಏನಾಗುತ್ತೆ, ಎನರ್ಜಿ ಕಮ್ಮಿ, ಇಲ್ಲಿ ಅಮೌಂಟ್ ಆಫ್ ಎನರ್ಜಿ ರಿಸೀವ್ಡ್ ಇಸ್ ಲೆಸ್. ಪೋಲಾರ್ ಭಾಗದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ, ಅದನ್ನ 70 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್. 1 ಸ್ಕ್ವೇರ್ ಮೀಟರ್ಗೆ 70 ವ್ಯಾಟ್ ಅಷ್ಟೇ ಎನರ್ಜಿ ಬೀಳ್ತದೆ. ಅಂದ್ರೆ ಏನು, ಕಡಿಮೆ ಶಾಖ. ಕಡಿಮೆ ಶಾಖ ಅಂದ್ರೆ ಏನು, ಆಬ್ಸೆನ್ಸ್ ಆಫ್ ಹೀಟ್, ಕೋಲ್ಡ್. ಶಾಖ ಇಲ್ದಿರೋದನ್ನೇ ನಾವು ಶೀತ ಅಂತ ಕರೆಯೋದು, ಕೋಲ್ಡ್ ಅಂತ ಕರೆಯೋದು. ಇಲ್ಲಿ ಕೋಲ್ಡ್ ಆಗುತ್ತೆ. ಯಾವಾಗ ಇವೆರಡು ಕಡೆ ಕೋಲ್ಡ್ ಆಗ್ತಾ ಇದೆ ನೋಡಿ, ಅವಾಗ ಡೆಫಿಸಿಟ್ ಎನರ್ಜಿ, ಶಾಖ ಕಡಿಮೆ ಇದೆ, ಗೊತ್ತಾಯ್ತಲ್ಲ. ಅವಾಗ ನಮಗೆ ಒಂದು ಸಂಚಲನೆ ಶುರುವಾಗುತ್ತೆ ನೋಡಿ. ಇಲ್ಲಿ ಭೂಮಿ ಬಿಸಿ ಆಗುತ್ತೆ, ಆ ಬಿಸಿಯಾದ ಗಾಳಿ ಮೇಲೆ ಹೋಗ್ತಾ ಇದೆ ನೋಡಿ, ಬಿಸಿಯಾದ ಗಾಳಿ ಮೇಲೆ ಹೋಗುತ್ತೆ. ಇಲ್ಲಿ ನೋಡಿ ಎಲ್ಲರೂ ಬೋರ್ಡ್ ನೋಡಿ, ಈ ಕಡೆ ನನ್ನ ಹಿಂದೆ ನೋಡಿ, ಇಲ್ಲಿ ಬಿಸಿಯಾದ ಗಾಳಿ ಮೇಲೆ ಹೋಗ್ತಾ ಇದೆ. ಅವಾಗ ಇಲ್ಲಿ ಲೋ ಪ್ರೆಷರ್ ಗಾಳಿ ಮೇಲೆ ಹೋಗಿದ್ದೇನಾಗುತ್ತೆ, ಈ ಕಡೆಗೆ ಮೇಲೆ ಬರುತ್ತೆ ಪೋಲಾರ್ ಭಾಗಕ್ಕೆ, ಇಲ್ಲಿ ಬಂದು ತಂಪಾಗಿ ಕೆಳಗೆ ಇಳಿತೇನೆ, ಹೈ ಪ್ರೆಷರ್ ನೋಡಿ, ಮತ್ತೆ ವಾಪಸ್ ಬರುತ್ತದೆ. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ವಾಪಸ್ ನೋಡಿ ಬರ್ತಾ ಇದೆ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಬರ್ತಾ ಇದೆ. ಸರ್ಫೇಸ್ ಫ್ಲೋ ಇದು, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಬರ್ತಾ ಇದೆ, ಸರ್ಫೇಸ್. ಹಂಗೆ ಇಲ್ಲೂ ನೋಡಿ, ಗಾಳಿ ಮೇಲೆ ಹೋಯ್ತು ಲೋ ಪ್ರೆಷರಲ್ಲಿ, ಆಯ್ತಾ. ಮೇಲೆ ಹೋಗಿದ್ದ ಗಾಳಿ ಏನಾಗುತ್ತೆ ನೋಡಿ, ಈ ಕಡೆ ಪೋಲಾರ್ ಭಾಗಕ್ಕೆ ಬರುತ್ತೆ, ತಂಪಾಗಿ ಕೆಳಗೆ ಇಳಿಯುತ್ತೆ, ಹೈ ಪ್ರೆಷರ್ ವಾಪಸ್ ಬರ್ತಾರೆ. ಇದನ್ನ ನಾವು ಮೆರಿಡಿಯೋನಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಮೆರಿಡಿಯೋನಲ್ ಅಂದ್ರೆ ಗಾಳಿ ಒಂದು ರೀತಿ ಮೆರಿಡಿಯನ್ ರೇಖಾಂಶದ ರೀತಿ ಬರ್ತಾ ಇದೆ, ಚಲನೆ ಆಗ್ತಾ ಇದೆ ನೋಡಿ. ರೇಖಾಂಶ ಗೊತ್ತಲ್ಲ ಎಲ್ಲರಿಗೂ, ರೇಖಾಂಶಗಳ ರೀತಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವವರೆಗೂ ಸೇರುವಂತಹ ರೇಖೆಗಳನ್ನ ನಾವು ರೇಖಾಂಶ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ, ಈಗ ಹೇಳಿದ್ದೀನಿ. ಆ ರೀತಿ ಚಲನೆ ಆಗ್ತಾ ಇರೋದ್ರಿಂದ, ಗಾಳಿಯ ಚಲನೆ ರೇಖಾಂಶಗಳ ರೀತಿ ಇರೋದ್ರಿಂದ ಇದನ್ನ ಮೆರಿಡಿಯೋನಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ರೇಖಾಂಶಗಳ ರೀತಿಯಲ್ಲಿರುವಂತಹ ಸಂಚಲನೆ ಅಂತ ಕರಿತೀವಿ, ಮೆರಿಡಿಯೋನಲ್ ಸರ್ಕ್ಯುಲೇಷನ್. ಇದನ್ನ ನಾವು ಮೆರಿಡಿಯೋನಲ್ ಸೆಲ್ ಅಂತ ಕರಿತೀವಿ. ಇದನ್ನ ಫಸ್ಟ್ ಹೇಳಿಕೆ ಕೊಟ್ಟವರೇ ಜಾರ್ಜ್ ಹ್ಯಾಡ್ಲಿ ಅಂತ, ಒಬ್ಬರು ವಿಜ್ಞಾನಿ. ಜಾರ್ಜ್ ಹ್ಯಾಡ್ಲಿ ಅವರೇ ಇದನ್ನ ಫಸ್ಟ್ ಪ್ರಥಮವಾಗಿ ಹೇಳಿಕೆ ಕೊಟ್ಟಿದ್ದು. ಅದಕ್ಕೆ ಇದನ್ನ ಹ್ಯಾಡ್ಲಿ ಸೆಲ್ ಅಂತ ಕರಿತೀವಿ. ಆದರೆ ಇದು ಭೂಮಿ ಮೇಲೆ ಈ ಥರ ಇಲ್ಲ ಎಕ್ಸಾಕ್ಟ್ ಆಗಿ. ಇವಾಗ ನೋಡಿ ಹೇಳ್ತೀನಿ. ಭೂಮಿ ಮೇಲೆ ಏನಾಗುತ್ತೆ, ಭೂಮಿ ತಿರುಗೋದ್ರಿಂದ ಕೊರಿಯೋಲಸ್ ಬಲ ಇದೆ. ಭೂಮಿ ತಿರುಗೋದ್ರಿಂದ ನಮಗೆ ಕೊರಿಯೋಲಸ್ ಬಲ ಇದೆ. ಅದನ್ನ ಹೇಳಿದ್ಯಾರು, ಜಾಸ್ಪರ್ಡ್ ಗಸ್ಟೇವ್ ದೆ ಕೊರಿಯೋಲಿಸ್ ಅಂತ ಹೇಳಿ 1835 ನಲ್ಲಿ ಹೇಳಿದ್ರು. ಅಂದ್ರೆ ಇವ್ರ ಪ್ರಕಾರ ಏನು, ಭೂಮಿ ತಿರುಗ್ತಾ ಇರೋದ್ರಿಂದ ಭೂಮಿಯ ಮೇಲೆ ಯಾವುದೇ ಒಂದು ಚಲನೆ ಆದ್ರೆ ಗಾಳಿ ಅದರ ದಿಕ್ಕು ಬದಲಾಗುತ್ತೆ. ನಾನು ಕಳೆದ ತರಗತಿಯಲ್ಲೂ ಇದನ್ನ ಹೇಳಿದ್ದೀನಿ, ತಾವು ದಯವಿಟ್ಟು ಅದನ್ನ ನೋಡಿ ಈ ತರಗತಿಯಲ್ಲಿ ಮುಂದುವರಿದಿ. ಆದ್ರೆ ಇಲ್ಲೊಂದು ಬಾರಿ ಹೇಳ್ಕೊಟ್ಬಿಡ್ತೀನಿ ನಾನು. ಭೂಮಿಯ ಮೇಲೆ ದೈನಂದಿನ ಗತಿ ಇರೋದ್ರಿಂದ, ರೊಟೇಷನ್ ಇರೋದ್ರಿಂದ ಗಾಳಿ ದಿಕ್ಕು ಬದಲಾಗುತ್ತೆ. ಅದನ್ನು ನಾವು ಕೊರಿಯೋಲಿಸ್ ಎಫೆಕ್ಟ್ ಅಂತ ಕರಿತೀವಿ. ಅದನ್ನು ಎಕ್ಸ್ಪ್ಲೇನ್ ಮಾಡಿದವರು ಇವರು ವಿಲಿಯಂ ಫೆರೆಲ್ ಅಂತ. ಓಕೆ, ಕಾನ್ಸೆಪ್ಟ್ ಫಸ್ಟ್ ಕೊಟ್ಟಿದ್ದಾರು, ಕೊರಿಯೋಲಿಸ್ ಕಾನ್ಸೆಪ್ಟ್ ಕೊಟ್ಟಿದ್ದು ಇವರು ಜಾಸ್ಪರ್ಡ್ ಗಸ್ಟೇವ್ ದೆ ಕೊರಿಯೋಲಿಸ್ ಅನ್ನೋರು 1835 ನಲ್ಲಿ. ಬಟ್ ಅದ್ರ ವಿವರಣೆ ಕೊಟ್ಟಿದ್ದು ವಿಲಿಯಂ ಫೆರೆಲ್ 1856 ಅಲ್ಲಿ. ವಿಲಿಯಂ ಫೆರೆಲ್. ಇಲ್ಲಿ ನೋಡಿ, ನಾನು ಅದನ್ನ ಭೂಮಿ ತಿರುಗೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಭೂಮಿ ತಿರುಗ್ತಾ ಇದೆ, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ, ವೆಸ್ಟ್ ಟು ಈಸ್ಟ್. ಇದರ ಭೂಮಿ ತಿರುಗೋದ್ರಿಂದ ಏನಾಗುತ್ತೆ, ಭೂಮಿಯ ಮೇಲೆ ಏನೇ ಒಂದು ವಸ್ತು ಚಲನೆ ಆದರೆ ಉತ್ತರ ಗೋಲಾರ್ಧ ಮತ್ತು ದಕ್ಷಿಣ ಗೋಲಾರ್ಧದಲ್ಲಿ ದಿಕ್ಕು ಬದಲಾಗುತ್ತೆ. ನಾವು ನೋಡಿ, ನಾರ್ತ್ ಪೋಲ್ ಇಂದ ನೋಡಿದಾಗ ಭೂಮಿ ಯಾವ ರೀತಿ ತಿರುಗತ್ ಕಾಣುತ್ತೆ, ಸೌತ್ ಪೋಲ್ ಇಂದ ನೋಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಎಲ್ಲ ಉತ್ತರ ಧ್ರುವದಿಂದ ನೋಡಿದಾಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಈಗ ಇಲ್ಲಿ ನೋಡಿ, ಉತ್ತರ ಧ್ರುವದಿಂದ ನೋಡಿದಾಗ ಮೇಲ್ಗಡೆ ನೋಡಿ, ಫಸ್ಟ್
ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನೋಡಿ. ನಾವು ಮೇಲ್ಗಡೆಯಿಂದ ನೋಡಿದಾಗ ಪೃಥ್ವಿ ಹಿಂಗೆ ಆಂಟಿ ಕ್ಲಾಕ್ ವೈಸ್, ಹಂಗೆ ದಕ್ಷಿಣ ಗೋಳದಿಂದ ನೋಡಿದಾಗ ಕ್ಲಾಕ್ ವೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಉತ್ತರ ಧ್ರುವದಿಂದ ನೋಡಿದಾಗ ಆಂಟಿ ಕ್ಲಾಕ್ ವೈಸ್, ದಕ್ಷಿಣ ಧ್ರುವದಿಂದ ನೋಡಿದಾಗ ಕ್ಲಾಕ್ ವೈಸ್. ಅದನ್ನು ಪ್ಲೇ ಮಾಡ್ತೀನಿ ನೋಡಿ. ನೋಡಿ ದಕ್ಷಿಣ ಗೋಲಾರ್ಧ ನೋಡಿ, ಈಗ ದಕ್ಷಿಣ ಗೋಲಾರ್ಧದಿಂದ ನೋಡಿದಾಗ ಕ್ಲಾಕ್ ವೈಸ್. ಗೊತ್ತಾಯ್ತಲ್ಲ ಎಲ್ಲರಿಗೂ? ಇದನ್ನ ನೀವು ನಾವು ಕಟ್ಕೊಳ್ಳಿ. ಉತ್ತರ ಧ್ರುವದಿಂದ ನೋಡಿದಾಗ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ ನಮ್ಮ ಭೂಮಿ, ದಕ್ಷಿಣ ಗೋಲಾರ್ಧದಿಂದ ನೋಡಿದಾಗ ಧ್ರುವದಿಂದ ನೋಡಿದಾಗ ಕ್ಲಾಕ್ ವೈಸ್ ತಿರುಗುತ್ತೆ. ಆಯ್ತಲ್ಲ? ಈಗ ನೋಡಿ, ಈಗ ಒಂದು ಮೆರಿಗೋ ರೌಂಡ್ ತಗೊಂಡು, ಈ ಥರ ಮೆರಿಗೋ ರೌಂಡ್ ತಗೊಂಡು ಇಬ್ರು ಮಕ್ಕಳಿದ್ದಾರೆ ನೋಡಿ, ಆಟ ಆಡ್ತಾ ಇದ್ದಾರೆ. ಬಾಲ್ ಇವರಿಂದ ಇವ್ರಿಗೆ ಎಸಿತಾರೆ, ಇವರಿಂದ ಇವ್ರಿಗೆ ಎಸಿತಾರೆ. ಆ ಮೆರಿಗೋ ರೌಂಡ್ ತಿರುಗಲಿಲ್ಲ ಅಂದ್ಕೊಳ್ಳಿ, ಅಂದರೆ ನಮ್ಮ ಭೂಮಿ ಏನು ತಿರುಗೋದಿಲ್ಲ ಅಂದರೆ ನೋಡಿ, ಭೂಮಿ ತಿರುಗಲಿಲ್ಲ ಅಂದರೆ ನೇರವಾಗಿ ಹೋಗುತ್ತೆ. ಇವ್ರು ಎಸಿದ ಬಾಲ್ ಇವರಿಗೆ, ಇವ್ರು ಎಸಿದ ಬಾಲು ಇವ್ರಿಗೆ. ಕರೆಕ್ಟಾಗಿ ಗಾಳಿನೂ ನೇರವಾಗಿ ಹೋಗುತ್ತೆ. ಅವಾಗ ನಮ್ಮ ಭೂಮಿ ತಿರುಗಿಲ್ಲ ಅಂದರೆ ನೇರವಾಗಿ ಹೋಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಸ್ಟ್ರೈಟ್ ಟು ಸ್ಟ್ರೈಟ್, ಯಾವುದೇ ರೀತಿಯಾದ ಬದಲಾವಣೆ ಇರಲ್ಲ. ಓಕೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನೇರವಾಗಿ ಹೋಗ್ತಾ ಇರುತ್ತೆ. ಆದರೆ ಭೂಮಿ ತಿರುಗ್ತಾ ಇರೋದ್ರಿಂದ ಇಲ್ಲಿ ನೋಡಿ, ಈಗ ನಾನು ಫಸ್ಟ್ ಉತ್ತರ ಗೋಲಾರ್ಧ ತಗೋತೀನಿ ನೋಡಿ. ನಾರ್ತ್ ಪೋಲಿಂದ ನಾವು ನೋಡಿದಾಗ ಭೂಮಿ ಹಿಂಗೆ ತಿರುಗ್ತಾ ಇದೆ ಆಂಟಿ ಕ್ಲಾಕ್ ವೈಸ್ ನೋಡಿ. ಈಗ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನೋಡಿ. ಅವಾಗ ಇವ್ರು ಬಾಲ್ ಎಸ್ದಾಗ ನೋಡಿ, ಬ್ಲೂ ಇಂದ ಬಾಲ್ ಹೋಗ್ತಾ ಇದೆ ಪಿಂಕ್ಗೆ. ಅವಾಗ ನೋಡಿ ಎಲ್ಲಿ ಹೋಗ್ತಾ ಇದೆ ಬಾಲು? ಡಿಫ್ಲೆಕ್ಷನ್ ಆಗ್ತಾ ಇದೆ. ಗಮನಿಸಿ ಅದನ್ನ. ಬಾಲ್ ಇವ್ರ ಹತ್ರ ಹೋಗ್ತಾ ಇಲ್ಲ, ಯಾಕೆಂದ್ರೆ ಅವರು ಅದರೇ ಪ್ಲೇಟ್ ಮೇಲೆ ತಿರುಗ್ತಾ ಇದ್ದಾರೆ. ಆಸ್ ರಿಸಲ್ಟ್ ಬಾಲು ಡಿಫ್ಲೆಕ್ಟ್ ಆಗುತ್ತೆ. ಯಾವುದೇ ಒಂದು ವಸ್ತು ನೋಡಿ ಹಿಂಗೆ ಹೋಗಲ್ಲ ಸ್ಟ್ರೈಟ್, ಅವಾಗ ಅದರ ಬಲಕ್ಕೆ ಡಿಫ್ಲೆಕ್ಟ್ ಆಗ್ತಾ ಇದೆ. ಉತ್ತರ ಗೋಲಾರ್ಧದಲ್ಲಿ ಗಾಳಿಯ ಚಲನೆ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅದು ಬಲಕ್ಕೆ ಡಿಫ್ಲೆಕ್ಟ್ ಆಗುತ್ತೆ. ಈ ಥರ ಬಲಕ್ಕೆ ಡಿಫ್ಲೆಕ್ಟ್ ಆಗುತ್ತೆ. ಯಾಕೆಂದರೆ ನಮ್ಮ ಪೃಥ್ವಿ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರೋದ್ರಿಂದ ಉತ್ತರ ಗೋಲಾರ್ಧದಲ್ಲಿ ನಮ್ಮ ಗಾಳಿಯ ಚಲನೆ ಹಿಂಗೆ ಬಲಕ್ಕೆ ಹೋಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಇದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ತಾಳ್ಮೆ ಇರಬೇಕು ನಿಮಗೆ. ನೋಡಿ, ಇದನ್ನು ಎಷ್ಟೊಂದು ಜನ ಹೇಳೋದೇ ಇಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಇಲ್ಲಿ ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಗಾಳಿ ಹೋಗ್ತಾ ಇದೆ ಇವ್ರ ಹತ್ರ, ಹಿಂಗೆ ಆ ಗಾಳಿ ಏನು ಮಾಡುತ್ತೆ? ಬಲಕ್ಕೆ ಹಿಂಗೆ ಡಿಫ್ಲೆಕ್ಟ್ ಆಗೋಗುತ್ತೆ. ಬಾಲ್ ಥರನೇ ಬಲಕ್ಕೆ, ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ, ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಗೊತ್ತದಲ್ಲ ಎಲ್ಲರಿಗೂ? ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಇದು ಉತ್ತರ ಗೋಲಾರ್ಧದಲ್ಲಿ. ಸೊ ಯಾವುದೇ ಒಂದು ವಸ್ತು ಉತ್ತರದಲ್ಲಿ ಚಲನೆ ಆದರೆ ಬಲಕ್ಕೆ ಡಿಫ್ಲೆಕ್ಟ್ ಆಗುತ್ತೆ. ನಾನು ಇದು ಕಳೆದ ತರಗತಿಯಲ್ಲೂ ಹೇಳಿದ್ದೀನಿ, ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ದಕ್ಷಿಣ ಗೋಲಾರ್ಧದಲ್ಲಿ ಇದನ್ನು ಕ್ಲಾಕ್ ವೈಸ್ ತಿರುಗಿಸೋಣ. ಇಲ್ಲಿ ನೋಡಿ, ಈಗ ಕ್ಲಾಕ್ ವೈಸ್ ತಿರುಗಿಸೋಣ ನೋಡಿ. ಕ್ಲಾಕ್ ವೈಸ್ ನೋಡಿ, ಕ್ಲಾಕ್ ವೈಸ್ ಹೋಗ್ತಾ ಇದೆ, ಕ್ಲಾಕ್ ವೈಸ್ ಹೋಗ್ತಾ ಇದೆ. ಮತ್ತೆ ಇವ್ರಿಗೆ ಬಾಲ್ ಎಸಿತಾ ಇದ್ದಾರೆ, ಇವ್ರಿಗೆ ಬರಬೇಕು, ಬಟ್ ಎಲ್ಲಿ ಹೋಗ್ತಾ ಇದೆ ಬಾಲ್? ನೋಡಿ, ಈ ಕಡೆ ಔಟ್ ಆಗ್ತಾ ಇದೆ. ಬಾಲ್ ಶುಡ್ ಬಿ ಗೋಯಿಂಗ್ ಸ್ಟ್ರೈಟ್, ಹಿಂಗೆ ಬರಬೇಕಾಗಿತ್ತಲ್ವಾ ಇವ್ರಿಗೆ, ಬಟ್ ಹಿಂಗೆ ಹೋಗ್ತಾ ಇದೆ ನೋಡಿ, ಎಡಗಡೆ ಡಿಫ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಲೆಫ್ಟಿಗೆ, ಎಡಗಡೆ ಡಿಫ್ಲೆಕ್ಟ್ ಆಗುತ್ತೆ. ಅಂದರೆ ದಕ್ಷಿಣ ಗೋಲಾರ್ಧದಲ್ಲಿ ಯಾವುದೇ ಒಂದು ವಸ್ತು ಚಲನೆ ಇದ್ದರೆ ಭೂಮಿ ತಿರುಗ್ತಾ ಇರೋದ್ರಿಂದ ನಮಗೆ ನಾವು ಹೋಗುತ್ತೆ, ಎಡಗಡೆ ಡಿಫ್ಲೆಕ್ಟ್ ಆಗುತ್ತೆ. ನಾವು ಕಟ್ಕೊಂಡು ಗಾಳಿ ಮತ್ತು ಸಾಗರ ಪ್ರವಾಹ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಓಷನ್ ಕರೆಂಟ್ಸ್ ಮತ್ತು ವಿಂಡ್ಸ್ ಇದು ಅರ್ಥ ಆಗಬೇಕು. ಕೊರಿಯೋಲಿಸ್ ಬಲ ಅರ್ಥ ಆಗಬೇಕು. ಕೊರಿಯೋಲಿಸ್ ಬಲ ನಿಮ್ಗೆ ಅರ್ಥ ಆಗಬೇಕು, ಆಯ್ತಾ? ಸೊ ಮತ್ತೆ ಕೊರಿಯೋಲಿಸ್ ಬಲ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಈಗ ನೋಡಿ, ನಾವು ನಮ್ಮ ಭೂಮಿಯ ಮೇಲಿರುವಂಥ ಜಾಗತಿಕ ಮಾರುತಗಳನ್ನ ನೋಡೋಣ. ಸೊ ಎಲ್ಲರೂ ಗಮನಿಸಿ ಇದನ್ನ. ಓಕೆ, ಇದು ನಮ್ಮ ಪೃಥ್ವಿ. ನಮ್ಮ ಪೃಥ್ವಿ ಮೇಲಿರುವಂಥ ಒಂದೊಂದಾಗಿ ಮಾರುತಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಈಕ್ವೇಟರ್ ಬರ್ಕೊಂಡಿದ್ದೀನಿ, ಉತ್ತರ 30, ದಕ್ಷಿಣ 30 ಬರ್ಕೊಂಡಿದ್ದೀನಿ ನೋಡಿ. ಹಂಗೆ 60, 60, 90, 90 ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡಿ, ಈಕ್ವೇಟರ್ ಹತ್ರ ಯಾವಾಗಲೂ ಗಾಳಿ ಬಿಸಿಯಾಗಿ ಮೇಲೆ ಹೋಗ್ತಾ ಇರುತ್ತೆ. ಆ ಗಾಳಿ ಮೇಲೆ ಹೋದಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನೋಡಿ. ಒಂದು ನಿಮಿಷ ಇದನ್ನ ಇದು ಮಾಡ್ತೀನಿ, ಯಾಕೆಂದರೆ ಸ್ವಲ್ಪ ಅದೇ ಪ್ಲೇ ಆಗ್ತಾ ಇದೆಯಲ್ಲ. ಯಾಕೆ ಹಾಂ,
ಸೊ ನಾರ್ಮಲ್ ಆಗಿ ಇದು ಅಕ್ಷಾಂಶಗಳೆಲ್ಲ ಬರಿತಾ ಇದೀವಿ ನೋಡಿ, ಅದನ್ನ ಗಮನಿಸಿ. ಒಂದು ನಿಮಿಷ ಸ್ನೇಹಿತರೆ. ಇಲ್ಲಿ ನೋಡಿ ಈಗ. ಸೊ ಈಕ್ವೇಟರ್ ನೋಡಿ, ಒಂದು ನಿಮಿಷ, ಅದೇ ಪ್ಲೇ ಆಗ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಪೃಥ್ವಿ ಮೇಲೆ ನಾವು ಅಕ್ಷಾಂಶಗಳನ್ನ ಫಸ್ಟ್ ತಗೊಳ್ಳೋಣ. ಈಕ್ವೇಟರ್ 30 ದಕ್ಷಿಣ, ಹಂಗೆ 60 ಉತ್ತರ, 60 ದಕ್ಷಿಣ ಮತ್ತು 80 90 ಬರೆಯೋಣ. ನೋಡಿ ಈಕ್ವೇಟರ್ ಹತ್ರ ನೋಡಿ ಗಾಳಿ ಬಿಸಿಯಾಗಿ ಮೇಲೆ ಹೋಗ್ತಾ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ ದಯವಿಟ್ಟು ಶ್ರಮಿಸಿ ಸ್ವಲ್ಪ. ಇದು ಯಾಕೆಂದ್ರೆ ಇದು ನಾನು ಕ್ಲಿಕ್ ಮಾಡಿದಾಗ ಪ್ಲೇ ಆಗಬೇಕು, ಬಟ್ ಅದೇ ಪ್ಲೇ ಆಗ್ತಾ ಇದೆ. ನೋಡೋಣ, ಇವಾಗ ಪ್ಲೇ ಮಾಡೋಣ. ಈಗ ನೋಡಿ ಈಕ್ವೇಟರ್ 0 ಡಿಗ್ರಿ ಗೊತ್ತಿದೆ ಎಲ್ಲರಿಗೂ. ಹಾಗೆ 30 ಉತ್ತರ 30 ದಕ್ಷಿಣ, 60 ಉತ್ತರ 60 ದಕ್ಷಿಣ, 90 ಉತ್ತರ 90 ದಕ್ಷಿಣ. ಹಂಗೆ ಈಕ್ವೇಟರ್ ಮೇಲಿಂದ ಗಾಳಿ ಬಿಸಿಯಾಗಿ ಮೇಲೆ ಹೋಗ್ತಾ ಇದೆ ನೋಡಿ, ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ನಾವು ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತ ಕರೆಯೋದು. ಮಾಯಿಶ್ಚರ್ ಮೇಲೆ ಹೋಗೋದ್ರಿಂದ ಮೋಡಗಳಾಗುತ್ತೆ, ಇಲ್ಲಿ ಮೋಡಗಳು. ಹಂಗೆ ಗಾಳಿ ಆ ಕಡೆ ಹೋಗಿ ನೋಡಿ ತಂಪಾದ ಗಾಳಿ, ಕೋಲ್ಡ್ ಡ್ರೈ ಏರ್ ಬೀಳ್ತಾ ಇದೆ. ಅದಕ್ಕೆ ಹೈ ಪ್ರೆಷರ್ ಬೆಲ್ಟ್. ಇಲ್ಲಿ ಹೈ ಪ್ರೆಷರ್ ಆಗ್ತಾ ಇದೆ ನೋಡಿ. ಆ ಗಾಳಿ ಮೇಲ್ಗಡೆಯಿಂದ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಬರ್ಬೇಕಾದ್ರೆ ನೇರವಾಗಿ ಬರಲ್ಲ. ಕೊರಲಿಸ್ ಬಲದಿಂದ ಏನಾಗುತ್ತೆ ನೋಡಿ, ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ. ಉತ್ತರದಲ್ಲಿ ಬಲಕ್ಕೆ, ದಕ್ಷಿಣದಲ್ಲಿ ಎಡಕ್ಕೆ. ಕರೆಕ್ಟ್ ನಾವು ಕಟ್ಕೊಳ್ಳಿ. ಆ ಗಾಳಿಯ ಬಲಕ್ಕೆ, ಆ ಗಾಳಿ ಎಡಕ್ಕೆ, ನಿಮ್ಮ ಬಲ ಅಲ್ಲ. ನಾವು ಕಟ್ಕೊಳ್ಳಿ. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಗಾಳಿ ಡಿಫ್ಲೆಕ್ಟ್ ಆಗಿ ಬರುತ್ತೆ. ಅದಕ್ಕೆ ನಾವು ಟ್ರೇಡ್ ವಿಂಡ್ಸ್, ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರೆಯೋದು. ಅದೇ ಅರ್ಧ ಗಾಳಿ ಈ ಕಡೆ ಹೋಗ್ತಾ ಇದೆ ನೋಡಿ, ಈ ಕಡೆಗೆ. ಅದು ಉತ್ತರಕ್ಕೆ ಹೋದಾಗ ವಾರ್ಮ್ ವೆಸ್ಟಲೀಸ್ ಅಂತ ಕರಿತೀವಿ ನೋಡಿ. ವೆಸ್ಟಲೀಸ್ ಇಲ್ಲಿ ಬಲಕ್ಕೆ, ಉತ್ತರದಲ್ಲಿ, ಹಂಗೆ ದಕ್ಷಿಣದಲ್ಲಿ ಎಡಕ್ಕೆ ಡಿಫ್ಲೆಕ್ಟ್ ಆಗ್ತದೆ, ವೆಸ್ಟಲೀಸ್. ಹಂಗೆ ಧ್ರುವೀಯ ಪ್ರದೇಶದಿಂದ ನೋಡಿ ಕೋಲ್ಡ್ ಗಾಳಿ ಬರ್ತಾ ಇರುತ್ತೆ. ಕೋಲ್ಡ್ ಪೋಲಾರ್ ಹೈ ಪ್ರೆಷರ್ ಇಂದ ಗಾಳಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಹಿಂಗೆ ಬರ್ಬೇಕಾದ್ರೆ ಬಲಕ್ಕೆ ಡಿಫ್ಲೆಕ್ಟ್ ಆಗ್ತದೆ ನೋಡಿ, ಉತ್ತರದಲ್ಲಿ. ದಕ್ಷಿಣದಲ್ಲಿ ಎಡಕ್ಕೆ ಡಿಫ್ಲೆಕ್ಟ್ ಆಗ್ತದೆ. ಕೋಲ್ಡ್ ಇದು ಗಾಳಿ, ಇದು ಗೊತ್ತಾಯ್ತಲ್ಲ. ಸೊ ಎರಡು ಗಾಳಿ ಬಂದು ಏನಾಗುತ್ತೆ, ವಾರ್ಮ್ ಮತ್ತೆ ಕೋಲ್ಡ್ ಭೇಟಿ ಆದಾಗ ಫ್ರಂಟ್ ಫಾರ್ಮ್ ಆಗುತ್ತೆ. ಅವಾಗ ವಾರ್ಮ್ ಏರ್ ಮಾಸ್ ಮೇಲೆ ಹೋಗ್ತಾ ಇದೆ, ವಾರ್ಮ್ ಏರ್ ಮಾಸ್ ಮೇಲೆ ಹೋಗ್ತಾ ಇದೆ. ಅದರಿಂದ ಮೋಡ ಆಗುತ್ತೆ.
ಅದೇ ಗಾಳಿ ನೋಡಿ ಅರ್ಧ ಈ ಕಡೆ ಹೋಗ್ತಾ ಇದೆ, ಇನ್ನರ್ಧ ಈ ಕಡೆ ಬರ್ತಾ ಇದೆ. ಹಂಗೆ ಇಲ್ಲೂ ಅಷ್ಟೇ, ಇಲ್ಲಿಂದ ಗಾಳಿ ಮೇಲೆ ಹೋಗಿದ್ದೇನಾಗುತ್ತೆ, ಅರ್ಧ ಗಾಳಿ ಈ ಕಡೆ, ಇನ್ನರ್ಧ ಗಾಳಿ ಈ ಕಡೆ. ಗೊತ್ತಾಯ್ತಲ್ಲ? ಈ ರೀತಿ ಸೊ ಒಂದು ಕಡೆಗೆ ಉತ್ತರ ಮತ್ತು ದಕ್ಷಿಣಕ್ಕೆ ಗಾಳಿಗಳು ಆ ಕಡೆ ಹೋಗುತ್ತೆ. ಅದು ಧ್ರುವೀಯ ಪ್ರದೇಶಕ್ಕೆ ಹೋಗಿ ತಂಪಾಗಿ ಮತ್ತೆ ವಾಪಸ್ ಬರುತ್ತೆ. ಈ ರೀತಿ ಹೈ ಪ್ರೆಷರಿಂದ ಮತ್ತೆ ಗಾಳಿ ಹಿಂಗೆ ಬರಕ್ಕೆ ಶುರು ಆಗುತ್ತೆ. ಓಕೆ, ನಾನು ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇದೇನಾಗುತ್ತೆ, ಹಂಗೆ ಪ್ಲೇ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬಟ್ ಇವಾಗ ಒಂದ್ಸತಿ ತಾಳ್ಮೆಯಿಂದ ಮತ್ತೆ ನೋಡೋಣ. ಇದು ನಮ್ಮ ಓಕೆ, ಸೊ ಇದನ್ನು ಗಮನಿಸಿ ಒಂದು ನಿಮಿಷ. ಈಕ್ವೇಟರ್ ಇದು ಹೈಲೈಟರ್ ಲೇಸರ್ ಪಾಯಿಂಟರ್ ಮುಖಾಂತರ ಹೇಳ್ತೀನಿ ನೋಡಿ. ಈಕ್ವೇಟರ್ ಹತ್ರ ನೋಡಿ ಯಾವಾಗಲೂ ಬಿಸಿಲು ಜಾಸ್ತಿ ಇರುತ್ತೆ. ಈಕ್ವೇಟರ್ ಹತ್ರ ಯಾವಾಗಲೂ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ಗಾಳಿ ಬಿಸಿಯಾಗಿ ಮೇಲೆ ಹೋಗ್ತಾ ಇರುತ್ತೆ. ಆ್ಯರೋ ಮಾರ್ಕ್ ನೋಡಿ, ಅವಾಗ ಏನಾಗೋಗುತ್ತೆ, ಲೋ ಪ್ರೆಷರ್ ಫಾರ್ಮ್ ಆಗುತ್ತೆ. ನಾವು ಇದನ್ನು ಈಕ್ವೇಟರ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಗೊತ್ತಾಗಲ್ಲ? ಈ ಗಾಳಿ ಮೇಲೆ ಹೋಗಿದ್ದೇನಾಗುತ್ತೆ, ಮಾಯಿಶ್ಚರ್ನ ತಗೊಂಡು ಹೋಗೋದ್ರಿಂದ ಮೋಡ ಆಗುತ್ತೆ, ಮೋಡದಿಂದ ಮಳೆ ಆಗುತ್ತೆ. ಹಂಗೆ ಇಲ್ಲಿ ನೋಡಿ, ಈ ಗಾಳಿ ಆ ಕಡೆ ಒಂದು ಅರ್ಧ ಗಾಳಿ, ಈ ಕಡೆ ಅರ್ಧ ಗಾಳಿ ಹೊಟ್ಟೋಗುತ್ತೆ. ಈ ಗಾಳಿ ಡ್ರೈ ಇರುತ್ತೆ, ಒಣ ಗಾಳಿ ಇಲ್ಲಿ ಬಂದು ತಂಪಾಗಿ ಕೆಳಗೆ ಬಂದ್ಬಿಡುತ್ತೆ. ಯಾವಾಗ ಗಾಳಿ ಕೆಳಗೆ ಬರುತ್ತೆ, ಹಿಂಗೆ ಇಲ್ಲಿ ಡ್ರೈ ಇರುತ್ತೆ ಗಾಳಿ, ಆಮೇಲೆ ಒತ್ತಡ ಹಾಕುತ್ತೆ. ಒತ್ತಡ ಆ್ಯರೋ ಮಾರ್ಕ್ ನೋಡಿ, ಒತ್ತಡ. ಅದಕ್ಕೆ ಹೈ ಪ್ರೆಷರ್, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಆಗುತ್ತೆ ಗಾಳಿ. ಗೊತ್ತಾಯ್ತಲ್ಲ? ಸೊ ಈ ಗಾಳಿ ಹೈ ಪ್ರೆಷರಿಂದ ಯಾವಾಗಲೂ ಗಾಳಿ ಹೊರಗಡೆ ಹೋಗುತ್ತೀವಿ, ಹೊರಮುಖವಾಗಿರ್ತೀವಿ. ಅರ್ಧ ಈ ಕಡೆ, ಅರ್ಧ ಈ ಕಡೆ ನೋಡಿ. ಇಲ್ಲೂ ಅಷ್ಟೇ, ಅರ್ಧ ಈ ಕಡೆ, ಇನ್ನು ಅರ್ಧ ಈ ಕಡೆ ಬರುತ್ತೆ ಗಾಳಿ. ಗೊತ್ತಾಯ್ತಲ್ಲ? ಸೊ ಆದರೆ ಭೂಮಿ ತಿರುಗ್ತಾ ಇರೋದ್ರಿಂದ ಕೊರಿಯಲಿಸ್ ಬಲ ಆಕ್ಟ್ ಮಾಡುತ್ತೀವಿ. ನೇರವಾಗಿ ಬರೋದಿಲ್ಲ ಗಾಳಿ. ಅದು ಭೂಮಿ ತಿರುಗಿಲ್ಲ ಅಂದ್ರೆ ನೇರವಾಗಿ ಹಿಂಗೆ ಬಂದಿರೋದು. ಭೂಮಿ ತಿರುಗ್ತಾ ಇರೋದ್ರಿಂದ ಕೊರಿಯಲಿಸ್ ಬಲ ಏನು ಮಾಡುತ್ತೆ, ಬಲಕ್ಕೆ, ಇಲ್ಲಿ ಉತ್ತರದಲ್ಲಿ, ಹಂಗೆ ದಕ್ಷಿಣದಲ್ಲಿ ಎಡಕ್ಕೆ. ಅವಾಗ ಏನಾಗುತ್ತೆ ನೋಡಿ, ಈ ಥರ ಗಾಳಿ ಬೆಂಡಾಗಿ ಬರುತ್ತೀವಿ, ಸ್ವಲ್ಪ ಓರೆಯಾಗಿ ಬರುತ್ತೆ. ಉತ್ತರದಲ್ಲಿ ಹಿಂಗೆ, ದಕ್ಷಿಣದಲ್ಲಿ ಹಿಂಗೆ. ಇದನ್ನು ನಾವು ನಾರ್ತ್ ಈಸ್ಟಿಂದ ಬರೋದ್ರಿಂದ ದಿಕ್ಕು ಗಾಳಿ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಇದು ದಕ್ಷಿಣದಿಂದ ಬರ್ತಾ ಇರೋದ್ರಿಂದ ಇದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಗೊತ್ತಾಯ್ತಲ್ಲ ಎಲ್ಲರಿಗೂ? ಗಾಳಿ ಯಾವ ದಿಕ್ಕಿಂದ ಬರುತ್ತೆ ಅದ್ರ ಹೆಸರು ಕೊಡಬೇಕು. ಇಲ್ಲಿ ಹೇಳ್ಕೊಟ್ಬಿಡ್ತೀನಿ ನಾನು ನಿಮಗೆ ನೋಡಿ. ಯಾವಾಗಲೂ ಹಿಂಗೆ ಹೇಳ್ಕೋಬೇಕು. ಫಸ್ಟು ಹಿಂಗೆ ಬರ್ತಾ ಇದಲ್ವ ಗಾಳಿ ನೋಡಿ, ಇದು ಉತ್ತರ, ಇದು ಪೂರ್ವ, ಇದು ಹಿಂಗೆ ಬರೋದ್ರಿಂದ ನಾರ್ತ್ ಈಸ್ಟ್. ಗೊತ್ತಾಯ್ತಲ್ಲ? ಇದು ನಾರ್ತ್ ಈಸ್ಟ್, ಇದು ದಕ್ಷಿಣ. ಇದು ಹಿಂಗೆ ಬರ್ತಾ ಇರೋದ್ರಿಂದ ಇಲ್ಲಿ ದಕ್ಷಿಣದಲ್ಲಿ ಸೌತ್ ಈಸ್ಟ್. ಗೊತ್ತಾಯ್ತಲ್ಲ ಎಲ್ಲರಿಗೂ? ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇದರ ಮೊದಲು ಹಡಗುಗಳ ಸಂಚಾರಕ್ಕೆ ಸಹಾಯ ಮಾಡ್ತಾ ಇದ್ವಿ, ಅದಕ್ಕೆ ಇದನ್ನು ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಎರಡು ಗಾಳಿ ಬಂದು ನೋಡಿ ಇಲ್ಲಿ ಸೇರ್ತಾ ಇದೆ, ಅದಕ್ಕೆ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ. ಉಷ್ಣವಲಯದಿಂದ ಬಂದು ಇಲ್ಲಿ ಸೇರ್ತಾ ಇರೋದ್ರಿಂದ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ, ITCZ ಅಂತ ಕರಿತೀವಿ. ಅದು ಮತ್ತೆ ಗಾಳಿ ಮೇಲೆ ಹೋಗೋದ್ರಿಂದ ಒಂದು ಸ್ವಲ್ಪ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಡೋಲ್ ಡ್ರಮ್ಸ್ ಅಂತ ಕರಿತೀವಿ. ಡೋಲ್ ಡ್ರಮ್ಸ್ ಅಂದರೆ ಗಾಳಿ ಎರಡು ಸೇರಿ ಮೇಲೆ ಹೋದಾಗ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕಾಮ್ ಆಗಿರುತ್ತೆ ಆ ಜಾಗ, ಅದಕ್ಕೆ ಅದನ್ನು ಡೋಲ್ ಡ್ರಮ್ ಅಂತ ಕರಿತೀವಿ. ಡೋಲ್ ಡ್ರಮ್ ಹಂಗೆ ಮೋಡಗಳಾಗಿ ಮತ್ತೆ ಅದರಿಂದ ಮಳೆ ಆಗುತ್ತೆ, ಆ ಜಾಗದ ಮೇಲೆ ಮಳೆ ಆಗುತ್ತೆ. ಇದು ಮತ್ತೆ ಗಾಳಿ ಸಂಚಲನೆ ಆಗೋದ್ರಿಂದ ಇದನ್ನು ಹ್ಯಾಡ್ಲಿ ಅನ್ನೋರು ಹೇಳಿದ್ರಿಂದ ಇದನ್ನು ನಾವು ಹ್ಯಾಡ್ಲಿ ಸೆಲ್ ಅಂತ ಕರಿತೀವಿ. ಯಾರು ಹ್ಯಾಡ್ಲಿನ ಹೇಳಿದಲ್ಲ, ಜಾರ್ಜ್ ಹ್ಯಾಡ್ಲಿ ಅವ್ರ ಹೆಸರು. ಜಾರ್ಜ್ ಹ್ಯಾಡ್ಲಿ ಅವ್ರ ಹೆಸರು ಇದು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿರೋ ಗಾಳಿ ನೋಡಿ, ವಾರ್ಮ್ ಏರ್ ಮಾಸ್. ಇದು ಭೂಮಿ ಮೇಲೆ ಹೋಗ್ತಾ 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 ಬಿಸಿ ಆಗುತ್ತೆ, ತೇವಾಂಶ ಹೆಚ್ಚಾಗುತ್ತೆ. ನೇರವಾಗಿ ಹೋಗುತ್ತಾ ಅದು ಈ ಥರ? ಇಲ್ಲ. ಇಲ್ಲಿ ನೋಡಿ, ಅಲ್ಲಿ ಶೋ ಯು ವಿತ್ ಲೇಸರ್ ನೋಡಿ, ನೇರವಾಗಿ ಹೋಗುತ್ತೆ ಹೆಂಗೆ? ಇಲ್ಲ, ಬಲ್ಗಡೆಗೆ ಡಿಫ್ಲೆಕ್ಟ್ ಆಗುತ್ತೆ. ಇದನ್ನು ನಾವು ವೆಸ್ಟಲೀಸ್ ಅಂತ ಕರಿತೀವಿ, ಯಾಕೆಂದರೆ ಪಶ್ಚಿಮಾರ್ಥ ಗಾಳಿ ಭಾಗದಿಂದ ಬರ್ತಾ ಇದೆ, ಪಶ್ಚಿಮದಿಂದ ಬರ್ತಾ ಇದೆ, ಅದಕ್ಕೆ ವೆಸ್ಟಲೀಸ್ ಅಂತ ಕರಿತೀವಿ ನೋಡಿ. ವೆಸ್ಟಲೀಸ್ ಇದು ಟ್ರೇಡ್ ವಿಂಡ್ಸ್ದು ಅಪೋಸಿಟ್ ಇದೆ ನೋಡಿ, ಟ್ರೇಡ್ ವಿಂಡ್ಸ್ದು ಅಪೋಸಿಟ್ ಇರುತ್ತೆ, ಅದಕ್ಕೆ ವೆಸ್ಟಲೀಸ್ಗಳನ್ನ ನಾವು ಆ್ಯಂಟಿ ಟ್ರೇಡ್ ಅಂತಲೂ ಕರಿತೀವಿ. ಆ್ಯಂಟಿ ಟ್ರೇಡ್ಸ್, ಆಯಿತಾ? ನಾವು ಕಟ್ಕೊಳ್ಳಿ ಇದನ್ನು. ಹಂಗೆ ಇಲ್ಲೂ ದಕ್ಷಿಣದಲ್ಲಿ ನೋಡಿ, ಇಲ್ಲಿ ಗಾಳಿ ಹಿಂಗೆ ಬರಬೇಕು, ಹೌದಾ? ಸೊ ಏನಾಗುತ್ತೆ, ಕೊರಿಯಲಿಸ್ ಬಲ ಎಡಕ್ಕೆ ಹಿಂಗೆ ಡಿಫ್ರೆಂಟ್ ಆಗುತ್ತೆ, ಕೊರಿಯಲಿಸ್ ಫೋರ್ಸಸ್ ಟುವರ್ಡ್ಸ್ ಲೆಫ್ಟ್ ದಕ್ಷಿಣದಲ್ಲಿ, ಅದಕ್ಕೆ ಇದು ವೆಸ್ಟಲೀಸ್ ಅಂತ ಕರಿತೀವಿ, ಯಾಕೆಂದರೆ ವೆಸ್ಟಿಂದ ಬರ್ತಾ ಇದೆ ವೆಸ್ಟಲೀಸ್. ಈ ವೆಸ್ಟಲೀಸ್ ಬಂದು ಏನಾಗುತ್ತೆ, ಅದರಿಂದ ಪೋಲಾರ್ ಜಾಗದಿಂದ ಬರ್ತಾ ಇದೆ ನೋಡಿ. ಪೋಲಾರ್ ಭಾಗ ಅಂದರೆ ಇದು 90 ಡಿಗ್ರಿ, ಇಲ್ಲಿ ಯಾವಾಗಲೂ ಕೋಲ್ಡ್ ಇರುತ್ತೆ, ಗಾಳಿ ಉಷ್ಣಾಂಶ ಇರೋದಿಲ್ಲ, ಸೊ ಟೆಂಪ್ರೇಚರ್ ಕಡಿಮೆ ಆಗಿ ಕೆಳಗೆ ಬರ್ತಾ ಇರುತ್ತೆ. ಕೋಲ್ಡ್ ಏರ್ ಇದು. ಈ ಕೋಲ್ಡ್ ಏರ್ ಹೈ ಪ್ರೆಷರ್ ಆಗ್ತಾ ಇರುತ್ತೆ ಇಲ್ಲಿ ಪೋಲಾರ್ ಭಾಗದಲ್ಲಿ, ಅದು ಬರುತ್ತೆ. ಪೋಲಾರ್ ಭಾಗದಿಂದ ಹೈ ಪ್ರೆಷರಿಂದ ಗಾಳಿ ಬರ್ತಾ ಇರುತ್ತೆ. ಇದು ನಾವು ಧ್ರುವೀಯ ಶೀತ ಮಾರುತಗಳು. ಇದು ಕೋಲ್ಡ್ ಇರುತ್ತೆ, ಡೆನ್ಸ್ ಇರುತ್ತೆ, ಸಾಂದ್ರತೆ ಜಾಸ್ತಿ ಇರುತ್ತೆ ಇದ್ರದ್ದು, ಮತ್ತು ಏನು ಚಳಿ ಇರುತ್ತೆ, ಕೋಲ್ಡ್ ಅಲ್ವಾ? ಪೋಲಾರ್ ಈಸ್ಟಲ್ಲಿ ಇದು ಹಿಂಗೆ ಬಂದು ಬರ್ತಾ ಇರುತ್ತೆ.
ಇದು ಬಂದು ಎರಡನ್ನು ಭೇಟಿ ಆಗುತ್ತೆ ನೋಡಿ. ವಾರ್ಮ್ ಮತ್ತೆ ಕೋಲ್ಡ್ ಭೇಟಿ ಆದಾಗ ಏನಾಗುತ್ತೆ, ವಾರ್ಮ್ ಏರ್ ಮಾಸ್ ಮೇಲೆ ಹೊಟ್ಟೋಗುತ್ತೆ, ಫ್ರಂಟ್ ವಾಯುಮುಖ ಫಾರ್ಮ್ ಆಗುತ್ತೆ, ಪೋಲಾರ್ ಫ್ರಂಟ್ ಭಾಗ ಇದು. ಆ ಗಾಳಿ ಮೇಲೆ ಹೋದಾಗ ಮಾಯಿಶ್ಚರ್ ಎಲ್ಲ ಹೋಗಿ ಮೋಡಗಳಾಗಿ ಮಳೆ ಬರುತ್ತೆ. ಈ ಭಾಗದಲ್ಲಿ ಮಳೆ, ವಾಯುಮುಖ ಮಳೆ, ಫ್ರಂಟಲ್ ರೈನ್ ಆಗುತ್ತೆ. ಅದೇ ವಾರ್ಮ್ ಏರ್ ಮಾಸ್ ಇಲ್ಲಿ ಮೇಲೆ ಬಂದಿದ್ದು ಏನಾಗುತ್ತೆ, ಡ್ರೈ ಇರುತ್ತದೆ. ಡ್ರೈ ಗಾಳಿ ಈ ಕಡೆ ಅರ್ಧ, ಈ ಕಡೆಗೆ ಅರ್ಧ, ಇಲ್ಲಿ ಬಂದು ಇಲ್ಲಿ ಕಡೆ ಬರುತ್ತೆ, ಹಂಗೆ ಇಲ್ಲಿ ಬಂದು ಇಲ್ಲಿ ಕಡೆ ಬರುತ್ತೆ ನೋಡಿ. ಸೆಲ್ ಸಂಚಲನೆ ಸಂಪೂರ್ಣಗೊಳ್ತು, ಇಲ್ಲಿ ಸಂಪೂರ್ಣಗೊಳ್ತು. ಇದನ್ನ ವಿಲಿಯಂ ಫೆರೆಲ್ ಹೆಸರು ಇಟ್ಟಿದ್ದಾರೆ, ವಿಲಿಯಂ ಫೆರೆಲ್ ಅವರ ಹೆಸರು. ಇದನ್ನ ನಾವು ಪೋಲಾರ್ ಸೆಲ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ. ಹಂಗೆ ದಕ್ಷಿಣದಲ್ಲಿ ನೋಡಿ, ಇಲ್ಲೂ ಅಷ್ಟೇ ವಾರ್ಮ್ ಏರ್ ಮಾಸ್ ಬರ್ತಾ ಇದೆ ಹಿಂಗೆ ದಕ್ಷಿಣದಲ್ಲಿ, ಹಂಗೆ ಈ ಕಡೆ ಪೋಲಾರ್ ಭಾಗದಲ್ಲಿ ಕೋಲ್ಡ್ ಏರ್ ಮಾಸ್ ಬರ್ತಾ ಇದೆ. ಈ ಕೋಲ್ಡ್ ಏರ್ ಮಾಸ್ ಏನು ಬರ್ತಾ ಇದೆ, ಹೈ ಪ್ರೆಷರ್ ಇಂದ ಬರ್ತಾ ಇದೆ, ಧ್ರುವೀಯ ಭಾಗದಿಂದ. ಜಾಸ್ತಿ ಕೋಲ್ಡ್ ಇರುತ್ತೆ, ಡೆನ್ಸ್ ಇರುತ್ತೆ, ಪೂರ್ವದಿಂದ ಬರ್ತಾ ಇದೆ, ಅದಕ್ಕೆ ಪೋಲಾರ್ ಈಸ್ಟರ್ಲೀಸ್, ಗೊತ್ತಾಯ್ತಲ್ಲ. ಕೋಲ್ಡ್ ಏರ್ ಮಾಸ್ ಅದು ಬಂದು ಇದಕ್ಕೆ ಭೇಟಿ ಆಗುತ್ತೆ, ವಾರ್ಮ್ ಏರ್ ಮಾಸ್ಗೆ. ಯಾವಾಗ ವಾರ್ಮ್ ಏರ್ ಮಾಸ್ ಕೋಲ್ಡ್ ಏರ್ ಮಾಸ್ ಭೇಟಿ ಆಗುತ್ತೆ, ವಾರ್ಮ್ ಏರ್ ಮಾಸ್ ಮೇಲೆ ಹೊಟ್ಟೋಗುತ್ತೆ. ಅವಾಗ ಅದರಲ್ಲಿನ ಮಾಯಿಶ್ಚರ್ ಎಲ್ಲ ಘನೀಕರಣಗೊಂಡು ಮೋಡಾಗಿ ಮಳೆ ಬರುತ್ತೆ, ಈ ಭಾಗದಲ್ಲಿ ಮಳೆ ಬರುತ್ತೆ, ಈ ಜಾಗದಲ್ಲಿ. ಆಯ್ತಾ. ಗಾಳಿ ಮಾತ್ರ ಒಣ ಗಾಳಿ ಈ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಹೋಗಿ ನೋಡಿ ಇಲ್ಲಿ ಬರ್ತಾ ಇದೆ, ಈ ಕಡೆಗೆ ಅರ್ಧ ಈ ಕಡೆಗೆ, ಅಲ್ಲಿ ಬಂದು ತಂಪಾಗಿ ವಾಪಸ್ ಬಂದ್ಬಿಡುತ್ತೆ ಕೆಳಗಡೆ, ಅವಾಗ ಹೈ ಪ್ರೆಷರ್ ಮತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ. ಈ ರೀತಿ ನಮಗೆ ಭೂಮಿಯ ಮೇಲೆ ಮಾರುತಗಳಿದೆ, ಜಾಗತಿಕ ಮಾರುತಗಳು ಅಂತ ಕರಿತೀವಿ. ಇದು ನಮ್ಮ ಇಡೀ ಪೃಥ್ವಿಯನ್ನು ಸಂಪೂರ್ಣವಾಗಿ ಕವರ್ ಮಾಡುತ್ತೆ, ಹೌದಾ. ಅದಕ್ಕೆ ಪರ್ಮನೆಂಟ್ ವಿಂಡ್ಸ್, ಶಾಶ್ವತ ಮಾರುತಗಳು ಅಂತ ಕರಿತೀವಿ. ಪ್ರಿವೇಲಿಂಗ್ ವಿಂಡ್ಸ್ ವರ್ಷ ಪೂರ್ತಿ ಇರುತ್ತದೆ, ಓಕೆ. ವರ್ಷ ಪೂರ್ತಿ ಇರೋದ್ರಿಂದ ಪ್ರಿವೇಲಿಂಗ್ ವಿಂಡ್ಸ್, ಪರ್ಮನೆಂಟ್ ವಿಂಡ್ಸ್, ಗ್ಲೋಬಲ್ ವಿಂಡ್ಸ್ ಅಂತೆಲ್ಲ ಕರಿತೀವಿ ಈ ಗಾಳಿಗಳಿಗೆ. ಯಾವ್ಯಾವುದದು, ಟ್ರೇಡ್ ವಿಂಡ್ಸ್, ಉಷ್ಣವಲಯದಲ್ಲಿ ಟ್ರೇಡ್ ವಿಂಡ್ಸ್ ಇರುತ್ತೆ, ಸಮಶೀತೋಷ್ಣ ವಲಯದಲ್ಲಿ ವೆಸ್ಟಲೀಸ್ ಇರುತ್ತೆ, ಧ್ರುವೀಯ ಪ್ರದೇಶದಲ್ಲಿ ಪೋಲಾರ್ ಈಸ್ಟಲೀಸ್ ಇರುತ್ತೆ. ಓಕೆ ಸ್ನೇಹಿತರೆ, ನನಗೆ ಗೊತ್ತು ಇದು ಸ್ವಲ್ಪ ವೇಗವಾಗಿ ಆಗಿದೆ ಅಂತ, ಮತ್ತಿನ್ನೊಂದು ಸತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಮತ್ತೆ ಇದನ್ನು ಪ್ಲೇ ಮಾಡ್ತೀನಿ ನೋಡಿ, ಈ ಆನಿಮೇಷನ್ನ ಪ್ಲೇ ಮಾಡ್ತೀನಿ, ಗೊತ್ತಾಯ್ತಲ್ಲ. ಟ್ರಾಪಿಕಲ್ ಭಾಗದಲ್ಲಿರೋದೆ ಹ್ಯಾಡ್ಲಿ ಸೆಲ್, ಇದನ್ನು ಕೇಳ್ತಾರೆ. ಟ್ರಾಪಿಕಲ್ ಭಾಗದಲ್ಲಿರೋ ಸೆಲ್ ಏನು, ಹ್ಯಾಡ್ಲಿ. ಟೆಂಪರೇಟ್ ಭಾಗದಲ್ಲಿರೋದೆ ಫೆರಲ್ ಸೆಲ್, ಪೋಲಾರ್ ಭಾಗದಲ್ಲಿರೋದೆ ಪೋಲಾರ್ ಸೆಲ್. ಇವು ಮೂರು ಸೆಲ್ ನೋಡಿ, ಈ ಮೂರು ಸೆಲ್ ಮತ್ತೆ ನಮ್ಮ ಈ ಗಾಳಿ, ಇಷ್ಟು ಗಾಳಿ, ಇವೆಲ್ಲನೂ ತಗೊಂಡ್ರೆ ಜಾಗತಿಕ ಹವಾಮಾನ ಸಂಚಲನೆ ನೋಡಿ, ಜಾಗತಿಕ ಹವಾಮಾನ ಸಂಚಲನೆ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಜಾಗತಿಕ ಹವಾಮಾನ ಸಂಚಲನೆ ಬಗ್ಗೆ ಹೇಳಿದ್ದೀನಿ ನಾನು. ಈಗ ಈಕ್ವೇಟರ್ನ ಡೋಲ್ಡ್ರಮ್ ಅಂತ ಕರೀತಾರೆ, ಅದೊಂದು ನೆನಪಿಟ್ಕೊಳ್ಳಿ. ಹಂಗೆ 30 ಉತ್ತರ ಇದೆ ನೋಡಿ, 30 ಉತ್ತರ ಭಾಗನ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ, ಅಶ್ವ ಅಕ್ಷಾಂಶ ಅಂತ ಕರಿತೀವಿ. ಯಾಕೆಂದ್ರೆ ಮೊದಲು ಇರಾನ್, ಪರ್ಷಿಯಾದವರು ಕುದುರೆಗಳನ್ನ ತರೋರು ಭಾರತಕ್ಕೆ, 30ನೇ ಡಿಗ್ರಿ ಭಾಗದಿಂದ ಬರೋರು. ಅಲ್ಲಿಂದ ಹಾರ್ಸ್ ಟ್ರೇಡಿಂಗ್ ನಡೀತಾ ಇತ್ತು ಅಲ್ಲಿ ಇರಾನಿಂದ. ಅಲ್ಲಿಂದ ತಂದು ನಮಗೆ ಇಲ್ಲಿ ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಕೊಡೋರು. ಅದಕ್ಕೆ ಅದನ್ನು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ ನಾವು. ಹಾರ್ಸ್ ಲ್ಯಾಟಿಟ್ಯೂಡ್ 30 ಉತ್ತರನ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಇದನ್ನ ಇನ್ನೊಂದ್ಸತಿ ಪ್ಲೇ ಮಾಡೋಣ ಈಗ. ಈಕ್ವೇಟರ್ ನೋಡಿ, 30 ನಾರ್ತ್ 30 ಸೌತ್ ಬರ್ಕೋತಾ ಇದ್ದೀನಿ. ಹಿಂಗೆ 60 ಉತ್ತರ 60 ದಕ್ಷಿಣ ಮತ್ತು 90 ಉತ್ತರ 90 ದಕ್ಷಿಣ. ಈಕ್ವೇಟರ್ ಮೇಲೆ ಗಾಳಿ ಹೋಗ್ತಾ ಇದೆ ನೋಡಿ, ಮೇಲೆ ಹೋಗ್ತಾ ಇದೆ, ಗಮನಿಸಿ ಅದನ್ನ. ಹಂಗೆ ಲೋ ಪ್ರೆಷರ್ ಫಾರ್ಮ್ ಆಯಿತು, ಮಾಯಿಶ್ಚರ್ ಎಲ್ಲ ಮೋಡಗಳಾಗಿದೆ, ಮಳೆ ಬರುತ್ತೆ. ಹಂಗೆ ಗಾಳಿ ಡ್ರೈ ಆಗಿದ್ದು ಗಾಳಿ ಆ ಕಡೆ ಬರ್ತಾ ಇದೆ ನೋಡಿ, ಫಿಲ್ಮ್ ಥರ ಹೋಗ್ತಾ ಇದೆ ನೋಡಿ. ಇದೀಗ ಗಾಳಿ ಕೆಳಗಡೆ ಬಂದಿದ್ದು ಹೈ ಪ್ರೆಷರ್, ಅದು ವಾಪಸ್ ಬರ್ತಾ ಇದೆ ನೋಡಿ. ಗಾಳಿ ಬರುವಾಗ ಯಾವ ರೀತಿ ಡಿಫ್ಲೆಕ್ಟ್ ಆಗಿ ಬರ್ತಾ ಇದೆ ನೋಡಿ, ಉತ್ತರದಲ್ಲಿ ಬಲಕ್ಕೆ, ದಕ್ಷಿಣದಲ್ಲಿ ಎಡಕ್ಕೆ. ಸುನಾಪೆಟ್ಕೊಳ್ಳಿ, ಆ ಗಾಳಿಯ ದಿಕ್ಕಿನ ಬಲಗೆ ಉತ್ತರದಲ್ಲಿ, ದಕ್ಷಿಣದಲ್ಲಿ ಎಡಕ್ಕೆ. ಇದನ್ನು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್, ಸೌತ್ ಈಸ್ಟ್ ಟ್ರೇಡ್ ವಿಂಡ್ ಅಂತ. ಮತ್ತೆ ಈ ಗಾಳಿ ನೋಡಿ, ಹೈ ಪ್ರೆಷರಿಂದ ಹೋಗ್ತಾ ಇದೆ, ವಾಪಸ್ ಈ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ ನೋಡಿ, ಬಲಕ್ಕೆ, ಕೊರ್ಲಿಸ್ ಫೋರ್ಸ್, ಉತ್ತರ ಗೋಲಾರ್ಧ ಅಲ್ವಾ, ಅದಕ್ಕೆ ಇದು ವೆಸ್ಟರ್ಲೀಸ್. ಹಂಗೆ ದಕ್ಷಿಣ ಗೋಲಾರ್ಧದಲ್ಲಿ ನೋಡಿ ಎಡಕ್ಕೆ ಡಿಫ್ಲೆಕ್ಟ್ ಆಗುತ್ತೆ, ವೆಸ್ಟರ್ಲೀಸ್. ಪೋಲಾರ್ ಭಾಗದಲ್ಲಿ ಯಾವಾಗಲೂ ಶೀತ ಇರೋದ್ರಿಂದ, ಕೋಲ್ಡ್ ಏರ್ ಬರ್ತಾ ಇರುತ್ತೆ, ಅದು ಹೈ ಪ್ರೆಷರಿಂದ ಈ ಕಡೆ ಬರ್ತಾರೆ, ಗೊತ್ತಾಯ್ತಲ್ಲ. ಇಲ್ಲೂ ಅಷ್ಟೇ, ದಕ್ಷಿಣದಲ್ಲಿ ಪೋಲಾರ್ ಭಾಗದಿಂದ ಬರ್ತಾ ಇದೆ ಕೋಲ್ಡ್ ಡೆನ್ಸ್ ಏರ್. ಈ ಗಾಳಿ ಮೇಲೆ ಹೋಗ್ತಾ ಇದೆ ನೋಡಿ, ಈ ಗಾಳಿ ಮೇಲೆ ಹೋಗೋದ್ರಿಂದ ಇಲ್ಲಿ ಲೋ ಪ್ರೆಷರ್ ಫಾರ್ಮ್ ಆಗುತ್ತೆ, ಸಬ್ ಪೋಲಾರ್ ಲೋ ಪ್ರೆಷರ್ ಬರುತ್ತೆ. ಇಲ್ಲೂ ಅಷ್ಟೇ, ಸಬ್ ಪೋಲಾರ್ ಲೋ ಪ್ರೆಷರ್ ಬರುತ್ತೆ. ಮಾಯಿಶ್ಚರ್ ಎಲ್ಲ ಮೋಡಗಳ ಮಳೆ ಬರುತ್ತೆ. ಇಲ್ಲಿ ನೋಡಿ,
ಈ ಗಾಳಿ ಈ ಕಡೆ ಹೋಗ್ತದೆ, ಅರ್ಧ ಈ ಕಡೆ ಈ ಕಡೆ. ಇದು ಸ್ವಲ್ಪ ನೀವು ಇನ್ನೊಂದ್ಸತಿ ವಿಡಿಯೋನ ನೋಡಿ ಸ್ನೇಹಿತರೆ, ಅರ್ಥ ಆಗುತ್ತೆ. ಹ್ಯಾಡ್ಲಿ ಸೆಲ್, ಫೆರಲ್ ಮತ್ತು ಪೋಲಾರ್ ಸೆಲ್ ಅಂತ ಕರಿತೀವಿ. ಇದಿಷ್ಟನ್ನು ನಾವು ಜಾಗತಿಕ ಹವಾಮಾನ ಸಂಚಲನೆ ಅಂತ ಕರಿತೀವಿ. ಓಕೆ, ಈಕ್ವೇಟರ್ ಗೊತ್ತಿದೆ ಎಲ್ಲರಿಗೂ, ಡೋಲ್ಡ್ರಮ್ಸ್, ಹಾರ್ಸ್ ಲ್ಯಾಟಿಟ್ಯೂಡ್ ಅಶ್ವ ಅಕ್ಷಾಂಶ ಗೊತ್ತಾಗಿದೆ ಎಲ್ಲರಿಗೂ ಇಲ್ಲಿ ಈ ಭಾಗದಲ್ಲಿ. ಓಕೆ, ಜೊತೆಗೆ ಈ ಭಾಗದಲ್ಲಿ ಇರುವಂತ ಒಂದು ನಿಮಿಷ, ಇಲ್ಲ ನೋಡಿ, ಈ ಭಾಗದಲ್ಲಿ ಅಶ್ವ ಅಕ್ಷಾಂಶ ಅಂದ್ರೆ ಏನು ಗೊತ್ತಾಗಿದೆ, ಡೋಲ್ಡ್ರಮ್ ಅಂದ್ರೆ ಗೊತ್ತಾಗಿದೆ. ITCZ ಅಂದ್ರೆ ಏನು? ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ. ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಸುನಾಪಿಕೊಳ್ಳಿ ಎಲ್ಲರೂ. ಸೊ ಸ್ನೇಹಿತರೆ, ಮತ್ತೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ವಿಲಿಯಂ ಫೆರಲ್ ಮತ್ತು ಜಾರ್ಜ್ ಹ್ಯಾಡ್ಲಿ ಅವ್ರನ್ನ ನೋಡಿ ಇಲ್ಲಿ ಎಲ್ಲರೂ. ಜಾರ್ಜ್ ಹ್ಯಾಡ್ಲಿ ಇವರು ಹ್ಯಾಡ್ಲಿ ಸೆಲ್ ಅಂತ ಕರೀದು ಇವ್ರನ್ನೇ. ವಿಲಿಯಂ ಫೆರಲ್ ಅಂದ್ರೆ ಇವರೇ, ಫೆರಲ್ ಸೆಲ್ ಅಂತ ಕರೀದು ಇವ್ರನ್ನೇ. ಓಕೆ, ಇಲ್ಲಿ ನೋಡಿ, ನಮ್ಮ 3 ಆಯಾಮಗಳನ್ನ ತಗೊಂಡ್ರೆ 3D ಹಿಂಗ್ ಕಾಣುತ್ತೆ. ಯಾವ ರೀತಿ ಕಾಣುತ್ತೆ ನೋಡಿ, ಗೊತ್ತಿದಲ್ಲ? ಟ್ರೇಡ್ ವಿಂಡ್ಸ್ ಕಾಣ್ತಾ ಇದೆ, ವೆಸ್ಟಲೀಸ್ ಕಾಣ್ತಾ ಇದೆ, ಪೋಲಾರ್ ಈಸ್ಟಲೀಸ್. ಸ್ವಲ್ಪ ಈ ಟಾಪಿಕ್ ಸ್ವಲ್ಪ ತಾಳ್ಮೆ ಬೇಕು. ಎಷ್ಟೋ ಜನ ಇದನ್ನು ಓದೋದಿಲ್ಲ, ಈ ಟಾಪಿಕ್ ಕಷ್ಟ ಇದೆ ಅಂತೇಳಿ. ಆದರೆ ನಾನು ಅದನ್ನು ಹೇಳ್ಕೊಟ್ಟಿದ್ದೀನಿ, ತಾವು ಸ್ವಲ್ಪ ತಾಳ್ಮೆಯಿಂದ ನೋಡಿ, ಅರ್ಥ ಆಗಿದೆ. ಇಲ್ಲಿ ನೋಡಿ, ಇನ್ನೊಂದೆರಡು ಆನಿಮೇಷನ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ಇಲ್ಲಿ ಕ್ಲಾರಿಫೈ ಆಗುತ್ತೆ ನೋಡಿ. ಇದೆಲ್ಲ ನೋಡಿ ಟ್ರೇಡ್ ವಿಂಡ್ಸ್, ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್, ನಾರ್ತ್ ಈಸ್ಟ್ ಸೌತ್ ಈಸ್ಟ್. ಇದು ವೆಸ್ಟಲೀಸ್, ಇದು ಪೋಲಾರ್ ಈಸ್ಟಲೀಸ್. ಹಂಗೆ ಇಲ್ಲೂ ಅಷ್ಟೇ ನೋಡಿ, ವೆಸ್ಟಲಿ ಮಾರುತಗಳು, ಪೋಲಾರ್ ಈಸ್ಟಲಿ ಮಾರುತಗಳು. ಇಲ್ಲಿ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್, ಸೌತ್ ಈಸ್ಟ್ ಟ್ರೇಡ್ ವಿಂಡ್ ಎರಡು ಭೇಟಿ ಆಗ್ತಾ ಇದೆ ನೋಡಿ. ಇದು ITCZ. ಎರಡು ಕಡೆಯಿಂದ ಗಾಳಿ ಎಲ್ಲಿ ಬಂದು ಭೇಟಿ ಆಗುತ್ತೆ ಅದನ್ನ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ, ITCZ ಇದು. ಹಂಗೆ ಇಲ್ಲಿ ಪೋಲಾರ್ ಫ್ರಂಟ್ ಅಂತ ಕರಿತೀವಿ. ವಾರ್ಮ್ ಏರ್ ಮಾಸ್, ಕೋಲ್ಡ್ ಏರ್ ಮಾಸ್ ಭೇಟಿ ಆಗೋ ಜಾಗ ಪೋಲಾರ್ ಫ್ರಂಟ್. ಈ ಭಾಗ, ಈ ಭಾಗ ಆಯ್ತಾ? ಇಲ್ಲಿ ನೋಡಿ, ಮತ್ತೆ ಈಗ ಗಮನಿಸಿ ಇದನ್ನ. ಇದು ನಮ್ಮ ಉಷ್ಣವಲಯ, ಈಕ್ವೇಟರ್ ಹತ್ರ ನೋಡಿ ಗಾಳಿ ಮೇಲೆ ಹೋಗ್ತಾ ಇರೋದ್ರಿಂದ ಲೋ ಪ್ರೆಷರ್, ಇಲ್ಲಿ ಹೈ ಪ್ರೆಷರ್ ಇದೆ ನೋಡಿ. ಓಕೆ, ಇಲ್ಲಿ ನೋಡಿ ಗಮನಿಸಿ, ಹೈ ಪ್ರೆಷರ್ ಇಂದ ಗಾಳಿ ಬರ್ತಾ ಇದೆ ನೋಡಿ ಲೋ ಪ್ರೆಷರ್ ಕಡೆ. ಇಲ್ಲಿ ನಾರ್ತ್ ಈಸ್ಟ್, ಇಲ್ಲಿ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಸೆಲ್ ನೋಡಿ ಹೆಂಗ್ ಫಾರ್ಮ್ ಆಗಿದೆ. ಓಕೆ, ಗಾಳಿ ಗಮನಿಸಿ, ಗಾಳಿನ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಯಾವ ರೀತಿ ಇದೆ. ಇಲ್ಲಿ ಈ ಕಡೆ ಹೋಗೋದನ್ನ ವೆಸ್ಟಲೀಸ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ? ಇಲ್ಲಿ ಅದಕ್ಕೆ ಈಕ್ವೇಟರ್ ಹತ್ರ ನೋಡಿ ಯಾವಾಗಲೂ ಮೋಡಗಳಿರುತ್ತೆ, ಮಳೆ ಆಗ್ತಾ ಇರುತ್ತೆ. ಈಕ್ವೇಟರ್ ಹತ್ರ ಮೋಡ, ಮಳೆ ಈ ಭಾಗದಲ್ಲಿ. ಇಲ್ಲಿ ನೋಡಿ ಗಮನಿಸಿ, ಹಂಗೆ ಪೋಲಾರ್ ಭಾಗದಲ್ಲಿಂದ ಕೋಲ್ಡ್ ಗಾಳಿ ಬರ್ತಾ ಇದೆ ನೋಡಿ. ಪೋಲಾರ್ ಭಾಗದಿಂದ ಕೋಲ್ಡ್ ಗಾಳಿ ಬರ್ತಾ ಇರೋದು ಇಲ್ಲಿ ಭೇಟಿ ಆಗ್ತಾ ಇದೆ. ವಾರ್ಮ್ ಮತ್ತೆ ಕೋಲ್ಡ್. ವಾರ್ಮ್ ಏರ್ ಮಾಸ್ ಮೇಲೆ ಹೋಗುತ್ತೆ, ವಾರ್ಮ್ ಏರ್ ಮಾಸ್ ಮೇಲೆ ಹೋಗಿ ಇಲ್ಲಿ ಮೋಡ ಆಗುತ್ತೆ. ಈ ತರ ಸೆಲ್ ಸಂಚಲನೆ ಆಗುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ನೆಕ್ಸ್ಟ್ ನೋಡಿ ಸ್ನೇಹಿತರೆ, ITCZ ಅಂತ ಹೇಳಿದೆ ನಾನು ಆಗ್ಲೇ, ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತ ಕರೆದೆ. ಸೊ ಜೂನ್ ತಿಂಗಳಲ್ಲಿ ನೋಡಿ, ಇದನ್ನು ಗಮನಿಸಿ, ಮ್ಯಾಪ್ ಗಮನಿಸಿ. ಉತ್ತರ ಗೋಲಾರ್ಧದಲ್ಲಿ ಜಾಸ್ತಿ ಭೂಮಿ ಇದೆ. ಮೇ ಜೂನ್ ತಿಂಗಳಲ್ಲಿ ಭೂಮಿ ಈ ಉತ್ತರ ಗೋಲಾರ್ಧದ ಮೇಲೆ ಇರ್ತಾನೆ ಸೂರ್ಯ ಈ ಉತ್ತರ ಗೋಲಾರ್ಧದ ಮೇಲೆ ಬಂದಾಗ, ಸೂರ್ಯ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಭೂಮಿ ಕಾದ್ಬಿಡುತ್ತೆ. ನಮ್ಮ ಹಿಮಾಲಯ ಪರ್ವತ, ಉತ್ತರ ಮಹಾ ಮೈದಾನ ಎಲ್ಲ ಕಾದ್ಬಿಡುತ್ತೆ. ಅವಾಗ ಲೋ ಪ್ರೆಷರ್ ಇಲ್ಲಿ ಬಂದ್ಬಿಡುತ್ತೆ, ಭಾರತದ ಮೇಲೆ ಬಂದ್ಬಿಡುತ್ತೆ. ಯಾವಾಗ ಲೋ ಪ್ರೆಷರ್ ಇಲ್ಲಿ ಶಿಫ್ಟ್ ಆಗುತ್ತೆ, ITCZ ಶಿಫ್ಟ್ ಆಗುತ್ತೆ, ಇಲ್ಲಿ ಭಾರತದ ಮೇಲೆ ಶಿಫ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಶಿಫ್ಟ್ ಆಗುತ್ತೆ. ಈ ಟಾಪಿಕ್ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ, ಬಟ್ ಅರ್ಥ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು ಎಲ್ಲರಿಗೂ. ಇಲ್ಲಿ ನೋಡಿ, ಲೋ ಪ್ರೆಷರ್ ಭಾರತದ ಮೇಲೆ ಬಂದ್ಬಿಟ್ಟಿದೆ ನೋಡಿ. ಇದೇ ITCZ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಭಾರತದ ಮೇಲೆ ಬಂದ್ಬಿಟ್ಟಿದೆ ಈಗ ಜೂನ್ ತಿಂಗಳಲ್ಲಿ. ಮೇ ಮತ್ತು ಜೂನ್ ತಿಂಗಳಿಗೆ ಇಲ್ಲಿ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ನೋಡಿ, ಹೈ ಪ್ರೆಷರ್ ಇಂದ ಗಾಳಿ ಲೋ ಪ್ರೆಷರ್ ಕಡೆಗೆ ಬರುತ್ತೆ. ಹೈ ಪ್ರೆಷರ್ ಇಂದ ಗಾಳಿ ಲೋ ಪ್ರೆಷರ್ ಕಡೆಗೆ ಬರುತ್ತೆ. ಗಾಳಿ ನೋಡಿ ದಕ್ಷಿಣ ಗೋಲಾರ್ಧದಿಂದ ಬರ್ತಾ ಇದೆ ಗಾಳಿ, ದಕ್ಷಿಣ ಗೋಲಾರ್ಧದಿಂದ ಉತ್ತರಕ್ಕೆ. ಇಲ್ಲಿ ಗಮನಿಸಿ, ಎಲ್ಲರೂ ಗಮನಿಸಿ, ಇಲ್ಲಿ ಜೂನ್ ತಿಂಗಳು ಲೋ ಪ್ರೆಷರ್ ಎಲ್ಲಿದೆ, ಭಾರತದ ಮೇಲಿದೆ. ಇದೇನಿದು ITCZ ಇದು. ಗಮನಿಸಿ,
ITCZ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್, ITCZ ಇಲ್ಲಿ ಬಂದಿದೆ. ಅಂದರೆ ಲೋ ಪ್ರೆಷರ್ ಇಲ್ಲಿದೆ ಭಾರತದ ಮೇಲೆ. ಹೈ ಪ್ರೆಷರ್ ಎಲ್ಲಿದೆ ನೋಡಿ, ದಕ್ಷಿಣ ಗೋಲಾರ್ಧದಲ್ಲಿ ಇದೆ ಹೈ ಪ್ರೆಷರ್. ಇದು ಹೈ ಪ್ರೆಷರ್ ಗಾಳಿ. ಯಾವಾಗಲೂ ನೋಡಿ ಹೈ ಪ್ರೆಷರಿಂದ ತಾನೇ ಲೋ ಪ್ರೆಷರ್ ಬರಬೇಕು, ಹಿಂಗೆ. ಹಾಂ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಬರಬೇಕು. ಆದರೆ ಇದು ಒಂದು ಗೋಲಾರ್ಧದಿಂದ ಇನ್ನೊಂದು ಗೋಲಾರ್ಧಕ್ಕೆ ಬರಬೇಕಾದ್ರೆ ಏನಾಗುತ್ತೆ, ಕೊರಲಿಸ್ ಫೋರ್ಸ್ ಇದ್ದೇ ಇರುತ್ತಾನೆ. ಹಾಂ, ಇಲ್ಲಿ ನೋಡಿ ಕೊರಲಿಸ್ ಫೋರ್ಸ್ ಏನು ಮಾಡುತ್ತೆ, ದಕ್ಷಿಣದಿಂದ ಶುರುವಾದಾಗ ಈ ಗಾಳಿ ಅದನ್ನು ಫಸ್ಟು ಎಡಕ್ಕೆ, ಕೊರಲಿಸ್ ಫೋರ್ಸ್ ಎಡಕ್ಕೆ ಡಿಫ್ಲೆಕ್ಟ್ ಮಾಡುತ್ತೆ ಅದನ್ನು, ಹಿಂಗೆ ಎಡಕ್ಕೆ ಎಡಕ್ಕೆ. ಉತ್ತರಕ್ಕೆ ಬಂದಮೇಲೆ ಅದನ್ನು ಬಲಕ್ಕೆ ಡಿಫ್ಲೆಕ್ಟ್ ಮಾಡುತ್ತೆ, ಹಿಂಗೆ. ಇದನ್ನು ಗಮನಿಸಿ. ಸೊ ದಕ್ಷಿಣದಲ್ಲಿ ಇದು ಸೌತ್ ಈಸ್ಟ್ ವಿಂಡ್ಸ್ ಆಗುತ್ತೆ, ಹಿಂಗೆ ಡಿಫ್ಲೆಕ್ಟ್ ಆದಾಗ ಸೌತ್ ಈಸ್ಟ್ ವಿಂಡ್ಸ್ ಉತ್ತರಕ್ಕೆ ಬಂದಮೇಲೆ ಅದನ್ನು ಡಿಫ್ಲೆಕ್ಟ್ ಮಾಡಿದ್ಮೇಲೆ ಸೌತ್ ವೆಸ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಅಂದರೆ ಗಾಳಿ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬರಬೇಕು, ಇಲ್ಲಿಂದ ಭಾರತದ ಕಡೆಗೆ ಬರಬೇಕು ನೋಡಿ. ಅವಾಗೇನಾಗುತ್ತೆ ನೋಡಿ, ಗಾಳಿ ಫಸ್ಟ್ ಹಿಂಗೆ ಬರುತ್ತೆ, ಗಾಳಿ ಹಿಂಗೆ ಬರುತ್ತೆ, ಕೊರ್ಲಿಸ್ ಬಲ ಅದನ್ನು ಎಡಕ್ಕೆ ಡಿಫ್ಲೆಕ್ಟ್ ಮಾಡುತ್ತೆ, ಎಡಕ್ಕೆ ಡಿಫ್ಲೆಕ್ಟ್ ಮಾಡುತ್ತೆ. ಉತ್ತರಕ್ಕೆ ಬರ್ತಿದ್ದ ಹಂಗೆ ಕೊರ್ಲಿಸ್ ಫೋರ್ಸ್ ಅದನ್ನ ಬಲಕ್ಕೆ ಡಿಫ್ಲೆಕ್ಟ್ ಮಾಡುತ್ತೆ ನೋಡಿ, ಹಿಂಗೆ ಬಲಕ್ಕೆ ಡಿಫ್ಲೆಕ್ಟ್ ಮಾಡುತ್ತೆ, ಬಲಕ್ಕೆ ಡಿಫ್ಲೆಕ್ಟ್ ಆಗುತ್ತೆ. ಅವಾಗ ಅದು ಸೌತ್ ವೆಸ್ಟ್ ಆಗುತ್ತೆ ನೋಡಿ ದಿಕ್ಕು. ಉತ್ತರದಲ್ಲಿ ನೀವು ಗಮನಿಸಿ, ಇದು ಸೌತ್, ಇದು ವೆಸ್ಟ್, ಹಿಂಗೆ ಬರ್ತಾ ಇದೆ ಅಲ್ವಾ? ಅದಕ್ಕೆ ಇದನ್ನು ಸೌತ್ ವೆಸ್ಟ್ ಅಂತ ಕರಿತೀವಿ. ದಕ್ಷಿಣದಲ್ಲಿ ಸೌತ್ ಈಸ್ಟ್ ಇದ್ದಿದ್ದ ಗಾಳಿ ಉತ್ತರಕ್ಕೆ ಬರ್ತಿದ್ದಂಗೆ ಬಲಕ್ಕೆ ಕೊರಲಿಸ್ ಬಲ ಅದನ್ನು ಬಲಕ್ಕೆ ಡಿಫ್ಲೆಕ್ಟ್ ಮಾಡಿ ಈ ಥರ ಸೌತ್ ವೆಸ್ಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇದು ಸ್ವಲ್ಪ ಎಲ್ಲರಿಗೂ ಕಷ್ಟ ಆಗುತ್ತೆ, ಅದಕ್ಕೆ ನಾನು ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ದೀನಿ. ಈ ಆ್ಯನಿಮೇಷನ್ ಮಾಡೋಕ್ಕೆ ಸ್ವಲ್ಪ ಟೈಮು ತೊಗೊಂಡಿದ್ದೀನಿ ನಾನು. ಸೊ ಆ ಕಾರಣದಿಂದ ತಾವೆಲ್ಲರೂ ಸ್ವಲ್ಪ ತಾಳ್ಮೆ ಇಟ್ಟು ನೋಡಿ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಬರುತ್ತೆ ಗಾಳಿ, ಹೌದು, ನೇರವಾಗಿ ಬರೋಕ್ಕಾಗಲ್ಲ. ಯಾಕೆಂದರೆ ಭೂಮಿಯ ಮೇಲೆ ಕೊರಲಿಸ್ ಬಲ ಇದೆ. ಫಸ್ಟ್ ಅದನ್ನು ಲೆಫ್ಟ್ ಡಿಫ್ಲೆಕ್ಟ್ ಮಾಡುತ್ತೆ, ಹಿಂಗೆ ಸೌತ್ ಈಸ್ಟ್, ಆಮೇಲೆ ಸೌತ್ ವೆಸ್ಟ್, ಬಲಕ್ಕೆ ಡಿಫ್ಲೆಕ್ಟ್ ಆಗಿ ಸೌತ್ ವೆಸ್ಟ್ ಆಗುತ್ತೆ. ಅದಕ್ಕೆ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೆಯೋದು, ಮುಂಗಾರು ಮಾರುತಗಳು ಅಂತ ಕರೆಯೋದು ಇದನ್ನೇ. ಜೂನಿಂದ ಶುರುವಾಗುತ್ತೆ, ಸೆಪ್ಟೆಂಬರ್ವರೆಗೂ ಇರುತ್ತೆ ಗಾಳಿ. ಗಾಳಿ ಬರ್ತಾ ಇದೆ, ಅದ್ರ ಮೇಲೆ ನಮ್ಮ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರದ ಮೇಲೆ ಬರ್ತಾ ಇದೆ ಗಾಳಿ. ಏನು ತರುತ್ತೆ? ನೀರಾವಿ ತರುತ್ತೆ. ಅವಾಗ ನಮಗೆ ಮಳೆ ಆಗುತ್ತೆ. ಅದನ್ನೇ ನಾವು ಮುಂಗಾರು ಮಳೆ ಅಂತ ಕರೆಯೋದು. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೆಯೋದು ಇದಕ್ಕೆ ನಾವು, ಸೌತ್ ವೆಸ್ಟ್ ಮಾನ್ಸೂನ್. ಯಾಕೆಂದರೆ ನೈಋತ್ಯ ಭಾಗದಿಂದ ಬರ್ತಾ ಇದೆ ಗಾಳಿ, ನೈಋತ್ಯ ಮುಂಗಾರು ಮಾರುತಗಳು ಅಂತ ಕರಿತೀವಿ. ನೋಡಿ ಭಾರತದ ಹೆಂಗಿದೆ ಅಂದರೆ 3 ಕಡೆಯಿಂದ ನೀರಿದೆ, ಪೆನಿನ್ಸುಲರ್ ಲೊಕೇಶನ್ ಇದೆ, ಮತ್ತು ಹಿಮಾಲಯ ಪರ್ವತ ಇದೆ ಉತ್ತರದಲ್ಲಿ. ಜೊತೆಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗೋಗುತ್ತೆ, ಭೂಮಿ ಕಾದ್ಬಿಟ್ಟು ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಗಾಳಿನ ಎಳ್ಕೊಳ್ಳುತ್ತೆ ದಕ್ಷಿಣದಿಂದ ಉತ್ತರಕ್ಕೆ. ನೀವು ಕೇಳ್ಬೋದು, ಸರ್ ಕೆಲವೊಮ್ಮೆ ನಮಗೆ ಜಾಸ್ತಿ ಮಳೆ ಆಗುತ್ತೆ, ಕೆಲವೊಮ್ಮೆ ಜಾಸ್ತಿ ಮಳೆ ಆಗಲ್ಲ, ಯಾಕೆ ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಹೈ ಪ್ರೆಷರ್ ಲೋ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈ ಪ್ರೆಷರ್ ಲೋ ಪ್ರೆಷರ್ ಮಧ್ಯೆ ವ್ಯತ್ಯಾಸ ಜಾಸ್ತಿ ಇದ್ದಾಗ ಗಾಳಿ ವೇಗ ಜಾಸ್ತಿ ಇರುತ್ತೆ. ಗಾಳಿ ವೇಗ ಜಾಸ್ತಿ ಇದ್ದಾಗ ಏನಾಗುತ್ತೆ, ನೀರಾವಿ ಜಾಸ್ತಿ ತರುತ್ತೆ. ನೀರಾವಿ ಜಾಸ್ತಿ ಬರೋದ್ರಿಂದ ಮಳೆ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಲ್ಲ? ಹೈ ಪ್ರೆಷರ್ ಟು ಲೋ ಪ್ರೆಷರ್ ಗಾಳಿ ವೇಗ ಜಾಸ್ತಿಯಾಗಿ ಮಾಯಿಶ್ಚರ್ ಬರುತ್ತೆ ಜಾಸ್ತಿ, ಮಳೆ ಆಗುತ್ತೆ. ಗೊತ್ತಾಯ್ತಲ್ಲ? ಪ್ರತಿ ವರ್ಷವೂ ಈ ಥರ ಹೈ ಪ್ರೆಷರ್ ಲೋ ಪ್ರೆಷರ್ ಮಧ್ಯ ಪ್ರೆಷರ್ ಗ್ರೇಡಿಯಂಟ್ ಇರಲ್ಲ, ಒತ್ತಡ ವ್ಯತ್ಯಾಸ ಇರಲ್ಲ. ಅದಕ್ಕೋಸ್ಕರ ಪ್ರತಿ ವರ್ಷ ಮಳೆ ಬೇರೆ ವ್ಯತ್ಯಾಸ ಬರುತ್ತೆ. ಇಲ್ಲಿ ನೋಡಿ, ಭಾರತದ ಮೇಲೆ ಬರುವಾಗ ಗಾಳಿ ನೋಡಿ ಅರಬ್ಬಿ ಸಮುದ್ರದ ಕಡೆಯಿಂದ ಬರ್ತಾ ಇದೆ. ಇಲ್ಲಿ ನೋಡಿ, ಅರಬ್ಬಿ ಸಮುದ್ರದ ಕಡೆಯಿಂದ ಬರ್ತಾ ಇದೆ ಗಾಳಿ. ಇದು ಬೇ ಆಫ್ ಬೆಂಗಾಲ್ ಕಡೆಯಿಂದ ಬರ್ತದೆ. ನಮ್ಮ ಕೇರಳ, ಲಕ್ಷದ್ವೀಪ್ ಮತ್ತು ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ಭಾಗಕ್ಕೆ ಅರಬ್ಬಿ ಸಿ ಬ್ರಾಂಚ್ ಬರುತ್ತೆ, ಅರಬಿಯನ್ ಸಿ ಕಡೆಯಿಂದ ಮಳೆ. ಇಲ್ಲಿ ಈ ಕಡೆಗೆ ನಾರ್ತ್ ಈಸ್ಟ್ ಭಾಗಗಳಿಗೆ ಬೆಂಗಾಲ್, ನಾರ್ತ್ ಈಸ್ಟರ್ನ್ ಇಂಡಿಯಾ, ಮೇಘಾಲಯ, ಅಲ್ಲೆಲ್ಲ ನಾರ್ತ್ ಈಸ್ಟ್ ಭಾಗಕ್ಕೆ, ಭಾರತದ ನಾರ್ತ್ ಈಸ್ಟ್ ಭಾಗ ಏನಿದೆ ಅಲ್ಲೆಲ್ಲ ಇದು ಬೇ ಆಫ್ ಬೆಂಗಾಲ್ ಕಡೆಯಿಂದ ಹೋಗುತ್ತೆ ಗಾಳಿ, ಬೇ ಆಫ್ ಬೆಂಗಾಲಿಂದ ಹೋಗ್ತೇನೆ. ಓಕೆ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂಗೆಲ್ಲ ನಮಗೆ ಬೇ ಆಫ್ ಬೆಂಗಾಲ್ ಬ್ರಾಂಚ್, ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ಮಳೆ ಆಗುತ್ತೆ. ಮೇಘಾಲಯ ಮತ್ತು ನಾರ್ತ್ ಈಸ್ಟ್ ಎಲ್ಲ ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ಮಳೆ ಆಗುತ್ತೆ ಇಷ್ಟು ಕಡೆ. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಈ ಗಾಳಿ ಎಲ್ಲ ಕಡೆ ಭಾರತದಾದ್ಯಂತ ಮಳೆ ಕೊಡುತ್ತೆ ನೋಡಿ. ಮಾನ್ಸೂನ್ ಮಾರುತಗಳು ಅಂದರೆ ಇದೆ, ಸೌತ್ ವೆಸ್ಟ್ ಮಾನ್ಸೂನ್ ಮಾರುತಗಳು ಮಾಯಿಶ್ಚರ್ ತರ್ತವೆ, ಭಾರತದಾದ್ಯಂತ ಮಳೆ ಆಗುತ್ತೆ. ಓಕೆ, ಸೌತ್ ವೆಸ್ಟ್ ಮಾನ್ಸೂನ್ ಇದನ್ನು ಮತ್ತಿನ್ನೊಮ್ಮೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಕೊರಿಯಲಿಸ್ ಬಲ ನಿಮ್ಮೆಲ್ಲ ತಪ್ಪು ಮಾಡಿದ್ರೆ ಈ ಟಾಪಿಕ್ ನಿಮ್ಗೆ ಅರ್ಥ ಆಗಲ್ಲ. ಕೊರಿಯಲಿಸ್ ಬಲನೇ ಮೇನು. ಓಕೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ತಾವೆಲ್ಲರೂ. ಸೌತ್ ಈಸ್ಟ್ ಗಾಳಿ ಇರುತ್ತೆ, ದಕ್ಷಿಣದಲ್ಲಿ ಕೊರಿಯಲಿಸ್ ಬಲ ಎಡಕ್ಕೆ. ಅದೇ ಗಾಳಿ ಉತ್ತರಕ್ಕೆ ಬಂದು ಬಲಕ್ಕೆ ಡಿಫ್ಲೆಕ್ಟ್ ಆಗುತ್ತೆ ಕೊರಿಯಲಿಸ್ ಬಲದಿಂದ, ಅದಕ್ಕೆ
ಸೌತ್ ವೆಸ್ಟ್. ನಾವು ಯಾವಾಗಲೂ ಗಾಳಿಗಳಿಗೆ ಯಾವ ದಿಕ್ಕಿಂದ ಬರ್ತಾ ಇದೆ ಅದ್ರ ಹೆಸರು ಕೊಡಬೇಕು. ಓಕೆ, ಅದಕ್ಕೆ ನಾವು ಈ ಥರ ಕೊಟ್ಟಿದ್ದೀವಿ ಹೆಸರು. ಇದು ಅರ್ಥ ಆಗಬೇಕು ಅಂದರೆ ನಿಮಗೆ ಸ್ವಲ್ಪ ಸಮಯ ಬೇಕು, ಹಲವು ಬಾರು ನೋಡಿ. ಇಲ್ಲಿ ನೋಡಿ, ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೆಸರು ಕೊಟ್ಟಿದ್ದಾರು ಅಲ್ ಮಸೂದಿ ಅಂತ. ಅಲ್ ಮಸೂದಿ ಅಂತ ಅರಬ್ ಸೇಲರ್ ಅವ್ರು ಭಾರತಕ್ಕೆ ಬಂದಾಗ ಇದನ್ನು ಗಮನಿಸಿದ್ರು. ಜೂನ್ ಟು ಸೆಪ್ಟೆಂಬರ್ ಭಾರತದ ಕಡೆಗೆ ಗಾಳಿ ಬೀಸುತ್ತೆ, ಅದನ್ನು ನೋಡಿ ಅವರು ಮೌಸಿಮ್ ಅಂತ ಪದ ಕಾಯಿನ್ ಮಾಡಿದ್ರು. ನೋಡಿ ಮೌಸಿಮ್, ಅದು ಇವಾಗ ಮಾನ್ಸೂನ್ ಅಂತ ಆಗಿದೆ. ಬ್ರಿಟಿಷರ್ಸ್ ಪೋರ್ಚುಗೀಸ್ ಎಲ್ಲ ಬಂದ್ರಲ್ಲ, ಅವರು ಮೌಸಿಮ್ನ ಮಾನ್ಸೂನ್ ಅಂತ ಬರೆದ್ರು. ಆ ಪದ ನಾವು ಇವಾಗ ಬಳಸ್ತಾ ಇರೋದು. ಒರಿಜಿನಲ್ ಪದ ಏನು? ಮೌಸಿಮ್. ಈ ಪದಗಳನ್ನ ಕೊಟ್ಟಿದ್ದಾರು ಅಲ್ ಮಸೂದಿ. ಜೂನ್ ಟು ಸೆಪ್ಟೆಂಬರ್. ಇದನ್ನೇ ನಾವು ನೈಋತ್ಯ ಮುಂಗಾರು ಮಾರುತಗಳು ಅಂತ ಕರೆಯೋದು. ನೈಋತ್ಯ ಮುಂಗಾರು ಮಾರುತಗಳು. ಭಾರತಕ್ಕೆ ಈ ಮುಂಗಾರು ಮಾರುತಗಳು ಆಗ್ತಾ ಇರೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಭಾರತದ ಪರ್ಯಾಯ ಪ್ರದೇಶದಲ್ಲಿರುವಂಥ ಜಾಗ, ಪೆನಿನ್ಸುಲರ್ ಲೊಕೇಶನ್, ಮತ್ತು ಇನ್ನೊಂದು ಹಿಮಾಲಯ ಪರ್ವತ. ಉತ್ತರದಲ್ಲಿ ಹಿಮಾಲಯ ಪರ್ವತ, ಟಿಬೆಟನ್ ಪ್ಲಾಟೂ, ಉತ್ತರ ಮಹಾ ಮೈದಾನ ಎಲ್ಲ ಕಾದ್ಬಿಡುತ್ತೆ. ಇಂಟೆನ್ಸ್ ಹೀಟಿಂಗ್ ಆಫ್ ಲ್ಯಾಂಡ್ ಬೇಸಿಗೆಗಾಲದಲ್ಲಿ ಕಾಯುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಐಟಿಸೈಡ್ ಕ್ರಿಯೇಟ್ ಆಗುತ್ತೆ, ಗಾಳಿ ಬರುತ್ತೆ, ಹೈ ಪ್ರೆಷರಿಂದ ಗಾಳಿ ಬರುತ್ತೆ. ಮತ್ತು ನಮ್ಮ ಭಾರತದಲ್ಲಿರೋ ಎಲ್ಲ ಬೆಟ್ಟ ಗುಡ್ಡ ಪ್ರದೇಶಗಳಿಂದ ನಮಗೆ ಮಳೆ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ ಎಲ್ಲ ಇರೋದ್ರಿಂದ ಬೆಟ್ಟಗಳೆಲ್ಲ ಮಳೆ ಆಗುತ್ತೆ. ಇದು ಜೂನ್ ಟು ಸೆಪ್ಟೆಂಬರ್. ಅದೇನಾಗೋಗುತ್ತೆ ನೋಡಿ, ಡಿಸೆಂಬರ್ ತಿಂಗಳಿಗೆ, ಡಿಸೆಂಬರ್ಗೆ ಸೂರ್ಯ ದಕ್ಷಿಣ ಗೋಲಾರ್ಧಕ್ಕೆ ಬಂದ್ಬಿಡ್ತಾನೆ. ಸೂರ್ಯ ಯಾವಾಗ ದಕ್ಷಿಣ ಗೋಲಾರ್ಧಕ್ಕೆ ಬರುತ್ತಾನಲ್ಲ, ನೋಡಿ ಇಲ್ಲಿ ಸೂರ್ಯ ಇಲ್ಲಿರ್ತಾನೆ ಅವಾಗ ದಕ್ಷಿಣ ಗೋಲಾರ್ಧದಲ್ಲಿ. ಅವಾಗ ಆಸ್ಟ್ರೇಲಿಯಾ ಮೇಲೆ ಇರುತ್ತೆ ಲೋ ಪ್ರೆಷರ್. ಅವಾಗ ಎಲ್ಲ ಗಾಳಿ ಉತ್ತರದಿಂದ ದಕ್ಷಿಣಕ್ಕೆ ಬರಕ್ಕೆ ಶುರು ಆಗುತ್ತೆ, ಗೊತ್ತಾಯ್ತಲ್ಲ. ಹೈ ಪ್ರೆಷರಿಂದ ಗಾಳಿ ಲೋ ಪ್ರೆಷರ್ ಕಡೆಗೆ ಗಾಳಿ ಬೀಸಕ್ಕೆ ಶುರು ಆಗುತ್ತೆ. ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ. ನೋಡಿ ಇವಾಗ ಹೈ ಪ್ರೆಷರ್ ಎಲ್ಲಿದೆ? ಭಾರತದ ಮೇಲಿದೆ ಈಗ. ಯಾವಾಗ? ಐ ಆಮ್ ಟಾಕಿಂಗ್ ಅಬೌಟ್ ನವಂಬರ್, ಡಿಸೆಂಬರ್ ಆ ಟೈಮಲ್ಲಿ. ಲೋ ಪ್ರೆಷರ್ ಇಲ್ಲಿದೆ ಈಗ. ಲೋ ಪ್ರೆಷರ್ ಇಲ್ಲಿ ಬರುತ್ತೆ. ಸೊ ಹೈ ಪ್ರೆಷರಿಂದ ಗಾಳಿ ಇಲ್ಲಿ ಬರಬೇಕಾದ್ರೆ ನೇರವಾಗಿ ಬರಲ್ಲ. ಫಸ್ಟ್ ಏನಾಗುತ್ತೆ, ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ. ಉತ್ತರ ಗೋಳದ ಬಲಕ್ಕೆ ನೋಡಿ ಈ ಥರ ಡಿಫ್ಲೆಕ್ಟ್ ಆಗುತ್ತೆ. ಆ ಕ್ರಾಸ್ ಆದಮೇಲೆ ಹಿಂಗೆ ಬರುತ್ತೆ ಗಾಳಿ, ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಕೊರ್ಲಿಸ್ ಬಲ ದಕ್ಷಿಣ ಗೋಳದಲ್ಲಿ ಎಡಕ್ಕೆ. ಸೊ ಪ್ಲೀಸ್ ಗಮನ ಇಟ್ಕೊಳ್ಳಿ. ಫಸ್ಟ್ ನಾರ್ತ್ ಈಸ್ಟಿಂದ ಬರ್ತಾ ಇದೆ ಗಾಳಿ ನೋಡಿ, ನಾರ್ತ್ ಈಸ್ಟಿಂದ ಗಾಳಿ ಬೀಸ್ತಾ ಇದೆ ನೋಡಿ. ಇಲ್ಲಿ ಗಮನಿಸಿ ಎಲ್ಲರೂ. ಗಮನಿಸಿ, ನಾರ್ತ್ ಈಸ್ಟಿಂದ ಗಾಳಿ ಬೀಸ್ತಾ ಇದೆ ನೋಡಿ, ನಾರ್ತ್ ಈಸ್ಟಿಂದ ಗಾಳಿ ಬೀಸ್ತಾ ಇದೆ. ಸೊ ಭಾರತದ ಭೂಮಿಯಿಂದ ಬರೋದ್ರಿಂದ ನಮಗೆ ಅಷ್ಟು ಮಾಯಿಶ್ಚರ್ ಇರಲ್ಲ. ಅದೇ ಗಾಳಿ ಮಾಯಿಶ್ಚರ್ ನೀರಿನ ಮೇಲೆ ಬರುತ್ತಲ್ಲ, ಈ ನೀರ್ ಮೇಲೆ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ, ಅವಾಗ ಮಾಯಿಶ್ಚರ್ ಪಿಕಪ್ ಆಗುತ್ತೆ. ಇಲ್ಲಿ ಮಾಯಿಶ್ಚರ್ ಪಿಕಪ್ ಆಗುತ್ತೆ, ಅವಾಗ ನಮಗೆ ಇಲ್ಲಿ ಈ ಭಾಗಕ್ಕೆ ಮಳೆ ಆಗುತ್ತೆ. ಇಲ್ಲಿ ನೋಡಿ, ಭೂಮಿಯಿಂದ ಬರ್ತಾ ಇರೋದ್ರಿಂದ ಇಲ್ಲೇನು ಮಳೆ ಇಲ್ಲ, ಉತ್ತರದಲ್ಲಿ ಏನು ಮಳೆ ಇಲ್ಲ. ಇದೇ ಗಾಳಿ ಬೇ ಆಫ್ ಬೆಂಗಾಲ್ ಮೇಲೆ ಬಂದಾಗ, ಓಕೆ, ಈಶಾನ್ಯ ಭಾಗದಿಂದ ಬರ್ತಾ ಇರ್ಬೇಕಾದ್ರೆ ಬೇ ಆಫ್ ಬೆಂಗಾಲಲ್ಲಿ ಮಾಯಿಶ್ಚರ್ ಪಿಕಪ್ ಮಾಡಿ ಆಂಧ್ರ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದ ಕೆಲವು ಭಾಗಗಳಿಗೆ ಮಳೆ ಕೊಡುತ್ತೆ. ಇದನ್ನು ನಾವು ಈಶಾನ್ಯ ಮುಂಗಾರು ಮಾರುತಗಳು ಅಥವಾ ರಿಟ್ರೀಟಿಂಗ್ ಮಾನ್ಸೂನ್, ಹಿಂಗಾರು ಅಂತ ಕರಿತೀವಿ ನಾವು. ಹಿಂಗಾರು ಮಾರುತಗಳು ಅಂತ ಕರಿತೀವಿ. ಹಿಂಗಾರು ಅಂದರೆ ವಾಪಸ್ ಹೋಗ್ತಾ ಇದೆ, ಅದಕ್ಕೆ. ಮುಂಗಾರು ಅಂದರೆ ಭಾರತ ಕಡೆ ಬಂದಿತ್ತು, ಈಗ ವಾಪಸ್ ಹೋಗ್ತಾ ಇರೋದ್ರಿಂದ ಹಿಂಗಾರು. ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ ಇದನ್ನು, ಆಯ್ತಾ. ಪ್ಲೀಸ್ ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಉತ್ತರದಿಂದ ಗಾಳಿ ದಕ್ಷಿಣಕ್ಕೆ ಬರ್ತಾ ಇದೆ, ಅವಾಗ ಹೈ ಪ್ರೆಷರಿಂದ ಲೋ ಪ್ರೆಷರ್ ಬರಬೇಕಾದ್ರೆ ನೇರವಾಗಿ ಬರಲ್ಲ, ಡಿಫ್ಲೆಕ್ಟ್ ಆಗುತ್ತೆ. ಉತ್ತರದಲ್ಲಿ ಬಲಕ್ಕೆ, ಅದಕ್ಕೆ ಹಿಂಗೆ ಕಾಣುತ್ತೆ. ಹಿಂಗೆ ಸ್ಟ್ರೈಟಾಗಿ ಬರಲ್ಲ, ಅದು ಹಿಂಗೆ ಸ್ಟ್ರೈಟ್ ಆಗಿ ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ ಫಸ್ಟ್, ಆಮೇಲೆ ಬಂದು ಹಿಂಗೆ ಈ ಕಡೆ. ಸೊ ಅದಕ್ಕೆ ನಮಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ಇದಿರುತ್ತೆ. ಹಿಂಗಾರು ಮಾರುತಗಳಿರುತ್ತೆ ಭಾರತದ ಮೇಲೆ. ನಾವು ಕಟ್ಕೊಳ್ಳಿ, ಹಿಂಗಾರು ಮಾರುತಗಳು ಯಾವಾಗ, ನಾರ್ತ್ ಈಸ್ಟ್ ಗಾಳಿ ಯಾವಾಗ ಇರುತ್ತೆ ಅಂದರೆ ನವಂಬರ್ ಶುರುವಾಗುತ್ತೆ, ಅಕ್ಟೋಬರ್ ನವಂಬರ್ಗೆ ಶುರುವಾಗಿ, ಅಕ್ಟೋಬರ್ ನವಂಬರಿಂದ ಶುರುವಾಗಿ ಮೇವರೆಗೂ ಇರುತ್ತೆ. ಮೇ ಆದಮೇಲೆ ಮತ್ತೆ ನಮಗೆ ಜೂನ್ಗೆ ಮಾನ್ಸೂನ್ ಶುರುವಾಗುತ್ತೆ. ಅವಾಗ ಲೋ ಪ್ರೆಷರ್ ಉತ್ತರಕ್ಕೆ ಬರುತ್ತೆ ಅವಾಗ ಭಾರತದ ಮೇಲೆ. ಸೊ ಈ ವಿಡಿಯೋನ ಹಲವಾರು ಬಾರಿ ನೋಡಿ ಸ್ನೇಹಿತರೆ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ, ಗೊತ್ತಾಯ್ತಲ್ವಾ. ನಾರ್ತ್ ಈಸ್ಟ್ ಮಾನ್ಸೂನ್ಗೆ ಇನ್ನೊಂದು ಏನು, ಹಿಂಗಾರು ಮಾರುತಗಳು, ರಿಟ್ರೀಟಿಂಗ್ ಅಂತ ಕರಿತೀವಿ, ಯಾಕಂದರೆ ವಾಪಸ್ ಹೋಗ್ತಾ ಇರೋದು, ರಿಟ್ರೀಟಿಂಗ್ ಮಾನ್ಸೂನ್. ಅದಕ್ಕೆ ಇವಾಗ ನಿಮ್ಗೆ ಇದು ಅರ್ಥ ಆದರೆ ಇನ್ನೂ ಒಂದಿಷ್ಟು ಅರ್ಥ ಆಗುತ್ತೆ. ಸೈಕ್ಲೋನ್ಸ್ ಫಾರ್ಮ್ ಆದಾಗ ನೋಡಿ, ಇಲ್ಲಿ ಸೈಕ್ಲೋನ್ ಫಾರ್ಮ್ ಆದಾಗ ಯಾಕೆ ಅದು ಹಿಂಗೆ ಬರುತ್ತೆ, ಭಾರತದ ಕಡೆಗೆ ಬರುತ್ತೆ ಅಂತ ಅರ್ಥ ಆಗುತ್ತೆ ನೋಡಿ.
ಸೈಕ್ಲೋನ್ಸ್ಗಳು ಯಾವಾಗಲೂ ಇಲ್ಲಿ ಫಾರ್ಮ್ ಆದಾಗ ಬೇ ಆಫ್ ಬೆಂಗಾಲ್ ಆಗಿರ್ಬೋದು, ಅರಬ್ಬಿ ಸಮುದ್ರದಲ್ಲಾಗಿರ್ಬೋದು, ಈ ಗಾಳಿ ಅದನ್ನು ಹಿಂಗೆ ತಳ್ಳುತ್ತೆ. ಅದಕ್ಕೆ ಸೈಕ್ಲೋನ್ಗಳು ಪೂರ್ವದಿಂದ ಪಶ್ಚಿಮ ಕಡೆಗೆ ಬರುತ್ತೆ. ಗೊತ್ತಾಯ್ತಲ್ಲ? ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಇಲ್ಲಿ ಸೈಕ್ಲೋನ್ ಫಾರ್ಮ್ ಆಗುತ್ತೆ, ಚಂಡಮಾರುತಗಳು ಬರ್ತವೆ, ಆವರ್ತಗಳು ಬರ್ತವೆ. ಅವಾಗ ಏನಾಗುತ್ತೆ, ಈ ಗಾಳಿ ಸೈಕ್ಲೋನ್ನ ಹಿಂಗೆ ತಳ್ಳುತ್ತೆ. ಅದಕ್ಕೆ ನಮಗೆ ಬೇ ಆಫ್ ಬೆಂಗಾಲಲ್ಲಿ ಬರುವಂಥ ಸೈಕ್ಲೋನ್ಗಳಿಂದ ಇಲ್ಲೆಲ್ಲ ನಮ್ಗೆ ಅನಾಹುತ ಆಗುತ್ತೆ ತುಂಬ ಈ ಕಡೆಗೆ. ಕರೆಕ್ಟಾ? ನಮ್ಮ ಕರಾವಳಿ ತೀರದಲ್ಲಿ, ಪೂರ್ವ ಕರಾವಳಿ ತೀರಕ್ಕೆ ಜಾಸ್ತಿ ಸೈಕ್ಲೋನ್ ಮಳೆ ಆಗುತ್ತೆ. ಸೈಕ್ಲೋನ್ ಸಂಭವಿಸೋದು ಬೇ ಆಫ್ ಬೆಂಗಾಲ್ ಕಡೆಯಿಂದ ಜಾಸ್ತಿ ಅನಾಹುತ ಆಗುತ್ತೆ. ಯಾಕೆಂದರೆ ಸೈಕ್ಲೋನ್ಗಳು ಪೂರ್ವದಿಂದ ಪಶ್ಚಿಮ ಕಡೆಗೆ ಗಾಳಿ ಇದನ್ನು ತಳ್ಳುತ್ತೆ ಈ ಕಡೆಗೆ. ಅದೇ ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ ಬರ್ತಾವಲ್ಲ, ಅದು ಜಾಸ್ತಿ ಹೊತ್ತು ಇರಲ್ಲ. ಇಲ್ಲಿ ಫಸ್ಟ್ ದಿನ ಮಳೆ ಆಗುತ್ತೆ, ಎರಡನೇ ದಿನ ಆ ಕಡೆ ಹೊಟ್ಟೋಗುತ್ತೆ ನೋಡಿ, ಈ ಕಡೆ ಹೊಟ್ಟೋಗುತ್ತೆ. ಯಾಕೆಂದ್ರೆ ಗಾಳಿ ಅದನ್ನು ತಳ್ಳಿಬಿಡುತ್ತೆ ಆ ಕಡೆ. ಅದಕ್ಕೆ ಅರಬ್ಬಿ ಸಮುದ್ರದ ಕಡೆಗೆ ನಮಗೆ ಸೈಕ್ಲೋನ್ ಬಂದಾಗ ನಮಗೆ ಭಾರತಕ್ಕೆ ಸಮಸ್ಯೆ ಆಗಲ್ಲ. ಅದು ಆ ಕಡೆ ಯೆಮೆನ್, ಸೌದಿ ಅರೇಬಿಯಾ ಕಡೆಗೆ ಹೊಟ್ಟೋಗುತ್ತೆ. ಯೆಮೆನ್, ಒಮಾನ್ ಮತ್ತು ಸೌದಿ ಕಡೆಗೆ ಹೊಟ್ಟೋಗುತ್ತೆ ಈ ಸೈಕ್ಲೋನ್ ಈ ಕಡೆಗೆ, ಅಥವಾ ಕೆಲವೊಮ್ಮೆ ಪಾಕಿಸ್ತಾನ ಕಡೆಗೆ ಹೊಟ್ಟೋಗುತ್ತೆ. ಅದರಿಂದ ನಮ್ಗೆ ಅಷ್ಟು ಸಮಸ್ಯೆ ಆಗಲ್ಲ. ನಾಪ್ಕೊಳ್ಳಿ, ಅರಬ್ಬಿ ಸಮುದ್ರದಲ್ಲಿರುವಂಥ ಸೈಕ್ಲೋನ್ಗಳಿಂದ ನಮಗೆ ಸಮಸ್ಯೆ ಆಗಲ್ಲ. ಬೇ ಆಫ್ ಬೆಂಗಾಲಿಂದ ಜಾಸ್ತಿ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಸೈಕ್ಲೋನ್ಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಆಗುತ್ತೆ ಟ್ರೇಡ್ ವಿಂಡ್ಸಿಂದ. ಗೊತ್ತಾಯ್ತಲ್ಲ? ಸೊ ಇಷ್ಟು ನಾಪ್ಕೊಳ್ಳಿ ಸ್ನೇಹಿತರೆ, ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಗಳಲ್ಲಿ ನಾನು ಸೈಕ್ಲೋನ್ ತರಗತಿಯನ್ನು ಮಾಡ್ತೀನಿ. ಆಯಿತಾ? ಚಂಡಮಾರುತಗಳ ಬಗ್ಗೆ ಇನ್ನೂ ವಿವರಣೆ ಕೊಡ್ತೀನಿ. ಈ ಭಾಗ ನಾನು ಇನ್ನೊಂದು ಬಾರಿ ನೋಡಿ, ನಾ ಆನಿಮೇಷನ್ ಮುಖಾಂತರ ಇನ್ನೊಂದು ಬಾರಿ ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಗ್ಲೋಬಲ್ ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ ಇನ್ನೊಂದು ಬಾರಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.